ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। त्वमज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपा कदा मह्यं ददाति स्वपदान्तिकम्। वन्देऽहं श्रीगुरो श्रीयुतः पदकमलं श्रीगुरून् वैष्णवांश्च श्रीरूपं साग्रजातं सहगण रघुनाथान्वितं तं सजीवं साद्वैतं सर्वदूतं परिजनसहितं कृष्णचैतन्यदेवं श्रीराधा कृष्णपादान् सहगण ललिता श्रीविशाखान्वितांश्च हे कृष्ण करुणा सिन्धो दीनबन्धो जगत्पते गोपेश गोपिकान्त राधा कान्त नमोऽस्ते सुते देवी प्रणमामि हरिप्रिय च पतितानां पावनेभ्यो वैष्णवेभ्यो नमो नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनीति नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्ण 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 हरे 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 राम 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 हरे हरे। जय जय श्री चैतन्य जय नित्यानंद जय द्वैता चंद्र जय गौर भक्त वृंद। नमो विष्णुपादाय कृष्ण प्रेष्ठाय भूतले श्रीमते भक्ति विकास स्वामी निधि नामिने। ಸಾರಿ ಒಂದು ಸ್ವಲ್ಪ ಓಕೆ. ಶ್ರೀ ಚೈತನ್ಯ ಚರಿತಾಮೃತ ಆದಿಲೀಲಾ ಅಧ್ಯಾಯ 1 ಆಧ್ಯಾತ್ಮಿಕ ಗುರುಗಳು ಕ್ಲಾಸ್ 3. ಸೊ 3ನೇ ಕ್ಲಾಸು. ಮೊದಲ 2 ಕ್ಲಾಸಲ್ಲಿ ನಾವು ಅದರ ಪೀಠಿಕೆ, ಪ್ರಸ್ತಾವನೆ, ಶ್ರೀ ಚೈತನ್ಯ ಚರಿತಾಮೃತದ ಪರಿಚಯ, ಅದರ ಕರ್ತೃ ಶ್ರೀಲ ಕವಿರಾಜ ಕೃಷ್ಣದಾಸ ಗೋಸ್ವಾಮಿಯವರ ಕಿರು ಪರಿಚಯ, ಹೇಗೆ ಭಗವಂತ ಅವರಿಗೆ ಅನುಗ್ರಹ ಮಾಡಿದ ಶ್ರೀ ಚೈತನ್ಯ ಚರಿತಾಮೃತ ರಚಿಸೋದಿಕ್ಕೆ ಮನೆ ಬಿಟ್ಟು ವೃಂದಾವನಕ್ಕೆ ಹೋಗ್ತಾರೆ ಅವರು. ವಯಸ್ಸಾಗಿದೆ, ವೃದ್ಧಾಪ್ಯ, ಕೈ ನಡೀತಾ ಇದೆ, ಸ್ಮೃತಿ ಇಲ್ಲ, ಮೈಲಿ ಶಕ್ತಿ ಇಲ್ಲ. ಹೀಗಿದ್ರು ಭಗವಂತನ ಅನುಗ್ರಹಕ್ಕೋಸ್ಕರ ವೃಂದಾವನದಲ್ಲಿ ಪ್ರಾರ್ಥನೆ ಮಾಡ್ತಾರೆ ಶ್ರೀಲ ಕವಿರಾಜ ಕೃಷ್ಣದಾಸ ಗೋಸ್ವಾಮಿಯವರು. ಮೊದಲಿಗೆ ಅವರು ಆಧ್ಯಾತ್ಮಿಕ ಗುರುಗಳ ಬಗ್ಗೆ ಕೆಲವು ಶ್ಲೋಕಗಳನ್ನ ರಚನೆ ಮಾಡ್ತಾರೆ. ಗುರುಗಳ ಮಹತ್ವವನ್ನ ಮೊದಲು ತಮ್ಮ ಕೃತಿಯಲ್ಲಿ ಒತ್ತು ಕೊಟ್ಟು ಹೇಳ್ತಾರೆ. ಗುರುಗಳ ಮಹತ್ವ, ಗುರುವಿನ ಮಹತ್ವ. ಗುರುಗಳಲ್ಲಿ ಶಿಕ್ಷಾ ಗುರು ಮತ್ತೆ ದೀಕ್ಷಾ ಗುರು, 2 ಬಗೆಯ ಗುರುಗಳು. ಅವರಿಗೆ ಪ್ರಣಾಮಗಳನ್ನು ಮಾಡಬೇಕು. ಮೊದಲು ಮಂಗಳಾಚರಣೆ ಶ್ಲೋಕಗಳನ್ನ ಹಾಡಿದ್ರು. ಮಂಗಳಾಚರಣೆಯಲ್ಲಿ ಭಗವಂತ ಫಸ್ಟ್ ಶ್ಲೋಕ ವಂದೇ ಗುರುನ್ ಈಶ ಭಕ್ತಾನ್ ಈಶಾನ್ ಈಶಾವತಾರಕಾನ್. ಭಗವಂತನ ಭಕ್ತರು, ಗುರುಗಳು. ತತ್ಪ್ರಕಾಶಂಶ ತಚ್ಚಕ್ತಿ ಕೃಷ್ಣ ಚೈತನ್ಯ ಸಂಜ್ಞಕಂ. ಆ ಶಕ್ತಿ, ಆ ಪ್ರಕಾಶ, ಭಗವಂತನ ವಿಲಾಸ ರೂಪಗಳು. ಸೊ ಎಲ್ಲರಿಗೂ ನನ್ನ ಪ್ರಣಾಮಗಳು. ಅದೆಲ್ಲವೂ ಕೂಡ ಭಗವಂತನ ವಿವಿಧ ಶಕ್ತಿಗಳು. ಸೊ ಅದಕ್ಕೆ ಕೃಷ್ಣ ಚೈತನ್ಯ ಸಂಜ್ಞಕಂ. ಆ ಶಕ್ತಿಯ ಹೆಸರೇ ಶ್ರೀಕೃಷ್ಣ ಚೈತನ್ಯ. ಶ್ರೀಕೃಷ್ಣ ಚೈತನ್ಯ ಬೇರೆ ಯಾರು ಅಲ್ಲ, ರಾಧಾ ಮತ್ತು ಕೃಷ್ಣರ ಯುಗಳ ರೂಪ, ಕಂಬೈನ್ಡ್ ಫಾರ್ಮ್. ದ್ವಾಪರದಲ್ಲಿ ಕೃಷ್ಣ, ರಾಧಾ ಬೇರೆ ಬೇರೆ ಅಭಿವ್ಯಕ್ತಿ. ಕಲಿಯುಗದಲ್ಲಿ ರಾಧಾ ಕೃಷ್ಣ ಏಕ ಅಭಿವ್ಯಕ್ತಿ. ಒಂದೇ ದೇಹದಲ್ಲಿ 2 ಭಾವಗಳು. ಸಾಕ್ಷಾತ್ ಕೃಷ್ಣ, ರಾಧಾರಾಣಿ ಭಾವ, ಸಾಕ್ಷಾತ್ ಕೃಷ್ಣ, ರಾಧಾರಾಣಿ ಭಾವ. ಸೊ ಇದು ಚೈತನ್ಯ ಮಹಾಪ್ರಭು, ಶ್ರೀ ಚೈತನ್ಯ ಮಹಾಪ್ರಭು. ಆಮೇಲೆ ಶ್ರೀ ಕವಿರಾಜ ಕೃಷ್ಣದಾಸ ಗೋಸ್ವಾಮಿ ಅವರು ತಮ್ಮ ಶಿಕ್ಷಾಗುಗಳಾದ ಪಂಚತತ್ವಕ್ಕೆ ಪ್ರಣಾಮ ಮಾಡ್ತಾರೆ. ದೀಕ್ಷಾ ಗುರುಗಳು ಶ್ರೀ ನಿತ್ಯಾನಂದ ಪ್ರಭುಗಳಿಂದ ಅವರು ದೀಕ್ಷೆಯನ್ನು ಪಡ್ಕೊಂಡ್ರು. ತಮ್ಮ ಇಳಿ ವಯಸ್ಸಲ್ಲಿ ಈ ಗ್ರಂಥವನ್ನ ರಚನೆ ಮಾಡ್ತಾರೆ. ಈ ಗ್ರಂಥದ ರಚನೆಗೆ ಹಲವಾರು ನಿರೂಪಣೆಗಳನ್ನು ಮಾಡ್ತಾರೆ.
ಹಲವಾರು ಗ್ರಂಥಗಳ ಏನ್ ಹೇಳ್ಬೋದು ಅದಕ್ಕೆ, ಹಲವಾರು ಗ್ರಂಥಗಳಿಂದ ಸಾಕ್ಷ್ಯಗಳನ್ನ, ಪುರಾವೆಗಳನ್ನ ಕೊಡ್ತಾರೆ. ಯಾವುದನ್ನು ತಥಾಕಥಿತವಾಗಿ ಅಂದ್ರೆ ಮನಸೋ ಇಚ್ಛೆ ಬರ್ದಿದ್ದಲ್ಲ. ಮನಸೋ ಇಚ್ಛೆ ಬರ್ದೇ ಇದನ್ನ ಯಾರು ದೇವರ ಮೇಲೆ ಇಟ್ಟು ಪೂಜೆ ಮಾಡೋದಿಲ್ಲ. ಸಾಕ್ಷಾತ್ ಭಗವಂತನೇ ಬರ್ಸಿದ್ದನ್ನ. ಅದಕ್ಕೆ ಹೆಸರು ಕೊಟ್ಟವನೇ ಭಗವಂತ, ಶ್ರೀ ಚೈತನ್ಯ ಚರಿತಾಮೃತ ಅಂತ. ನಮಗೆ ನಂಬಿಕೆ ಬೇಕು ಅಷ್ಟೇನೆ, ನಂಬಿಕೆ, ಶ್ರದ್ಧೆ. ಮುಂದೆ ಹೇಳ್ತಾರೆ, ಬ್ರಹ್ಮ ವಿಷ್ಣು ಶಿವ ತಿನ ಗುಣಾವತಾರೇ ಗಣಿ ಶಕ್ತ್ಯಾವೇಶ ಸನಕಾದಿ ಋತುವ್ಯಾಸ ಮುನಿ. ಬ್ರಹ್ಮ ವಿಷ್ಣು ಶಿವ ಇವರು ಭಗವಂತನ ಗುಣಾತ್ಮಕ ಅವತಾರಗಳು. ಈಗ ಭಗವಂತನ ಅವತಾರಗಳ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ. ಸನಕಾದಿಗಳು ಅಂದ್ರೆ ಚತುಸ್ಸನರು, ಸನಕ, ಸನಂದನ, ಸನಾತನ, ಸನತ್ಕುಮಾರ, ಋತು ಚಕ್ರವರ್ತಿ, ವೇದವ್ಯಾಸರು, ಇವರೆಲ್ಲ ಶಕ್ತಿ ಆವೇಶ ಅವತಾರ, ಭಗವಂತನ ಶಕ್ತಿ ಆವೇಶ ಅವತಾರ. ಈ ಭಗವಂತ ತನ್ನ ಅವತಾರಗಳನ್ನ ಎರಡು ಮುಖ್ಯ ರೂಪಗಳಲ್ಲಿ ಅಭಿವ್ಯಕ್ತಿಗೊಳಿಸ್ಕೊಳ್ತಾನೆ. ಇದನ್ನು ಗಮನ ಇಟ್ಟು ಶ್ರವಣ ಮಾಡಿ ಎಷ್ಟು ಅರ್ಥ ಆಗುತ್ತೆ ಅಷ್ಟು ಅರ್ಥ ಮಾಡ್ಕೊಂಡು ಹೋಗೋ ಪ್ರಯತ್ನ ಮಾಡೋಣ. ನಮಗೆ ಇದೆಲ್ಲ ಗೊತ್ತಾಗುತ್ತೆ. ಎಲ್ಲ ಕೃಷ್ಣ ಭಗವಂತ ಯಾರು ಅಂತ ಈಗ ಚೆನ್ನಾಗಿ ಅರ್ಥ ಆಗುತ್ತೆ ನಮಗೆ. ಭಗವಂತನ ಅಭಿವ್ಯಕ್ತಿಗಳು, ಭಗವಂತನ ಅವತಾರಗಳು, ಭಗವಂತನ ಲೀಲೆಗಳು, ಅವನ ಗುಣ ಎಲ್ಲ ಚೆನ್ನಾಗಿ ಅರ್ಥ ಆಗುತ್ತೆ. ಭಗವಂತ ಎರಡು ರೂಪದಲ್ಲಿ ತನ್ನನ್ನು ಅಭಿವ್ಯಕ್ತಿಗೊಳಿಸ್ಕೊಳ್ತಾನೆ. ಒಂದು ಪ್ರಕಾಶ, ಇನ್ನೊಂದು ವಿಲಾಸ. ವೈಭವ ಪ್ರಕಾಶ, ವೈಭವ ವಿಲಾಸ. ಸೊ ಪ್ರಕಾಶ ಮತ್ತೆ ವಿಲಾಸ ಅಂದ್ರೆ ಏನು? ಪ್ರಕಾಶ ಭಗವಂತನ ಸ್ವರೂಪ ತರನೇ ಇರುತ್ತೆ. ಉದಾಹರಣೆಗೆ ರಾಸಲೀಲೆಯಲ್ಲಿ ಭಗವಂತ ಎಲ್ಲ ಗೋಪಿಯರ ಜೊತೆಯಲ್ಲೂ ಇರ್ತಾನೆ. ಇಬ್ಬರಿಬ್ಬರು ಗೋಪಿಯರ ಮಧ್ಯದಲ್ಲಿ ಕೃಷ್ಣ ರಾಸ ಕ್ರೀಡೆಯಲ್ಲಿ ತೊಡಗಿರ್ತಾನೆ. ಅದು ಅವನಂತಾನೆ ಇರುತ್ತೆ ಸ್ವರೂಪ, ಬಟ್ ಅವನೇ ಅಲ್ಲ, ಅದು ಕೃಷ್ಣ ಒಬ್ನೇ. ಕೃಷ್ಣ ಒಬ್ನೇ, ಮ್ಯೂಟ್ ಮಾಡ್ಕೊಳ್ಳಿ. ಭಗವಂತ ಒಬ್ನೇ. ಭಗವಂತ ತನ್ನನ್ನ ಎರಡು ರೀತಿಯಲ್ಲಿ ಅಭಿವ್ಯಕ್ತಿಗೊಳಿಸ್ಕೊಳ್ತಾನೆ. ಯಾರು ರಾಧಾರಾಣಿ ಜೊತೆ ಇರ್ತಾರೆ ಅದು ಸಾಕ್ಷಾತ್ ಮೂಲ ಕೃಷ್ಣ. ಬೇರೆಯವರ ಜೊತೆ ಇರುವಂತಹ ಕೃಷ್ಣ ಅದು ಒಂದು ವಿಲಾಸ ಇರುತ್ತೆ, ಇಲ್ಲ ಪ್ರಕಾಶ ಇರುತ್ತೆ. ವಿಲಾಸ ಮಾಡಕ್ಕೋಸ್ಕರ ಇರ್ತಾನೆ, ಇಲ್ಲ ಭಗವಂತನ ಪ್ರಕಾಶ ಅಭಿವ್ಯಕ್ತಿ. ಬೇರೆ ಬೇರೆ ಗೋಪಿಯರ ಜೊತೆ ಕೃಷ್ಣ ಬೇರೆ ಬೇರೆ ರೂಪದಲ್ಲಿ, ಅದೇ ಕೃಷ್ಣನೇ, ಅದೇ ರೂಪನೇ, ಅದೇ ನವಿಲ್ಗರಿ, ಅದೇ ಶಾಂಬ ಬಣ್ಣ, ಆದ್ರೆ ಮೂಲ ಕೃಷ್ಣಕ್ಕಿಂತ ಭಿನ್ನ ಅವನು. ಅರ್ಥ ಮಾಡ್ಕೊಳ್ಳಿ, ಇದನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ. ಈಗ 16,108 ಜನ ಮದುವೆ ಆಗಿದ್ದಾನೆ ಕೃಷ್ಣ. ಏಕಕಾಲದಲ್ಲಿ ಎಲ್ಲಾ ಪತ್ನಿಯರ ಜೊತೆ ಇದ್ದ. ಹೌದು, ಅದಕ್ಕೆ ಅವನ ಭಗವಂತ ಅಂತ ಕರೆಯೋದು. ಅವನು ಆಮ್ನಿ ಪ್ರೆಸೆನ್ಸ್, ಸರ್ವ ವ್ಯಾಪಕತ್ವ, ಇದು ಗುಣ ಇದೆ ಅವನಲ್ಲಿ, ಎಲ್ಲ ಕಡೆ ಇರ್ತಾನೆ ಏಕಕಾಲದಲ್ಲಿ. ಆದರೆ ಪ್ರತಿಯೊಬ್ಬ ಪತ್ನಿಯ ಜೊತೆ ಅಥವಾ ಪ್ರತಿಯೊಬ್ಬ ಗೋಪಿಕಾಸ್ತ್ರೀ ಜೊತೆ ಭಗವಂತ ತನ್ನ ಪ್ರಕಾಶವನ್ನ ವ್ಯಕ್ತಪಡಿಸ್ತಾನೆ. ಎಕ್ಸ್ಪಾನ್ಷನ್. ಇದರ್ಥ ಆಯ್ತಾ? ಏನಾದ್ರು ಡೌಟ್ಸ್ ಇದೆ ಅನ್ಮ್ಯೂಟ್ ಮಾಡ್ಕೊಂಡು ಕೇಳ್ಬೋದು, ಪರವಾಗಿಲ್ಲ. ಕ್ಲಾಸ್ ಮಧ್ಯದಲ್ಲೇ ಅನ್ಮ್ಯೂಟ್ ಮಾಡ್ಕೊಂಡು ಏನಾದ್ರು ಡೌಟ್ಸ್ ಇದೆ ಕೇಳಿ, ಇಲ್ಲ ಬರ್ಕೊಳ್ಳಿ, ಕೊನೆಯಲ್ಲಿ ಕೇಳಿ. ಭಗವಂತನ ಅಭಿವ್ಯಕ್ತಿಗೆ ಎರಡು ಮುಖ್ಯ ರೂಪಗಳಿದೆ, ಮುಖ್ಯ ವಿಭಾಗಗಳಿದೆ ಎರಡು ರೂಪದಲ್ಲಿ. ಒಂದು ಪ್ರಕಾಶ, ಇನ್ನೊಂದು ವಿಲಾಸ. ಪ್ರಕಾಶ ಅಂದ್ರೆ ಅರ್ಥ ಆಯ್ತಾ? ಎಲ್ಲ ಗೋಪಿಯರ ಜೊತೆ ಕೃಷ್ಣ ಇರ್ತಾನೆ, ಆದ್ರೆ ಕೃಷ್ಣನೇ ಮೂಲ ಕೃಷ್ಣ ಅಲ್ಲ, ಕೃಷ್ಣನ ತರಾನೇ ಇರ್ತಾರೆ, ಆದ್ರೆ ಕೃಷ್ಣನಿಂದ ವಿಸ್ತರಣೆಗೊಂಡವರು ಅವರು, ಮೂಲ ಕೃಷ್ಣ ಅಲ್ಲ. ಅದಕ್ಕೆ ಪ್ರಕಾಶ ಅಂತ ಹೇಳ್ತಾರೆ. ವಿಲಾಸ ಅಂದ್ರೆ ಏನು ಅಂದ್ರೆ, ವಿಲಾಸ ಈಗ ಉದಾಹರಣೆಗೆ ಬಲರಾಮ ಕೃಷ್ಣನೇ, ಆದ್ರೆ ಕೃಷ್ಣನ್ ತರ ಇಲ್ಲ ನೋಡಕ್ಕೆ, ಅದು ವಿಲಾಸ. ನೋಟ್ ಮಾಡ್ಕೊಳ್ಳಿ ಬೇಕಿದ್ರೆ. ಪ್ರಕಾಶ ಮತ್ತೆ ವಿಲಾಸ. ಪ್ರಕಾಶ ಅಂತ ಅರ್ಥ ಆಯ್ತು, ಸೇಮ್ ಕೃಷ್ಣನ್ ತರಾನೇ ಗೋಪಿಯರ ಜೊತೆ 16,000 ಜನ ಪತ್ನಿಯರ ಜೊತೆ ಏಕಕಾಲದಲ್ಲಿ, ಅದು ಪ್ರಕಾಶ. ವಿಲಾಸ ಅಂದ್ರೆ ಈಗ ಬಲರಾಮ ಕೃಷ್ಣನಿಂದ ವಿಸ್ತರಣೆ ಆದಂತಹ ಮೊದಲ ವಿಸ್ತರಣೆ, ಅದು ವಿಲಾಸ ವಿಸ್ತರಣೆ. ಕೃಷ್ಣನೇ, ಆದ್ರೆ ಕೃಷ್ಣನ ತರ ಇಲ್ಲ.
ವಿಲಾಸ. ಆಮೇಲೆ ಬಲರಾಮನಿಂದ ಚತುರ್ಭುಜ ನಾರಾಯಣ ರೂಪಗಳು ವಿಸ್ತರಣೆ ಆಗುತ್ತೆ. ಹೀಗೆ ವಿಸ್ತರಣೆ, ಸ್ವಾಂಶ ವಿಸ್ತರಣೆ ಆಗ್ತಾ ಬರ್ತಾ ಇರುತ್ತೆ. ಈಗ ವೈಕುಂಠದಲ್ಲಿ ಕೃಷ್ಣನ ನಾರಾಯಣ ರೂಪಕ್ಕೆ 4 ಕೈಗಳಿದೆ, ಆದ್ರೆ ಕೃಷ್ಣನಿಗೆ 2 ಕೈ ಇದೆ. ಕೃಷ್ಣನೇ ಆದ್ರೆ ಕೃಷ್ಣ ಅಲ್ಲ, ಅದಕ್ಕೆ ವಿಲಾಸ ವಿಸ್ತರಣೆ ಅಂತ ಕರಿತೀವಿ. ಈಗ ನಾವು ಎಷ್ಟು ಸಮಯ ವಿಷ್ಣು ಅಂತ ಹೇಳಿರ್ತೀವಿ, ಹರಿ ನಾರಾಯಣ ಅಂತ ಹೇಳಿರ್ತೀವಿ ಅಲ್ವಾ. ಕೃಷ್ಣನ ವಿಸ್ತರಣೆಗಳೇ ಅದು, ಅದ್ರದ್ದು ವಿಲಾಸ ವಿಸ್ತರಣೆಗಳು, ಕೃಷ್ಣನೇ ಅಲ್ಲ. ಈಗ ಹಾಲು ಹೇಗೆ ಮೊಸರಾಗುತ್ತೆ, ಹಾಲಿಂದನೇ ಮೊಸರಾಯ್ತು. ಆದ್ರೆ ನೀವು ಹಿಂಗ ಅರ್ಥ ಮಾಡ್ಕೊಳ್ಳಿ, ಅದು ವಿಲಾಸ ವಿಸ್ತರಣೆ. ಹಾಲೇ ಮೊಸರಾಗಿದ್ದು, ಬೇರೆ ಇನ್ನೇನು ಅಲ್ಲ. ಆದ್ರೆ ಮೊಸರು ಹಾಲಲ್ಲ. ಇದು ವಿಲಾಸ ವಿಸ್ತರಣೆ. ಹಾಗಾದ್ರೆ ಕೃಷ್ಣ, ವಿಷ್ಣು, ನಾರಾಯಣ, ಹರಿ ಇದೆಲ್ಲ ಹೇಳ್ತೀವಲ್ಲ ನಾವು, ಎಲ್ಲವೂ ಕೂಡ ಕೃಷ್ಣನಿಂದ ವಿಲಾಸ ವಿಸ್ತರಣೆ. ಭಗವಂತ ಏನೋ ಲೀಲೆ ಮಾಡಕ್ಕೆ, ಏನೋ ಒಂದು ಮತ್ಸ್ಯ, ಕೂರ್ಮ, ವರಾಹ, ಇವೆಲ್ಲ ಭಗವಂತನ ವಿಲಾಸ ವಿಸ್ತರಣೆಗಳು. ಅನೇಕ ವಿಸ್ತರಣೆಗಳು, ಸ್ವಾಂಶ ವಿಸ್ತರಣೆ ಅಂತ ಹೇಳಿದ್ದಾರೆ ಅದಕ್ಕೆ. ಹೀಗೆ ಭಗವಂತ ಅನೇಕ ರೂಪಗಳಲ್ಲಿ ವಿಸ್ತರಣೆ ಆಗ್ತಾನೆ, ವಿಸ್ತರಣೆ ಪ್ರಕಟ ಆಗ್ತಾನೆ. ಇದೆಲ್ಲ ಅವನ ಪ್ರಕಾಶ ವಿಗ್ರಹ, ಅರ್ಚಾ ವಿಗ್ರಹ ಅಂತ ಕರಿತೀವಲ್ಲ ಹಾಗೆ. ಸೊ ಭಗವಂತನೇ ಯಾವುದೇ ರೂಪದಲ್ಲಿ ಬಂದ್ರು ಅದು ಭಗವಂತನೇ, ಬಟ್ ಬೇಗ ಒಂದು ವಿಲಾಸಕ್ಕೋ ಅಥವಾ ಇನ್ನೊಂದು ಪ್ರಕಾಶಕ್ಕೋ ವಿಸ್ತರಣೆ ಆಗ್ತಾನೆ. ಹೌದಲ್ಲ. ಈಗ ನಾವು ಭಗವಂತನ ಕರ್ಮಗಳ ರಹಸ್ಯವನ್ನ ಸ್ವಲ್ಪ ಅರ್ಥ ಮಾಡ್ಕೋಬಹುದು ಇವಾಗ. ಇದು ಗೊತ್ತಾದ್ರೆ, ಇದು ಗೊತ್ತಿದ್ರೆ ಮಾತ್ರ ಇಲ್ಲಿ ಅರ್ಥ ಆಗುತ್ತೆ, ಇಲ್ಲ ಏನು ಅರ್ಥ ಆಗೋದಿಲ್ಲ. ಹ್ಮ್ ಹೀಗೆ ಭಗವಂತ ತನ್ನ ಅಂತರಂಗ ಶಕ್ತಿಯಿಂದ, ಭಗವಂತನಿಗೆ ಅಂತರಂಗ ಶಕ್ತಿ, ಬಹಿರಂಗ ಶಕ್ತಿ, ತಟಸ್ಥ ಶಕ್ತಿ ಅಂತ 3 ಮುಖ್ಯ ಶಕ್ತಿಗಳಿದೆ. ಭಗವಂತ ತನ್ನ ಅಂತರಂಗ ಶಕ್ತಿಯಿಂದ ಬೇರೆ ಬೇರೆ ರೂಪದಲ್ಲಿ ವಿಲಾಸಕ್ಕೋಸ್ಕರ ತನ್ನನ್ನ ವಿಸ್ತರಣೆ ಮಾಡ್ಕೊಳ್ತಾನೆ. ಸ್ವರೂಪಂ ಅನ್ಯಾಕಾರಂ ಎತ್ತಸ್ಯ ಭಾತಿ ವಿಲಾಸತಃ. ಸ್ವರೂಪಂ ಅನ್ಯಾಕಾರಂ. ಈಗ ಒಬ್ಬ ಆಕ್ಟರ್ ಇರ್ತಾನೆ, ಅವನು ಈಗ ಈ ಪಿಕ್ಚರ್ಗೆ ಈಗ ರಣಧೀರ ಕಂಠೀರವಾಗೆ ರಣಧೀರ ಕಂಠೀರವ ತರ ವೇಷ ಹಾಕಬೇಕು. ನಾನೊಬ್ಬ ಕಳ್ಳ ಆದ್ರೆ ಕಳ್ಳನ್ ತರ ವೇಷ ಹಾಕಬೇಕು, ಬಟ್ ಅದೇ ವ್ಯಕ್ತಿನೇ. ಅಥವಾ ಯಾವುದೋ ಒಂದು ರೊಮ್ಯಾಂಟಿಕ್ ಹೀರೋ ಆದ್ರೆ ಆ ರೊಮ್ಯಾಂಟಿಕ್ ಹೀರೋ ತರ ವೇಷ ಹಾಕಬೇಕು. ಅಥವಾ ಯಾವುದೋ ಒಂದು ಫೈಟಿಂಗ್ ಸೀನ್ ಬಂದ್ರೆ ಅಥವಾ ಅದಕ್ಕೆ ತಕ್ಕ ಹಾಗೆ ಭಗವಂತ ವೇಷವನ್ನ ಧರಿಸ್ತಾನೆ. ಅದಕ್ಕೆ ಹೇಳಿದ್ರೆ ಸ್ವರೂಪಂ ಅನ್ಯಾಕಾರಂ ಯತ್ ತಸ್ಯ ಭಾತಿ ವಿಲಾಸತಃ. ಒಬ್ನೇ ಆಕ್ಟರ್ ಒಬ್ನೇ ವೇಷ ಹಾಕೊಂಡು ಇಡೀ 100 ಪಿಕ್ಚರ್ ಒಂದೇ ತರ ಮಾಡಿದ್ರೆ ವಿಲಾಸ ಇರುತ್ತೆ, ಅದರಲ್ಲಿ ಬೋರ್ ಆಗುತ್ತೆ, ಅವನಿಗೆ ಬೇಜಾರಾಗ್ಬಿಡುತ್ತೆ. ಅದಕ್ಕೋಸ್ಕರ ಭಗವಂತ ತನ್ನನ್ನೇ ವಿಸ್ತರಣೆ ಮಾಡ್ಕೊಳ್ತಾನೆ ಬೇರೆ 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 ರೂಪಗಳಲ್ಲಿ. ಏನಕ್ಕೋಸ್ಕರ? ತಸ್ಯ ಭಾತಿ ವಿಲಾಸತಃ. ಅದೇ ತರನೇ ವೃಂದಾವನದಲ್ಲಿ ಗೋಪ ಬಾಲಕನಾಗಿ ಬಂದ, ಯುವಕನಾಗಿ ಕಾಣಿಸ್ಕೊಂಡ, ತನ್ನ ಯದುಕುಲವನ್ನೇ ನಾಶ ಮಾಡೋ ತರ ಲೀಲೆ ಮಾಡ್ದ. ಯಾವುದೋ ಬೇಡನ ಬಾಣಕ್ಕೆ ತಾನು ಬಲಿಯಾದೆ ಅನ್ನೋ ತರ ತೋರಿಸ್ಕೊಂಡ. ವಿಲಾಸ ಇದೆಲ್ಲ ಭಗವಂತನ ವಿಲಾಸ. ನಮ್ಗೆ ಅರ್ಥ ಆಗ್ತಿಲ್ವಲ್ಲ, ಅದಕ್ಕೆ ನಾವೇನ್ ಮಾಡ್ತೀವಿ, ತಪ್ಪಾಗಿ ಅದನ್ನ ಊಹೆ ಮಾಡ್ತಾ ಇದೀವಿ. ಅದಕ್ಕೆ ಭಗವಂತ ಕರೆಕ್ಟ್ ಆಗಿ ಹೇಳಿದ ನೋಡಿ ಭಗವದ್ಗೀತಾಲಿ, ಯಾರು ನನ್ನ ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಯಾರು ನನ್ನ ಜನ್ಮ ಮತ್ತೆ ಕರ್ಮದ ರಹಸ್ಯವನ್ನ ತತ್ವತಃ ತಿಳ್ಕೊಳ್ತಾರೋ ಅವ್ರಿಗೆ ಮತ್ತೆ ಪುನರ್ಜನ್ಮ ಇಲ್ಲ. ಆದ್ರೆ ಅರ್ಥ ಆಗೋದಿಲ್ಲ ನಮಗೆ. ಗುರು ವೈಷ್ಣವ ಹರಿ ಕೃಪೆ ಇಲ್ಲದೆ ನಮಗೆ ಭಗವಂತನ ಲೀಲಾ ವಿನೋದಗಳು, ಲೀಲಾ ನಾಟಕಗಳು, ಭಗವಂತನ ಆ ಜನ್ಮ ಕರ್ಮದ ರಹಸ್ಯಗಳು ನಮ್ಗೆ ಅರ್ಥ ಆಗೋದಿಲ್ಲ. ಈ ಭಗವಂತನ ಲೀಲಾ ವಿನೋದ ಎಷ್ಟು ಆಶ್ಚರ್ಯಮಯ ಅಂತಂದ್ರೆ ದೇವತೆಗಳಿಗೂ ಗೊತ್ತಾಗ್ತಲ್ಲ ಏನ್ ಮಾಡ್ತಾನೆ ಇಲ್ಲಿ ಕೃಷ್ಣ ಅಂತ. ಕೆಲವು ಸಮಯ ಇವನು ಭಗವಂತನ ಅಲ್ವ ಅಂತ ಅನುಮಾನ ಬಂದ್ಬಿಡುತ್ತೆ ಅವರಿಗೆ. ಗೋಪ ಬಾಲಕರು ತರೋ ಅನ್ನವನ್ನ ತಿಂತಾನೆ, ಅವನ್ ತಿಂದಿದ್ದು ಇವನ್ ತಿಂತಾನೆ, ಎಂಜಲ್ ತಿಂತಾನೆ, ಭಗವಂತ ಎಡಗೈಲ್ ತಿಂತಾನೆ. ನಾವ್ ಎಡಗೈಲ್ ತಿಂದ ಮಾಡಿ ಬೈತೀವಿ, ಎಡಗೈಲ್ ತಿನ್ಬಾರ್ದು ಅಂತ. ಆದ್ರೆ ಕೃಷ್ಣ ಎಡಗೈಲ್ ತಿಂತಾನೆ. ಇದು ಲೀಲಾ ವಿಲಾಸ, ಅದು ಅವನ ಇಷ್ಟ, ನಾವಂಗ್ ಮಾಡ್ಬಾರ್ದು. ಅದಕ್ಕೆ ಭಗವಂತ
ಲೀಲಾ ವಿಗ್ರಹಗಳ ವಿಸ್ತರಣೆ ಮಾಡ್ಕೊಳ್ತಾನೆ. ಆ ಲೀಲಾ ವಿಗ್ರಹಗಳೇನು? ಬಲರಾಮ ಆಗಿರ್ಬೋದು, ಸಂಕರ್ಷಣ ಆಗಿರ್ಬೋದು, ನಾರಾಯಣ ಆಗಿರ್ಬೋದು, ಇವೆಲ್ಲ ಭಗವಂತನ ಲೀಲಾ ವಿಗ್ರಹಗಳ ನಿದರ್ಶನ. ಆದ್ರೆ ನಮಗೆ ಆ ಲೀಲಾ ವಿಗ್ರಹಗಳ ವಿಸ್ತರಣೆ ಯಾಕೆ ಬೇಕು? ಮೂಲ ಕೃಷ್ಣನೇ ನೋಡೋಣ, ನಾವು ಮೂಲ ಕೃಷ್ಣನನ್ನೇ ಆರಾಧನೆ ಮಾಡೋಣ, ಮೂಲ ಕೃಷ್ಣನ ರೂಪದಲ್ಲೇ ಮನಸ್ಸನ್ನು ಇಡೋಣ, ನೀಡ್ಬೋದಲ್ಲ. ಆದ್ರೆ ಭಗವಂತನ ಲೀಲಾ ವಿಲಾಸ ವಿಗ್ರಹಗಳ ವಿಸ್ತರಣೆ ಇದೆಯಲ್ಲ, ಚತುರ್ಭುಜ ನಾರಾಯಣ, ಸಂಕರ್ಷಣ, ಆದ್ರೆ ಇವರು ಮಾಡಕ್ಕಾಗದ್ರ ಲೀಲೆಗಳನ್ನ ಕೃಷ್ಣ ಮಾಡ್ತಾನೆ. ವೇಣು ಮಾಧುರಿ, ಲೀಲಾ ಮಾಧುರಿ, ರೂಪ ಮಾಧುರಿ. ಭಗವಂತನ ಕೃಷ್ಣನಿಗಿರೋ ರೂಪಕ್ಕೆ ಹೋಲಿಕೆ ಮಾಡಕ್ಕಾಗೋದಿಲ್ಲ. ಕೃಷ್ಣನ ರೂಪಕ್ಕೆ, ಮೂಲ ಕೃಷ್ಣನ ರೂಪಕ್ಕೆ ಹೋಲಿಕೆ ಮಾಡಕ್ಕಾಗಲ್ಲ ಯಾವುದನ್ನು. ಸಾಕ್ಷಾತ್ ಚತುರ್ಭುಜ ನಾರಾಯಣ ಕೃಷ್ಣನ ವಿಸ್ತರಣೆ ಆಗಿದ್ರು ಗೋಪಿಯರಿಗೆ ಆ ರೂಪದ ಮೇಲೆ ಮನಸ್ಸು ನೆಟ್ಲಿಲ್ಲ, ಅವ್ರಿಗೆ ನಡಕ್ ಆಗಿಲ್ಲ. ನಮ್ಗೆ ಈ ಸೌಂದರ್ಯಕ್ಕಿಂತ ಆ ಸೌಂದರ್ಯನೇ ಬೇಕು ಅಂತ ಬಯಸಿದ್ರು ಅವರು. ಅದು ಲೀಲಾ ಮಾಧುರಿ. ವೇಣು ಮಾಧುರಿ, ನಾರಾಯಣ ವೇಣು ಊದಕ್ಕಾಗೋದಿಲ್ಲ, ಕೊಳಲು ಊದಕ್ಕಾಗೋದಿಲ್ಲ, ಕೃಷ್ಣ ಊದ್ತಾನೆ. ನಾರಾಯಣ ವಿಷ್ಣು ಮಾಡೋ ಎಲ್ಲ ಕೆಲಸನೂ ಕೃಷ್ಣ ಮಾಡ್ತಾನೆ, ಆದ್ರೆ ಕೃಷ್ಣ ಮಾಡೋ ಎಲ್ಲ ಕೆಲಸ ವಿಷ್ಣು ನಾರಾಯಣನು ಮಾಡಕ್ಕಾಗಲ್ಲ. ವಿಷ್ಣು ಕೊಳಲುವುದಕ್ಕಾಗೋದಿಲ್ಲ, ಕೃಷ್ಣ ಊದ್ತಾನೆ. ಕೃಷ್ಣನೇ ವಿಷ್ಣು ಆಗಿ ಬಂದ್ರು ಅಲ್ಲಿ ಈಗ ಉದಾಹರಣೆಗೆ, ಈಗ ನಾವು ಮನುಷ್ಯನ ದೇಹದಲ್ಲಿ ಇದ್ದೀವಿ ನಾವೀಗ, ಹೌದಾ? ನಾವು ಮನುಷ್ಯ ಅಲ್ಲ, ನಾವು ಪ್ರಾಣಿ ಅಲ್ಲ, ನಾವು ದೇವತೆಗಳಲ್ಲ, ನಾವು ರಾಕ್ಷಸರಲ್ಲ, ನಾವು ಆ ದೇಹದಲ್ಲಿ ಇರೋರು. ಯಾರಾದ್ರೂ ನಿಮ್ಮನ್ನ ನೀವು ಯಾರ್ರಿ? ಮನುಷ್ಯ ಅಲ್ಲ, ನಾವು ಮನುಷ್ಯನ ದೇಹದಲ್ಲಿ ಇದ್ದೀವಿ. ನಾಳೆ ನಾನು ನಾಯಿ ದೇಹಕ್ಕೆ ಹೋಗ್ಬೋದು, ಕತ್ತೆ ದೇಹಕ್ಕೆ ಹೋಗ್ಬೋದು. ಈಗ ನಾನು ಮನುಷ್ಯನ ದೇಹದಲ್ಲಿ ಇದ್ದೀನಿ. ಮನುಷ್ಯನ ದೇಹದಲ್ಲಿದ್ದಾಗ ನಾನೇನ್ ಮಾಡ್ಬೋದು? ಅದನ್ನ ಅಷ್ಟೇ ಮಾಡಕ್ ಸಾಧ್ಯ. ನಾನೇ ಇನ್ನೊಂದು ಪ್ರಾಣಿ ದೇಹಕ್ಕೆ ಹೋದಾಗ ನಾನು ಈ ಕೆಲಸ ಮಾಡಕ್ಕಾಗಲ್ಲ. ಈಗ ನಾಲಿಗೆ ಮನುಷ್ಯನಿಗೂ ಇದೆ, ಎಲ್ಲ ಪ್ರಾಣಿಗೂ ನಾಲಿಗೆ ಇದೆ. ಆದ್ರೆ ನಾನು ನಾಯಿ ದೇಹಕ್ಕೆ ಹೋದ್ರೆ ನಾನು ಮಾತಾಡಕ್ಕಾಗಲ್ಲ, ಅಲ್ಲಿ ಹಾಡಾಡಕ್ಕಾಗಲ್ಲ, ಭಾಗವತ ಓದಕ್ಕಾಗಲ್ಲ, ನಾಲಿಗೆ ಇದೆ. ಅಂದ್ರೆ ಒಂದು ದೇಹದಲ್ಲಿದ್ದಾಗ ಮಾಡೋಂತ ಕೆಲಸಗಳು ಇನ್ನೊಂದು ದೇಹದಲ್ಲಿದ್ದಾಗ ಮಾಡಕ್ಕಾಗಲ್ಲ ನಾವು. ಉದಾಹರಣೆಗೆ ಹಾಗೇನೆ ಭಗವಂತ ತಾನೇ ವಿಸ್ತರಣೆಯಾಗಿ ವಿಷ್ಣು ರೂಪವನ್ನು ಧರಿಸಬಹುದು, ನಾರಾಯಣ ರೂಪ ಧರಿಸಬಹುದು ವಿಸ್ತರಣೆಯಾಗಿ. ಆದ್ರೆ ಕೃಷ್ಣ ಮಾಡೋ ಕೆಲಸ ಅವ್ರು ಮಾಡಕ್ಕಾಗಲ್ಲ. ಇದಕ್ಕೆ ಪ್ರಕಾಶ, ತತ್ ಪ್ರಕಾಶಂಶ ತಚ್ಚಕ್ತಿ ಕೃಷ್ಣ ಚೈತನ್ಯ ಸಂಜ್ಞಕ. ಈಗ ನಾವು ನೇರವಾಗಿ ವೃಂದಾವನ ಬರೋಣ. ವೃಂದಾವನದಲ್ಲಿ ಕೃಷ್ಣ ಜೊತೆ ಸಂಗಡಿಗರಿದ್ರು, ಗೋಪ ಬಾಲಕರಿದ್ರು, ಗೋಪಕುಮಾರಿಯರಿದ್ರು. ಇವರೆಲ್ಲರೂ ಕೃಷ್ಣನ ವೈಯಕ್ತಿಕ ಸಹಚರರು, ಪರ್ಸನಲ್ ಅಸೋಸಿಯೇಟ್ಸ್. ಅವನ ಭಕ್ತರು, ಅವನಿಗೆ ಸಮಾನರು. ಕೃಷ್ಣನ ಭಕ್ತರು ಕೃಷ್ಣನಿಗೆ ಸಮಾನರು. ಯಾವ ರೂಪದಲ್ಲಿ? ಗುಣದಲ್ಲಿ. ಕೃಷ್ಣನನ್ನ ಯಾರು ಇನ್ಕ್ಲೂಡ್ ಮಾಡ್ಕೊಂಡಿರ್ತಾರೋ ತಮ್ಮ ಜೀವನದಲ್ಲಿ ಅವ್ರು ಪರಿಪೂರ್ಣರು ಅಂತಾನೆ ಶಾಸ್ತ್ರ ಹೇಳೋದು. ಯಾರು ಪರಿಪೂರ್ಣರಲ್ಲ, ಆದ್ರೆ ಯಾರು ಪರಿಪೂರ್ಣನಾದವನನ್ನ ಜೊತೆಲಿ ಇಟ್ಕೊಳ್ತಾರೆ, ಅವನನ್ನ ಫಾಲೋ ಮಾಡ್ತಾರೆ, ಅವನನ್ನ ಅನುಸರಿಸ್ತಾರೆ, ಅವನ ಪರಿಪೂರ್ಣರು ಅಂತ ಡಿಕ್ಲೇರ್ ಮಾಡ್ತಾರೆ, ಶಾಸ್ತ್ರ ಹೇಳುತ್ತೆ. ಭೌತಿಕದಲ್ಲಿ ಅವನು ಎಷ್ಟೇ ಪರಿಪೂರ್ಣತೆಯನ್ನು ಪಡೆದರೂ ಕೂಡ ಅದು ಅಪರಿಪೂರ್ಣನೇ ಅಂತಾನೆ ಅರ್ಥ. ಅದಕ್ಕೆ ನಾವು ಭಗವಂತನ ಭಕ್ತರನ್ನ ಭಗವಂತನ ಹಾಗೇನೆ ನಾವು ಪೂಜಿಸ್ಬೇಕು, ಕಾಣಬೇಕು, ಅವರನ್ನ ಪರಿಪೂರ್ಣರು ಅಂತಾನೆ ಭಾವಿಸ್ಬೇಕು, ನಾವು ಅವರ ಸೇವೆ ಮಾಡ್ಬೇಕು. ಹೀಗೆ ಕವಿರಾಜ ಕೃಷ್ಣದಾಸ ಗೋಸ್ವಾಮಿ ಅವರು ಈ ಎಲ್ಲ ಹಂತದ ಭಕ್ತರನ್ನ ಆರಾಧನೆ ಮಾಡ್ತಾರೆ, ಪೂಜೆ ಮಾಡ್ತಾರೆ. ಇದು ವೃಂದಾವನ ವಾಸಿಗಳ, ವ್ರಜವಾಸಿಗಳ ಮಹಿಮೆ. ಆಮೇಲೆ ವ್ರಜೆ ಯೇ ವಿಹರೆ ಪೂರ್ವೆ ಕೃಷ್ಣ ಬಲರಾಮ ಕೋಟಿ ಸೂರ್ಯ ಚಂದ್ರ ಜಿನಿ ದೋನ್ಹಾರ ನಿಜಧಾಮ ಸೇ ದುಯಿ ಜಗತೇರ ಹಾಯಿಯ ಸದಯ ಗೌಡ ದೇಶ ಪೂರ್ವ ಶೈಲೆ ಕರಿಲಾ ಉದಯ. ವೃಂದಾವನದಲ್ಲಿ ಕೃಷ್ಣ ಬಲರಾಮರು
ಹೇಗ್ ಕಾಣಿಸ್ತಾ ಇದೆ ಅಂದ್ರೆ ಸೂರ್ಯ ಚಂದ್ರಗಿಂತ ಕೋಟಿ ಪಟ್ಟು ಪ್ರಕಾಶ ಅಂತೆ ಅವರಿಗೆ. ಕೋಟಿ ಸೂರ್ಯ ಚಂದ್ರ ಚಿನಿ ದೋನಹಾರ ನಿಜಧಾಮ. 1000 ಕೋಟಿ ಸೂರ್ಯರ ಬೆಳಕಿಗಿಂತಲೂ ಪ್ರಕಾಶಮಾನವಾಗಿ ವ್ರಜಧಾಮದಲ್ಲಿ ಲೀಲೆ ಮಾಡ್ತಾ ಇದ್ರು. ಅದೇ ಕೃಷ್ಣ ಬಲರಾಮರೇ ಗೌಡ ದೇಶದಲ್ಲಿ ಅಂದ್ರೆ ಗೌಡಿಯ ಪ್ರಾಂತ್ಯ ಬಂಗಾಲದಲ್ಲಿ ಚೈತನ್ಯ ಮಹಾಪ್ರಭು ಮತ್ತೆ ನಿತ್ಯಾನಂದ ಪ್ರಭುಗಳಾಗಿ ಅವತಾರ ಮಾಡಿದ್ದಾರೆ. ಏನಕ್ಕೋಸ್ಕರ ಬಂದ್ರು? ಏಯಿ ಮತ ದುಯಿಬಾಯಿ ಜೀವೇರ ಅಜ್ಞಾನ ತಮೋ ನಾಶಕರಿ ಕೈಲ ತತ್ವ ವಸ್ತುದಾನ. ಯಾಕೆ ಬಂದ್ರು ಅವರು ಅವತಾರ ಮಾಡಿದ್ರು? ಜೀವೇರ ಅಜ್ಞಾನ ತಮೋ ನಾಶಕರಿ, ಜೀವದ ಅಜ್ಞಾನವನ್ನ ತಮೋಗುಣವನ್ನ ನಾಶ ಮಾಡಬೇಕು. ಕೈಲ ತತ್ವವಸ್ತು ದಾನ. ತತ್ವವಸ್ತು ದಾನ ಅಂದ್ರೆ ತತ್ವವಸ್ತು ಅಂದ್ರೆ ಕೃಷ್ಣ ಭಗವಂತ, ಅದನ್ನ ದಾನ ಮಾಡಿದ್ದಾರೆ. ಏನ್ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬ ಜೀವಿಗೂ ಕೃಷ್ಣನನ್ನ ದಾನ ಮಾಡಿದ್ದಾರೆ. ತಗೊಳ್ಳಿ ಕೃಷ್ಣ ತಗೊಳ್ಳಿ, ಕೃಷ್ಣ ತಗೊಳ್ಳಿ, ಕೃಷ್ಣ ತಗೊಳ್ಳಿ. ಹೇಗೆ ದಾನ ಮಾಡಿದ್ರು? ಕೃಷ್ಣನ ನಾಮವನ್ನ ದಾನ ಮಾಡಿದ್ರು. ಕೃಷ್ಣ ಮತ್ತೆ ಕೃಷ್ಣ ನಾಮ ಬೇರೆ ಬೇರೆ ಅಲ್ಲ. ಅಭಿನ್ನಾತ್ವಾನ್ ನಾಮ ನಾಮಿನೋ, ನಾಮ ಮತ್ತೆ ನಾಮದ ಒಡೆಯ ಇಬ್ರು ಬೇರೆ ಬೇರೆ ಅಲ್ಲ, ಒಂದೇ, ಅಭಿನ್ನ. ಸೊ ಕೃಷ್ಣನ ನಾಮದ ರೂಪದಲ್ಲಿ ಅವರು ದಾನ ಮಾಡಿದ್ದಾರೆ ಜಗತ್ತಿಗೆ. ಜೀವೇರ ಅಜ್ಞಾನ ತಮೋ ನಾಶಕರಿ. ಅಜ್ಞಾನ ಅಂದ್ರೆ ಯಾವುದು ಅಂತ ಹೇಳ್ತಾರೆ ಇಲ್ಲಿ. ಯಾವುದು ಅಜ್ಞಾನ ಅಂದ್ರೆ ಯಾವ್ದಿರ್ಬೋದು ಅಜ್ಞಾನ ಅಂದ್ರೆ ನಮ್ಮ ಪ್ರಕಾರ? ಕಳ್ಳತನ, ಮೋಸ, ಸುಳ್ಳು, ವಂಚನೆ ಅಲ್ವಾ? ಅಲ್ಲ. ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಿ ಹೇಳ್ತಾರೆ ಕವಿರಾಜ ಕೃಷ್ಣ ಗೋಸ್ವಾಮಿಯವರು, ಧರ್ಮ ಅರ್ಥ ಕಾಮ ಮೋಕ್ಷ ಇದು ಅಜ್ಞಾನ. ಧರ್ಮ ಅರ್ಥ ಕಾಮ ಮೋಕ್ಷ ಕೂಡ ಅಜ್ಞಾನ. ನಾವು ಮೋಕ್ಷಕ್ಕೋಸ್ಕರ ಪ್ರಯತ್ನ ಮಾಡ್ತೀವಲ್ಲ, ಮೋಕ್ಷ ಬೇಕು ಮೋಕ್ಷ ಬೇಕು, ಅದು ಅಜ್ಞಾನ. ಅದು ಈಗ ನಮ್ಮಲ್ಲಿರೋ ಅಜ್ಞಾನವನ್ನ ಬಲವಂತವಾಗಿ ನಾವು ತೆಗಿಬೇಕು, ಹೋಗೋದಿಲ್ಲ ಅದು ಹಂಗೇನೆ. ಬಲವಂತದಿಂದ ತೆಗಿಬೇಕು ಇವಾಗ ನಾವು. ಯಾಕಂದ್ರೆ ನಾವೇನ್ ಮಾಡ್ತಿದೀವಿ, ಆಚರಣೆ ಮಾಡ್ತಾ ಇದೀವಿ, ಅದು ಕೈತವ ಧರ್ಮ, ಮೋಸದ ಧರ್ಮ. ಅದು ಅಜ್ಞಾನ. ಭಗವಂತನನ್ನ ಬಿಟ್ಟು ನಾವ್ ಏನೇ ಮಾಡಿದ್ರು ಅದು ಅಜ್ಞಾನ. 1000 ಜನಕ್ಕೆ ನೀವು ಅನ್ನದಾನ ಮಾಡ್ಬೋದು, ಅಜ್ಞಾನ. ನಿರ್ಗತಿಕರಿಗೆ ವಸತಿ ಬಟ್ಟೆ ಕೊಡ್ಬೋದು, ಅದು ಅಜ್ಞಾನ. ಯಾಕಂದ್ರೆ ಅದು ಕೈತವ ಧರ್ಮ. ಯಾವುದು ಭಗವಂತನ ಕಡೆ ಕರ್ಕೊಂಡು ಹೋಗೋದಿಲ್ಲ, ಅದು ಕೈತವ ಧರ್ಮ. ಮೇಲ್ನೋಟಿಗೆ ಧರ್ಮ ತರ ಕಾಣ್ತಿದೆ, ಅದು ಮೋಸ, ಅದು ಅಜ್ಞಾನ. ಹೇಳ್ತಾರೆ, ಅಜ್ಞಾನ ತಮೇರ ನಾಮ ಕೈಯೇ ಕೈತವ, ಧರ್ಮ ಅರ್ಥ ಕಾಮ ಮೋಕ್ಷ ವಾಂಚ ಆದಿ ಸಭ. ನನಗೆ ಧರ್ಮ ಬೇಕು, ಧರ್ಮ ಮಾಡಬೇಕು, ಕಾಮ ಮೋಕ್ಷ ಅರ್ಥ ಇದೆಲ್ಲ ಅಜ್ಞಾನ. ಅದಕ್ಕೆ ಭಾಗವತಮಲ್ಲಿ ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮೋ ನಿರ್ಮಸಾಣಾಂ ಸತಾಂ ವೇದ್ಯಂ ವಾಸ್ತವಂ ಅತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ ಭಾಗವತೆ ಮಹಾಮನಿ ಕೃತೆ ಕಿಂವಾ ಪರೇರೀಶ್ವರ ಸದ್ಯೋ ಹೃದಯ ಅವರುದ್ಯತೆ ಅತ್ರ ಕೃತಿಭಿ ಶುಶ್ರೂಷಭಿ ತತ್ಕ್ಷಣಾತ್. ಶ್ರೀಮದ್ ಭಾಗವತಮಲ್ಲಿ 1ನೇ ಸ್ಕಂದ 1ನೇ ಅಧ್ಯಾಯದಲ್ಲಿ 2ನೇ ಶ್ಲೋಕ. ಧರ್ಮ ಅಂದ್ರೆ ಯಾವುದು ಭಗವಂತನ ಹತ್ರ ಕರ್ಕೊಂಡು ಹೋಗುತ್ತೋ, ಭಗವಂತನ ಪ್ರೀತಿ ಬೆಳೆಯುತ್ತೋ, ಏನ್ ಮಾಡೋದ್ರಿಂದ ಭಗವಂತನ ಮೇಲೆ ಪ್ರೀತಿ ಬರುತ್ತೋ ಅದಷ್ಟೇ ಧರ್ಮ ಅಂತ ಹೇಳುತ್ತೆ ಭಾಗವತ. ಇನ್ನು ಉಳಿದ ಧರ್ಮ ಅಲ್ವಾ, ಧರ್ಮನೇ ಕೈತವ ಧರ್ಮ, ಮೋಸದ ಧರ್ಮ, ಅಜ್ಞಾನದ ಧರ್ಮ. ಅದು ನೋಡಿ, ಧರ್ಮ ಅಜ್ಞಾನದಲ್ಲೂ ಮಾಡಬಹುದು, ಜ್ಞಾನದಲ್ಲೂ ಮಾಡಬಹುದು. ಅಜ್ಞಾನದಲ್ಲೂ ಕೂಡ ಧರ್ಮವನ್ನು ಆಚರಣೆ ಮಾಡಬಹುದು. ಆದರೆ ಆ ಧರ್ಮ ನಮ್ಮನ್ನ ನರಕಕ್ಕೆ ಕರ್ಕೊಂಡು ಹೋಗುತ್ತೆ. ಎಲ್ಲ ತೆಗಿಬೇಕು ಇವಾಗ ನಾವು. ತೆಗೆದು ಎಲ್ಲ ಗುಡಿಸಿ ಗುಡ್ಡೆ ಹಾಕಿ, ಏನ್ ಬರೀ ಕೃಷ್ಣ, ಕೃಷ್ಣ ಪ್ರೇಮ, ಕೃಷ್ಣ ಭಕ್ತಿ, ಕೃಷ್ಣ ಸೇವೆ, ಕೃಷ್ಣ ನಾಮ, ಕೃಷ್ಣ ಪ್ರಸಾದ ಅಷ್ಟೇ ಉಳ್ಕೋಬೇಕು ತಲೆಯಲ್ಲಿ. ಇನ್ನೆಲ್ಲ ಜೊಳ್ಳು ತಲೆಯಿಂದ ಹೊರಟೋಗ್ಬಿಡ್ಬೇಕು. ಭಾಗವತಂ ನಮಗೆ ಸ್ಪಷ್ಟವಾಗಿ ಧರ್ಮದ ಬಗ್ಗೆ ಪರಿಕಲ್ಪನೆಯನ್ನ ಕೊಡುತ್ತೆ. ಧರ್ಮ ಎಂದರೆ ಏನು ಅನ್ನೋದು, ಜೀವನದ ಗುರಿ ಯಾವುದು, ಮಾಡಬೇಕಾದ ಕರ್ತವ್ಯ ಯಾವುದು, ಎಲ್ಲ ವೇದಗಳ ಸಾರಾಂಶ ಯಾವುದು, ಕೃಷ್ಣನ ಅವತಾರಕ್ಕೆ ಕಾರಣ ಏನು, ಇದೆಲ್ಲ ಪ್ರಾರಂಭದಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಭಾಗವತದಲ್ಲಿ ಮೊದಲೇ ಹೇಳ್ಬಿಟ್ಟಿದ್ದಾರೆ ಇದು. ಧರ್ಮ ಅಲ್ಲಿ 2 ಬಗೆ, 2 ಮುಖ ಇರುತ್ತೆ.
ಜ್ಞಾನದಿಂದ ಧರ್ಮ ಆಚರಣೆ ಮಾಡ್ಬೋದು, ಅಜ್ಞಾನದಿಂದನೂ ಧರ್ಮ ಆಚರಣೆ ಮಾಡ್ಬೋದು. ಬಹುತೇಕರು 99.9% ಈ ಜಡ ಭೌತಿಕ ಜಗತ್ತಲ್ಲಿ ಧರ್ಮದ ಹೆಸರಲ್ಲಿ ಮಾಡ್ತಾ ಇರೋದೆಲ್ಲವೂ ಕೂಡ ಅಜ್ಞಾನದ ಧರ್ಮ. ಚೈತನ್ಯ ಚರಿತಾಮೃತ ನಮ್ಗೆ ಇನ್ನೂ ಬೆಳಕು ಚೆಲ್ಲುತ್ತೆ ಧರ್ಮದ ಮೇಲೆ. ಧರ್ಮ ಧರ್ಮ ಸ್ವನುಷ್ಠಿತಾತ್ವಂಸಂ ವಿಶ್ವಕ್ಸೇನ ಕಥಾಸುಯ ನೋತ್ಪಾದಯೇದಿರತಿಂ ಶ್ರಮ ಏವ ಹಿ ಕೇವಲಂ. ಯಾವುದು ಅದೋಕ್ಷಜನ ಮೇಲೆ ಪ್ರೀತಿ ಬರುತ್ತೋ, ಕೃಷ್ಣನ ಕಥೆಯನ್ನ ಕೇಳ್ತಾ ಕೇಳ್ತಾ ಭಗವಂತನ ಮೇಲೆ ಪ್ರೀತಿ ಬರುತ್ತೋ, ಅದೇ ಧರ್ಮ, ಪರಮ ಧರ್ಮ. ಉಳಿದಿದ್ದೆಲ್ಲ ಕೇವಲ ಕೈತವ ಧರ್ಮ. ಬಿಡಬೇಕು ಅಂತ ಹೇಳ್ತಿದ್ದಾರೆ. ಅದರಲ್ಲಿ ಮೊದಲನೇ ಎರಡು, ಜ್ಞಾನಕಾಂಡ ಮತ್ತೆ ಕರ್ಮಕಾಂಡ, ಅಸಂಖ್ಯಾತ ದೇವರುಗಳನ್ನ ಪೂಜನೆ ಮಾಡುವಂಥದ್ದು. ಇದು ಅಪಾಯಕಾರಿ. ಸ್ಟೇಟ್ಮೆಂಟ್ ನೋಡಿ ಹೇಗಿದೆ. ಸ್ಟೇಟ್ಮೆಂಟ್ ಕೇಳಿದ್ರೆ ನಮಗೆ ಭಯ ಆಗುತ್ತೆ ಅಲ್ವಾ. ಕರ್ಮಕಾಂಡ, ಜ್ಞಾನಕಾಂಡ ಪ್ಲಸ್ ಅಸಂಖ್ಯಾತ ದೇವತೆಗಳನ್ನ ಪೂಜೆ ಮಾಡೋದು, ಇದು ಅಪಾಯಕಾರಿ. ಇಂದ್ರಿಯ ಬಯಕೆಗಳಿಗೋಸ್ಕರ ನಾವು ಅದನ್ನ ಆ ಪದ್ಧತಿಯನ್ನು ಅನುಸರಿಸ್ತಾರೆ ಹೊರತು ಇಂದ್ರಿಯ ತೃಪ್ತಿಗೋಸ್ಕರ. ಯಾರು ದೇವತೆಗಳ ಆರಾಧನೆ ಮಾಡ್ತಾರೆ ಅವರು ಇಂದ್ರಿಯ ತೃಪ್ತಿಗೋಸ್ಕರನೇ ಆರಾಧನೆ ಮಾಡೋದು ಹೊರತು ಅದರಿಂದ ಭಗವತ್ ಪ್ರೇಮ ಪ್ರಾಪ್ತಿ ಆಗೋದಿಲ್ಲ. ಅಂತರಿಂದ ಸಿಗುವಂತಹ ಯಶಸ್ಸು ಕೇವಲ ಕ್ಷಣಿಕವಾದದ್ದು. ಅಂತವತ್ತು ಫಲಂ ತೇಷಾಂ, ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ. ದೇವತೆಗಳಿಂದ ಪಡೆಯುವಂತಹ ಫಲಗಳು ಅಂತವತ್, ಕೊನೆ ಇದೆ ಅದಕ್ಕೆ. ಫಲಂ ತೇಷಾಂ ತದ್ ಭವತಿ ಅಲ್ಪ ಮೇಧಸಾಂ. ಯಾರು ಸಣ್ಣ ಬುದ್ಧಿ, ಅಲ್ಪ ಮೇಧಸ ಅಂದ್ರೆ ಸಣ್ಣ ಬುದ್ಧಿ ಅಂತಾರಲ್ಲ, ಬುದ್ಧಿ ಇಲ್ಲದವನು, ದಡ್ಡ, ಮೂಢ, ಮೂರ್ಖ, ಇವರು ಅಲ್ಪ ಫಲಕ್ಕೋಸ್ಕರ ದೇವತೆಗಳನ್ನ ಆರಾಧನೆ ಮಾಡ್ತಾರಂತೆ. ಇದು ಭಗವದ್ಗೀತೆಯ ತೀರ್ಪು, ನಮ್ ತೀರ್ಪಲ್ಲ. ಭಗವದ್ಗೀತೆಯ ತೀರ್ಪು, ಕೃಷ್ಣನ ತೀರ್ಪು, ಭಗವಂತನ ತೀರ್ಪು ಇದು. ಅಂತ ತಾತ್ಕಾಲಿಕ ಲಾಭಕ್ಕೋಸ್ಕರ ಯಾಕೆ ನಾವು ಬಲಿಯಾಗಬೇಕು? ರೋಡಲ್ಲಿ 10 ರೂಪಾಯಿ ಬೀಳಿಸ್ಬಿಟ್ಟು ಸೂಟ್ ಕೇಸಲ್ಲಿ ಇದ್ದಂತ 10 ಲಕ್ಷ ಎತ್ಕೊಂಡು ಹೋಗ್ಬಿಡ್ತಾರೆ ಕಳ್ಳರು. ನಾವೊಂಥರ ಹಾಗೇನೆ 10 ರೂಪಾಯಿ ಆಸೆಗೋಸ್ಕರ ನಾವು ಇಲ್ಲಿ ಕೋಟಿ ರೂಪಾಯಿ ಕಳ್ಕೊಂಡ್ಬಿಟ್ಟಿರ್ತೀವಿ, ನಮ್ಗೆ ಗೊತ್ತೇ ಆಗಿರಲ್ಲ. ಅಂತವತ್ತು ಫಲಂ ತೇಷಾಂ ತದ್ಭವತ್ಯಲ್ಪ ಮೇಧಸಾಂ. ಆದ್ರೆ ಕೃಷ್ಣ ಪರಂ ಭಾವಂ ಅಜಾನಂತು ಮಮ ಭೂತ ಮಹೇಶ್ವರಂ. ಕೃಷ್ಣ ಪರಂ ಭಾವಂ ಅಜಾನಂತು. ಅವ್ನು ಕೋಟಿ 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 ಕೋಟಿಗಿಂತ ಬೆಲೆ ಬಾಳ್ತಾನೆ. ನಾವು 1 ಪೈಸೆಗೋಸ್ಕರ ಆಸೆ ಬಿದ್ದು ನಾವು ನಾಶ ಮಾಡ್ಕೊಂಡ್ಬಿಡ್ತೀವಿ, ಜೀವನವನ್ನೇ ನಾಶ ಮಾಡ್ಕೊಂಡ್ಬಿಡ್ತೀವಿ. ನಮ್ಮ ಮೋಹದಿಂದ ಇವೆಲ್ಲ ಆಗ್ತಾ ಇರೋದು. ನಮ್ಮಲ್ಲಿ ಅಜ್ಞಾನ ಇದೆ, ತಮ ಇದೆ, ನಮ್ಮಲ್ಲಿ ಮೋಹ ಇದೆ. ಏನಪ್ಪಾ ಭಗವದ್ಗೀತೆ ಶ್ರವಣ ಮಾಡಿದ್ಮೇಲೆ ಮೋಹ ನಷ್ಟ ಆಯ್ತಾ? ಹಾ, ನಷ್ಟೋ ಮೋಹ ಸ್ಮೃತಿರ್ಲಬ್ಧ್ವಾ ತ್ವತ್ಪ್ರಸಾದಾನ್ಮಯಾಚ್ಯುತ ಸ್ಥಿತೋಸ್ಮಿ ಕಥ ಸಂದೇಹ ಕರಿಷ್ಯೆ ವಚನಂ ತವ. ಆಯ್ತಾಯ್ತು, ನನ್ನ ಮೋಹ ಎಲ್ಲ ನಷ್ಟ ಆಯ್ತು, ನಾನೀಗ ನನ್ನ ಸಂದೇಹಗಳನ್ನೆಲ್ಲ ಕಳ್ಕೊಂಡ್ಬಿಟ್ಟಿದ್ದೀನಿ, ನನ್ನ ತಲೆ ಈಗ ಕ್ಲಿಯರ್ ಆಗ್ಬಿಟ್ಟಿದೆ, ಬ್ರೈನ್ ವಾಶ್ ಮಾಡಿದ್ಯಾ ನೀನ್ ಚೆನ್ನಾಗಿ ನನಗೆ. ಕೃಷ್ಣನಿಗೆ ಕೃಷ್ಣ ಚೆನ್ನಾಗಿ ಬ್ರೈನ್ ವಾಶ್ ಮಾಡಿದ್ಯಾ ನೀನು, ನನ್ನ ಬ್ರೈನ್ ಬರೀ ಕಸನೇ ತುಂಬಿಕೊಂಡಿತ್ತು ಅನ್ನೋ ಅರ್ಥ. ಯಾಕಂದ್ರೆ ಮೋಹ ಅಂದ್ರೆ ಕಸ, ಮೋಹ ಅಂದ್ರೆ ಕಸ. ಯದಾತೆ ಮೋಹ ಕಲಿಲಂ ಬುದ್ಧಿರ್ ವ್ಯತಿತರ್ಷ್ಯತಿ. ಯದಾತೆ ಮೋಹ ಕಲಿಲಂ, ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತಾನೆ ಕೃಷ್ಣ, 2nd ಚಾಪ್ಟರ್. ನಮ್ಮ ತಲೆಯಲ್ಲಿ ಮೋಹ ಕಲಿಲ ಅಂದ್ರೆ ಕಲ್ಮಶ, ಕಸ, ಗಲೀಜ್ ತುಂಬಿಕೊಂಡಿದೆ, ಅದಕ್ಕೆ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇನೆ. ಕಣ್ಣಿಗೆ ಪೊರೆ ಬಂದಿದೆ, ಡಾಕ್ಟರ್ ಹತ್ರ ಹೋಗಿ, ಆಪ್ಥಾಲ್ಮಾಲಜಿಸ್ಟ್, ಡಾಕ್ಟ್ರೇ ಯಾಕೋ ಕಣ್ಣು ಪೊರೆ ಆಗ್ಬಿಟ್ಟಿದೆ, ಕಾಣ್ತಾ ಇಲ್ಲ, ಕಣ್ಣು ಕಿತ್ಬಿಟ್ಟು ಬೇರೆ ಕಣ್ಣು ಹಾಕ್ಬೇಕಾ? ಬೇಡ ಬೇಡ, ಅದ್ರಲ್ಲಿ ಪೊರೆ ಇದೆ, ಒಂಚೂರು ತೆಗೆದ್ಬಿಟ್ರೆ ಸಾಕು. ಹೌದಾ? ಈಸಿ, ಅರ್ಧ ಗಂಟೆ ಕೆಲಸ ಅದು ಅಷ್ಟೇ. ಬನ್ನಿ ಒಂದಿನ ಆಪರೇಷನ್ ಮಾಡ್ತೀವಿ, ಕಣ್ಣು ಪೊರೆ ತೆಗೆದ್ಬಿಡ್ತೀವಿ,
ಒಂದು ಗ್ಲಾಸ್ ಕೊಡ್ತೀವಿ, ಚೆನ್ನಾಗಿ ಕಾಣಿಸುತ್ತೆ, ಹೌದಾ? ನಾವೇನು ಕಣ್ಣು ಗುಡ್ಡೆನೇ ತೆಗೆದ್ಬಿಟ್ಟು ಬೇರೆ ಗುಡ್ಡೆ ಹಾಕ್ಬೇಕು ಅನ್ಕೊಂಡಿದ್ವಲ್ಲ. ಅಯ್ಯೋ, ಅಷ್ಟು ಯಾಕೆ ತಲೆ ಕೆಡ್ಸ್ಕೊತೀರಾ? ಅದು ಮೂರ್ಖರು ಮಾಡೋ ಕೆಲಸ ಅದು. ಹಾಗೇನೆ ನಮ್ಮ ಅಜ್ಞಾನದ ಪರನ ಹರಿಬೇಕು. ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಅಂತಹ ಕೃಷ್ಣ ಗೀತೆ. ನಮ್ಮ ಅಜ್ಞಾನವನ್ನ ಮೋಹ ಅನ್ನೋದು ಕವರ್ ಮಾಡ್ಬಿಟ್ಟಿದೆ. ಅದನ್ನ ಅರಿಬೇಕು ಇವಾಗ ಅಷ್ಟೇ ನಾವು. ಆ ಪೊರೆಯನ್ನ ಹರಿಬೇಕು ಅಷ್ಟೇ. ಅಜ್ಞಾನದ ಪೊರೆನ ಹರಿದು ಬಿಟ್ರೆ ಕ್ಲಿಯರ್ ಆಗಿ ಕಾಣಿಸ್ತಾನೆ ಕೃಷ್ಣ. ಆಗ ನಷ್ಟೋ ಮೋಹ ಸ್ಮೃತಿರ್ಲಬ್ಧ್ವಾ ತ್ವತ್ಪ್ರಸಾದಾನ್ ಮಯಾಚ್ಯುತ. ಹೇ ಕೃಷ್ಣ, ನಿನ್ನ ಕೃಪೆಯಿಂದ ನನಗೆ ಮೋಹನಾಶ ಆಯಿತು. ನಿನ್ನ ಕೃಪೆಯಿಂದ ನನಗೆ ಮೋಹನಾಶ ಆಗಿದ್ದು ನನ್ನ ಪ್ರಯತ್ನದಿಂದ ಅಲ್ಲ, ನಿನ್ನ ಕೃಪೆಯಿಂದ. ಇದು ನಿಜವಾದ ನಮಗೆ ಅರ್ಥ ಆಗುತ್ತೆ ಇವಾಗ. ಓದ್ತಾ ಓದ್ತಾ ನಾವೇನ್ ಬಲವಂತ ಮಾಡಿ ಹೇಳೋ ಅವಶ್ಯಕತೆ ಇಲ್ಲ, ತಾನಾಗಿ ಅರ್ಥ ಆಗುತ್ತೆ ಅದು. ನೆಕ್ಸ್ಟ್ ಹೇಳ್ತಾರೆ, ತಾರ ಮಧ್ಯೆ ಮೋಕ್ಷವಾಂಚ ಕೈತವ ಪ್ರಧಾನ. ಮೋಕ್ಷ ಬೇಕು, ಮೋಕ್ಷ ಬೇಕು, ನಾನ್ ಭಗವಂತನಲ್ಲಿ ಲೀನ ಆಗ್ಬೇಕು, ನಾನ್ ಭಗವಂತನಲ್ಲಿ ಒಂದಾಗ್ಬಿಡ್ಬೇಕು. ಸಮುದ್ರ ನದಿ ಸಮುದ್ರದಲ್ಲಿ ಒಂದಾಗೋ ತರ. ಕೈತವ ಪ್ರಧಾನ, ಮೋಸ, ಅದು ಸುಳ್ಳು. ಯಾರು ಹೇಳಿದ್ರು ನಿಮ್ಗದು? ಹಾಲಿಗೆ ನೀರ್ ಹಾಕಿದ್ರೆ ನೀರು ಹಾಲಾಗ್ಬಿಡುತ್ತೆ ಅಂತ ಯಾರಾದ್ರೂ ಮೂರ್ಖರು ಹೇಳಿದ್ರ? ಹಾಲ್ಗೆ ನೀರ್ ಹಾಕೋರ್ಗೆ ಬುದ್ಧಿ ಇಲ್ಲ. ನೀರ್ ಹಾಕಿದ್ರೆ ಹಾಲು ನೀರ್ ಆಗ್ಬಿಡುತ್ತೆ, ನೀರು ಹಾಲಾಗ್ಬಿಡುತ್ತೆ ಅಂತ ಹಾಕ್ತಾರೆ. ಆದ್ರೆ ನೀರು ಬೇರೆ, ಹಾಲು ಬೇರೆ. ಇದು ಕೈತವ, ಮೋಸ. ಭಗವಂತನಲ್ಲಿ ಲೀನ ಆಗೋದು ಅಂದ್ರೆ ನಮ್ಮ ಅಸ್ತಿತ್ವ ಏನು ಭಗವಂತನ ಅಸ್ತಿತ್ವದಲ್ಲಿ ಒಂದಾಗ್ಬಿಡೋದಿಲ್ಲ. ಕುರಿ ದೊಡ್ಡಿಲಿ ಎಲ್ಲಾ ಕುರಿಗಳನ್ನ ಒಂದು ಒಟ್ಟಿಗೆ ಕೂಡಿಸ್ತಾರೆ ಅಷ್ಟೇ, ಒಂದು ಕುರಿ ತೊಪ್ಪಲಲ್ಲಿ. ಎಲ್ಲಾ ಕುರಿಗಳು ಒಂದೇ ಆಗ್ಬಿಡ್ಲಿಲ್ಲ ಅಲ್ಲಿ. ಅಲ್ಲಿ 50 ಕುರಿ ಹಾಗೆ ಇರ್ತವೆ. ಕೊಟ್ಟಿಗೆಲ್ ಒಂದಾಯ್ತು, ಎಲ್ಲೆಲ್ಲೋ ಇದ್ದು ಎಲ್ಲೆಲ್ಲೋ ಮೇಯ್ತಾ ಇದ್ವು, ಎಲ್ಲ ಕರ್ಕೊಂಡ್ಬಂದು ಒಂದು ಕೊಟ್ಟಿಗೆಲ್ ತುಂಬಿದ್ರು ಅಷ್ಟೇನೆ. ಒಂದಾಯ್ತಾ? ಎಲ್ಲ ಒಂದು ಗೂಡಿದವು ಅಂತ ಹೇಳ್ತಾರೆ. ಎಲ್ಲಾ ಕುರಿಗಳು ಒಂದು ಗೂಡಿದವು. ಎಲ್ಲ 224 ಜನ ಕುರಿಗಳು ಒಂದು ಗೂಡಿದರು ವಿಧಾನಸಭೆಯಲ್ಲಿ. ಕುರಿಗಳು ಟಗರುಗಳೆಲ್ಲ ಎಲ್ಲ ಒಂದೇ ಆಗ್ಬಿಟ್ರ? ಅಲ್ಲಿ ಅವ್ರವ್ರ ಸಪರೇಟ್ ಬೆಂಚ್ ಇರುತ್ತೆ, ಟೇಬಲ್ ಕುಟ್ಟಕ್ಕೆ. ಒಂದು ಗೂಡೋದ್ರ ಅರ್ಥ ಏನು? ನಮ್ಮ ಅಸ್ತಿತ್ವ ಹಾಗೆ ಇರುತ್ತೆ. ಸಾವಿರಾರು ನದಿಗಳು ಹರ್ಕೊಂಡು ಬಂದು ಸಮುದ್ರಕ್ಕೆ ಸೇರಿದ್ರು ನದಿಗಳ ಅಸ್ತಿತ್ವ ಹಾಗೆ ಇರುತ್ತೆ, ಅದು ಹೋಗೋದಿಲ್ಲ ಅದು. ಆದ್ರೆ ಇಲ್ಲಿ ಹೇಳ್ತಾರೆ, ನಾನು ಭಗವಂತನಲ್ಲಿ ಲೀನ ಆಗ್ಬೇಕು. ಸರಿ, ಆಯ್ತು, ಲೀನ ಆಗ್ಬೋದು. ಅಲ್ಲಿ ನಮ್ಮ ಅಸ್ತಿತ್ವ ಹಾಗೆ ಇರುತ್ತೆ, ಏನ್ ಮಾಡ್ತೀವಲ್ಲ ಹೋಗಿ? ಸೇವೆ ಮಾಡಕ್ಕೆ ಅವಕಾಶ ಇದೆಯಾ ಅಲ್ಲಿ? ಭಗವಂತನ ಲೀನ ಆಗ್ಬಿಟ್ರೆ, ಸಾಯುಜ್ಯ ಮುಕ್ತಿ ಪಡ್ಕೊಂಡ್ರೆ ನಮ್ಗೆ ಭಗವಂತನ ಸೇವೆ ಮಾಡ್ಬೋದಾ? ಗುಣಗಾನ ಮಾಡ್ಬೋದಾ? ಕೀರ್ತನೆ ಮಾಡ್ಬೋದಾ? ನೃತ್ಯ ಮಾಡ್ಬೋದಾ? ಭಾಗವತ ಓದ್ಬೋದಾ? ಏನು ಮಾಡಂಗಿಲ್ಲ ಅಲ್ಲಿ. ಮತ್ತೆ ಆ ಮೋಕ್ಷ ತಗೊಂಡು ಏನ್? ಕೈತವ ಪ್ರಧಾನ, ಮೋಸ ಅದು. ಯಾಹ ಹೈತೆ ಕೃಷ್ಣ ಭಕ್ತಿ ಹಯ ಅಂತರ್ಧಾನ. ಯಾಕಂದ್ರೆ ಅಲ್ಲಿ ಕೃಷ್ಣ ಭಕ್ತಿ ಮಾಡಕ್ ಆಗೋದಿಲ್ಲ. ಹೈತೆ ಆತರ ಏನಾದ್ರು ಆಯ್ತು ಅಂದ್ರೆ, ಭಗವಂತನಲ್ಲಿ ಒಂದಾಗ್ಬಿಟ್ರೆ ಕೃಷ್ಣ ಭಕ್ತಿ ಹಯ ಅಂತರ್ಧಾನ. ಎಲ್ಲಿ ಕೃಷ್ಣ ಭಕ್ತಿ ಮಾಡಕ್ ಆಗಲ್ಲ ಅಲ್ಲಿ. ಎಲ್ಲಿ ಕೃಷ್ಣ ಭಕ್ತಿ ಮಾಡಕ್ ಆಗೋದಿಲ್ಲ, ಅದು ಸ್ವರ್ಗ ಆದ್ರೂ ಅಷ್ಟೇ, ನರಕ ಆದ್ರೂ ಅಷ್ಟೇ, ಏನಾದ್ರು ಸರಿ, ಅದು ಕೈತವ. ಬಂಗ್ಲೆಯಲ್ಲಿ ಇದ್ದುಕೊಂಡು ನಾವು ಕೃಷ್ಣ ಭಕ್ತಿ ಮಾಡ ಕೈತವ, ನರಕ ಅದು, ಸ್ಮಶಾನ. ಅಲ್ಲ, ಸಾಯುಜ್ಯ ಮುಕ್ತಿ ಪಡ್ಕೊಂಡ್ರೇನೆ ಅದು ವೇಸ್ಟ್, ವ್ಯರ್ಥ ಅಂತ ಹೇಳ್ತಿದ್ದಾರೆ ಶಾಸ್ತ್ರದಲ್ಲಿ. ಕೃಷ್ಣ ಭಕ್ತಿ ಹಯ ಅಂತರ್ಧಾನ, ಕೃಷ್ಣ ಭಕ್ತಿನೇ ಇಲ್ಲ ಅಂದ್ಮೇಲೆ ಅದ್ ನಮಗ್ ಬೇಡ ಅಂತ ಅರ್ಥ. ಅದಕ್ಕೆ ಶ್ರೀಮದ್ ಭಾಗವತಂ ಸ್ಪಷ್ಟವಾಗಿ ಹೇಳುತ್ತೆ, ಪ್ರಶಬ್ದೇನ ಮೋಕ್ಷಾಭಿ ಸಂಧಿರಪಿ ನಿರಸ್ತ ಇತಿ. ಪ್ರ ಹ್ಮ್ ಏನು ಮೋಕ್ಷ, ಸಾಯುಜ್ಯ ಮೋಕ್ಷ ಅದು ಬೇಡಪ್ಪ, ಬೇಡ. ಮೋಕ್ಷದ ಅಪೇಕ್ಷೆ ಅದು ವ್ಯರ್ಥ. ಕೃಷ್ಣ ಭಕ್ತಿರ ಬಾಧಕ ಯಥಾ ಶುಭಾಶುಭ ಕರ್ಮ ಸೇಹ ಏಕೆ ಜೀವೇರ ಅಜ್ಞಾನ ತಮೋ ಧರ್ಮ. ಕೃಷ್ಣನ ದಿವ್ಯ ಸೇವೆ ಮಾಡಕ್ಕೆ ಅವಕಾಶ ಇಲ್ಲ ಅಂದ್ರೆ, ಅಥವಾ ಅದಕ್ಕೆ ಹಾನಿ ಆದ್ರೆ ಅದೆಲ್ಲವೂ ಕೂಡ ಅಶುಭ. ಶುಭ ಆಗಿದ್ರು ಕೂಡ ಅಶುಭ. ಎಷ್ಟು ಸಲ ನಾನು
ಕಾಮನ್ ಎಕ್ಸಾಂಪಲ್ಸ್ ಕೊಟ್ಟು ಹೇಳ್ತಾ ಇರ್ತೀನಿ, ಅರ್ಥ ಆಗ್ಲಿ ಎಲ್ರಿಗೂ, ಎಲ್ಲರೂ ಮಾಡಿರುವಂತದ್ದನ್ನೇ ಹೇಳ್ತೀವಿ. ಎಷ್ಟೇ ಜನಕ್ಕೆ ನೀವು ಕರೆದು ಅನ್ನದಾನ ಮಾಡಿದ್ರು ಕೂಡ ಅಲ್ಲಿ ಭಗವಂತನ ಹೆಸರು ಹೇಳದೆ ಮಾಡಿದ್ರೆ, ಭಗವಂತ ಸ್ಮರಣೆ ಹೇಳದೆ ಮಾಡಿದ್ರೆ ಅದು ದಾನ ಆಗೋದಿಲ್ಲ, ಅದು ಧರ್ಮ ಆಗೋದಿಲ್ಲ, ಅದು ಅಧರ್ಮ ಆಗುತ್ತೆ, ಪಾಪ ಆಗುತ್ತೆ ಅಂತ. ಕೃಷ್ಣ ಪ್ರಜ್ಞೆ ಇಲ್ಲದೆ ಯಾರು ಏನೇ ಮಾಡುದು ಅದು ಪಾಪನೇ. ನಾವೇ ಹೊಣೆ, ಮತ್ತೆ ನಾವೇ ಹೊರಬೇಕು. ನಾವು ಪುರೋಹಿತರ ತಲೆ ಮೇಲೆ ಹಾಕ್ಬಿಟ್ಟು ಬಿಡಂಗಿಲ್ಲ, ನೀವು ಮಾಡಿಸಿದ್ರಿ ನಾವು ಮಾಡ್ದೆ ಅಂತ. ನಾವ್ ಹೇಳ್ತೀವಿ ಬಾವಿಗೆ ಬೀಳಿ ಅಂತ, ಬೀಳ್ತೀರಾ? ನೀವ್ ಹೇಳಿದ್ರೆ ಅದಕ್ಕೆ ಬಿದ್ದೆ ಅಂತ ಹೇಳ್ತೀರಾ? ನಾವು ಸರ್ ಅವ್ರು ಹೇಳುದು ಅದಕ್ಕೆ ನಾನು ಬಾವಿಗೆ ಬಿದ್ದೆ, ಅರೆಸ್ಟ್ ಮಾಡಂಗಿಲ್ಲ, ಅವ್ರನ್ನ ಅರೆಸ್ಟ್ ಮಾಡಿ ಅಂತ ಹೇಳ್ತೀವಿ. ಅವ್ರು ಹೇಳ್ತಾರೆ ನೀವು ಸಾವಿರ, ನಿಮ್ಗೇನಾಗಿತ್ತು ಬುದ್ಧಿ ಅಂತ ಕೇಳಲ್ವಾ? ಸಾವಿರ ಹೇಳ್ಬೋದು ಪುರೋಹಿತರು ಬಂದು, ಅದ್ ಮಾಡಿ ಇದ್ ಮಾಡಿ, ಆ ಯಜ್ಞ ಕಾಂಡ ಮಾಡಿ, ಈಗ ಕಾಂಡ ಹೋಮ ಮಾಡಿ, ಅದ್ ಮಾಡಿ ಇದ್ ಮಾಡಿ. ಕೈತವ ಮೋಸ. ಕೃಷ್ಣ ಭಕ್ತಿ ಇಲ್ಲದೆ, ಭಗವಂತನ ಭಕ್ತಿ ಮಾಡದೆ, ಸ್ಟಾರ್ಟಿಂಗ್ ಫಸ್ಟ್ ಕ್ಲಾಸಲ್ಲಿ ಪೀಠಿಕೆಯಲ್ಲಿ ಹೇಳ್ತಾ ಇದ್ದೇನೆ, ಚಿರಕಾಲ ನಾಹಿ ಕರಿ ಪ್ರೇಮ ಭಕ್ತಿ ದಾನ, ಭಕ್ತಿಹೀನ ಜಗತೇರ ನಾಹಿ ಅವಸ್ಥಾನ. ಕೃಷ್ಣನಿಗೂ ಕೂಡ ಅತೃಪ್ತಿ ಕಾಡ್ತಾ ಇದೆ, ಅಯ್ಯೋ ನಾನು ಭಕ್ತಿ ಮಾಡ್ಲಿಲ್ವಲ್ಲ ಅಂತ. ಅಂತದ್ರಲ್ಲಿ ನಾವು ಭಕ್ತಿ ಮಾಡಿಲ್ಲ ಅಂತಂದ್ರೆ ಯಾವ ದೇವತೆಗಳೆಲ್ಲ ಯಾರು ಏನು ಮಾಡೋದಿಲ್ಲ, ನಮಗೆ ಯಾರು ಹೆಲ್ಪ್ ಮಾಡೋದಿಲ್ಲ. ಅದನ್ನೇ ಅರ್ಜುನ ಹೇಳ್ತಾ ಇರೋದು, ಕರಿಷ್ಯೆ ವಚನಂ ತವ, ನೀನ್ ಹೇಳ್ದಂಗ್ ಮಾಡ್ತೀನಪ್ಪ. ಯುದ್ಧ ಮಾಡುವಂತಿದ್ದಿ ತಾನೆ, ಮಾಡ್ತೀನಿ. ರಾಗದ್ವೇಷ ವಿಮುಕ್ತ ವಿಷಯ ನಿಂದ್ರೇಶ್ವರ ಅಂತ ಹೇಳಿದೆ ತಾನೆ, ರಾಗನೂ ಇಟ್ಕೋಬೇಡ, ದ್ವೇಷನೂ ಇಟ್ಕೋಬೇಡ, ಯುದ್ಧ ಮಾಡೋ. ಅದ್ ಹೆಂಗ್ ಯುದ್ಧ ಮಾಡೋದು? ದ್ವೇಷನೂ ಇರಬಾರ್ದು, ರಾಗನೂ ಇರಬಾರ್ದು, ಹೆಂಗ್ ಯುದ್ಧ ಮಾಡ್ತೀರಿ? ಅದಕ್ಕೆ ವ್ಯವಸಾಯಾತ್ಮಕ ಬುದ್ಧಿ ಅಂತ ಹೇಳೋದು, ಕೃಷ್ಣ ಕಾನ್ಶಿಯಸ್ನೆಸ್. ಕೃಷ್ಣ ಪ್ರಜ್ಞೆಯಲ್ಲಿ ರಾಗನೂ ಇಲ್ಲ, ದ್ವೇಷನೂ ಇಲ್ಲ. ಹೇಗೆ? ಹ್ಮ್ ರಾಗ ದ್ವೇಷ ವಿಮುಕ್ತೈಸ್ತು ವಿಷಯಾನ್ ಇಂದ್ರಿಯೈಶ್ಚರನ್. ಇಂದ್ರಿಯಗಳ ವಿಷಯಗಳಿಂದ, ಅಂದ್ರೆ ಇಂದ್ರಿಯಗಳು ಏನ್ ಬಯಸುತ್ತೋ ಅದನ್ನ, ಅದ್ರಲ್ಲಿ ರಾಗನೂ ಇರಬಾರ್ದು, ದ್ವೇಷನೂ ಇರಬಾರ್ದು. ನನಗಿದ್ ಬೇಡ, ಚೆನ್ನಾಗಿಲ್ಲ, ವಾವ್ ಚೆನ್ನಾಗಿದೆ, ಎರಡು ಬೇಡ. ಅಕ್ಸೆಪ್ಟ್ ದ ಥಿಂಗ್ಸ್ ಆಸ್ ಇಟ್ ಈಸ್. ನೋ ರಾಗ ನೋ ದ್ವೇಷ. ಹೇಗಿರುತ್ತೆ ಅದು? ಅಟ್ಯಾಚ್ಮೆಂಟ್ ಇರಬಾರ್ದು, ಅದ್ರ ಮೇಲೆ ಡಿಟ್ಯಾಚ್ಮೆಂಟ್ ಇರಬಾರ್ದು. ಅದನ್ನ ಕಲಿಬೇಕು, ನಾವು ಪ್ರಾಕ್ಟೀಸ್ ಮಾಡ್ಬೇಕು. ಇದು ಇನ್ ಡೆಪ್ತ್ ವಿಷಯಗಳಿದು. ಭಗವದ್ಗೀತಾ ಕಲ್ತ್ಕೊಂಡು, ಭಾಗವತಂ ಅರ್ಥ ಮಾಡ್ಕೊಂಡು, ಆಮೇಲೆ ಚೈತನ್ಯ ಚರಿತಾಮೃತ ಅರ್ಥ ಮಾಡ್ಕೋಬೇಕು. ಖಂಡಿತ ಭಗವಂತ ಅರ್ಥ ಮಾಡಿಸ್ತಾನೆ. ನಾವು ಸಮಾಧಾನವಾಗಿ ಅರ್ಥ ಮಾಡ್ಕೊಂಡು ನಿಧಾನಕ್ಕೆ ಮೆಲ್ಕ್ ಹಾಕೊಂಡು ಹೋಗ್ಬೇಕು. ಎಲ್ಲೆಲ್ಲಿ ಪಾಸ್ ಮಾಡ್ಬೇಕು, ಎಲ್ಲೆಲ್ಲಿ ಎಕ್ಸಾಂಪಲ್ಸ್ ಕೊಡ್ಬೇಕು, ಅದು ಹೇಳ್ತಾ ಹೇಳ್ತಾ ನಿಧಾನಕ್ಕೆ ಹಾಗೆ ಮುಂದಕ್ಕೆ ಹೋಗೋಣ. ಏನ್ ಅರ್ಥ ಆಯ್ತು? ಸಾಯುಜ್ಯ ಮುಕ್ತಿ ನಮಗ್ ಬೇಡ. ಕೊಡ್ತೀನಿ ತಗೋ, ಬೇಡ ಬೇಡ ನನಗೆ. ಅಲ್ಲ ನನ್ನಲ್ಲಿ ಒಂದಾಗ್ಬೋದಲ್ಲ, ಬೇಡ ಬೇಡ ನನಗೆ. ಮತ್ತೇನ್ ಬೇಕು? ಕೃಷ್ಣ ಭಕ್ತಿರ ಬಾಧಕ ಯಥಾ ಶುಭಾಶುಭ ಕರ್ಮ. ಕೃಷ್ಣ ಭಕ್ತಿಗೆ ಬಾಧಕ ಆಗುವಂತ ಶುಭ ಕರ್ಮಗಳು ಬೇಕಾಗಿಲ್ಲ ನನಗೆ. ಕೃಷ್ಣ ಭಕ್ತಿಗೆ ತೊಂದರೆ ಆಗುವಂತ ಒಳ್ಳೆ ಕೆಲಸಗಳು ಕೂಡ ನನಗ್ ಬೇಡ. ಅದಕ್ಕೆ ಬ್ರಹ್ಮಚಾರಿಗಳು, ಸನ್ಯಾಸಿಗಳು ಕೃಷ್ಣ ಭಕ್ತಿಗೆ ಬಾಧಕ ಆಗತ್ತೆ ಅಂತಾನೆ ಮದುವೆ ಮಕ್ಕಳು ಮಾಡ್ಕೊಳ್ಳೋದಿಲ್ಲ. ಸಂಸಾರ, ಮನೆ ಕಟ್ಟೋದು, ಲೋನ್ ಮಾಡೋದು ಕೃಷ್ಣ ಭಕ್ತಿಗೆ ಬಾಧಕ. ನೋಡಿ ಕೇಳಿ, ಇವಾಗ ನಿಮ್ಮನ್ನೇ ಪ್ರಶ್ನೆ ಮಾಡಿ, ಯಾಕ್ರಿ ಸೆಂಟರ್ಗೆ ಬರ್ತಾ ಇಲ್ಲ, ಟೆಂಪಲ್ಗೆ ಬರ್ತಾ ಇಲ್ಲ ಅಂದ್ರೆ, ಅಯ್ಯೋ ಮನೆಯಲ್ಲಿ ನನ್ನ ಹೆಂಡತಿಗೆ ಹುಷಾರಿಲ್ಲ, ನನ್ನ ಗಂಡನಿಗೆ ಹುಷಾರಿಲ್ಲ, ಬಿಸ್ನೆಸ್ ತುಂಬಾ ಬಿಸಿ, ಅಯ್ಯೋ ಅಲ್ಲಿ. ಯಾಕೆ ಬಾಧಕ ಆಯ್ತು ಕೃಷ್ಣ ಭಕ್ತಿ? ಕೃಷ್ಣ ಭಕ್ತಿಗೆ ಬಾಧಕ ಆದ್ರೆ ಶುಭ ಕರ್ಮ ಅದು ಕೂಡ ಅದು ಪಾಪನೇ. ಮೆಲ್ಕ್ ಹಾಕಿ ಇವಾಗ ಇದನ್ನ. ಹೌದು, ನಾನ್ಯಾಕೆ ಕೃಷ್ಣ ಭಕ್ತಿ ಮಾಡಕ್ ಆಗ್ತಾ ಇಲ್ಲ? ಕುಂಟು ನೆಪ ಹೇಳ್ತೀನಿ ನಾನು. ಜ್ವರ, ತಲೆನೋವು, ಸೊಂಟ ನೋವು, ಅದು ನೋವು ಇದು ನೋವು, ಅಲ್ಲಿ ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್. ಕೃಷ್ಣ ಭಕ್ತಿರ ಬಾಧಕ ಯಥಾ ಶುಭ ಅಶುಭ ಕರ್ಮ. ಅದು ಒಳ್ಳೆ ಕೆಲಸ ಆಗಿದ್ರು ಕೂಡ ಅದು ಅಶುಭ ಕರ್ಮನೇ. ಹಿಂಗೆ ಅರ್ಥ ಮಾಡ್ಕೊಳ್ಳೋದಪ್ಪ ಇದು.
ಕೃಷ್ಣ ಭಕ್ತಿ ಮಾಡ್ಬೇಕು, ಹರಿನಾಮ ಸಂಕೀರ್ತನೆ ಮಾಡ್ಬೇಕು, ಬನ್ನಿ. ಇಲ್ಲ ಶಿವರಾತ್ರಿ ಶಿವನ್ ಪೂಜೆ ಮಾಡ್ಬೇಕು, ಬಾಧಕ. ಹೌದಾ? ಎಲ್ಲಿ ಪ್ರೂಫ್ ಕೊಡಿ ನನಗೆ. ಹೌದು, ಪ್ರೂಫ್ ಎಷ್ಟು ಸಲ ಕೊಟ್ಟಿದ್ದೀನಿ ನಾನು ನಿಮಗೆ. ಬಾಧಕನೇ ಅದು. ಕೃಷ್ಣ ಪ್ರಜ್ಞೆ ಇಲ್ಲದೆ ನಾವೇನಾದ್ರೂ ದೇವತೆಗಳನ್ನ ಆರಾಧನೆ ಮಾಡಕ್ಕೋ, ಇನ್ನೊಂದು ಪೂಜೆನೋ ಪುನಸ್ಕಾರನೋ, ದೇವರು ದಿಂಡ್ರು ಊರಬ್ಬ ಮಾರಿ ಹಬ್ಬ ಅಂತ ಹೋದ್ರೆ ಅದು ಯಥಾ ಶುಭಾಶುಭ ಕರ್ಮ. ಕೃಷ್ಣ ಭಕ್ತಿರ ಬಾಧಕ. ಫ್ಯಾಕ್ಟ್, ಟ್ರೂತ್, ಎಟರ್ನಲ್ ಟ್ರೂತ್. ಮೋಸ, ಸುಳ್ಳು, ದಗ, ವಂಚನೆ ಮಾಡಕ್ಕೆ ಅವಕಾಶನೇ ಇಲ್ಲ ಶಾಸ್ತ್ರದಲ್ಲಿ. ಕಡ್ಡಿ ತುಂಡು ಮಾಡಂಗೆ ಹೇಳ್ದೆ. ಒಪ್ಕೊಳ್ಳೋದು ಬಿಡೋದು ನಮಗೆ ಗೊತ್ತಿದ್ದು. ಭಗವಂತನ ದಿವ್ಯ ಪ್ರೇಮಪೂರ್ಣ ಸೇವೆ ಮಾಡಲು ಹಾನಿಕರವಾದ ಎಲ್ಲ ಶುಭ ಅಶುಭ ಚಟುವಟಿಕೆಗಳು ಅಂಧಕಾರ, ಅಜ್ಞಾನ ಅಂಧಕಾರ. ಕ್ಲಿಯರ್ ಆಯ್ತಲ್ಲ ಇದು? 1394, ಸಾರಿ 1194 ಅಂದ್ರೆ ಆದಿಲೀಲ ಚಾಪ್ಟರ್ 1 ಶ್ಲೋಕ 94. ಆದ್ರೆ ಆ ಅಂಧಕಾರ ಹೋಗಿಸ್ಬೋದು, ನಾವು ಹೋಗಿಸ್ಬೋದು. ಹೇಗೆ? ನಾವು ಪಂಚತತ್ವ ಪ್ರಣಾಮ ಮಾಡಬೇಕು. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಅಜ್ಞಾನ ಅಂಧಕಾರ ಹೋಯ್ತು. ಅದು ಬಿಟ್ಟು ಏನೇ ಮಾಡಿದ್ರು ಕೂಡ ಅಜ್ಞಾನ ಜಾಸ್ತಿ ಆಗತ್ತೆ ಹೊರತು ಕಮ್ಮಿ ಆಗೋದಿಲ್ಲ. ಜ್ವರಕ್ಕೆ ನೀವು ತಲೆನೋವಾಗುತ್ತೆ, ದಿನಾ ತಲೆನೋವು ಮಾತ್ರ. ಜ್ವರ ಹೋಗ್ತಾನೆ ಇಲ್ಲ ಡಾಕ್ಟ್ರೆ, ಯಾಕೋ ಜ್ವರ ಹೋಗ್ತಾ ಇಲ್ಲ? ಹೋಗಲ್ಲ. ಅದು ಯಾಕೆ? ನೀವು ಜ್ವರಕ್ಕೆ ಮಾತ್ರೆ ತಗೋತಾ ಇಲ್ಲ, ಮತ್ತೆ ಕೆಮ್ಮುದು ಮಾತ್ರೆ ತಿಂತಾ ಇದ್ದಾರೆ ನೀವು, ಜ್ವರ ಎಲ್ಲ ಹೋಗುತ್ತೆ? ಇಲ್ಲ, ಯಾರೋ ಮಾತ್ರೆ ಕೊಟ್ರು ತಿಂದ್ಬಿಟ್ಟು. ಯಾರು ಕೊಟ್ರು ನಿಮ್ಗೆ ಮಾತ್ರೆ? ಯಾರೋ ದಾರಿಲಿ ಹೋಗೋರು ದಾಸಯ್ಯ ಕೊಟ್ರು, ತಿಂದ್ಬಿಟ್ಟೆ. ಯಾರೋ ದಾರಿಲಿ ಹೋಗೋ ದಾಸಯ್ಯ ತಗೋಪಾಯಿ ತಿನ್ನು ಅಂತ ಕೊಟ್ರು, ಮಣ್ಣು ಕೊಟ್ರು, ತಿಂದ್ಬಿಟ್ವಿ, ಜ್ವರ ವಾಸಿ ಆಗ್ತಾ ಇಲ್ಲ ಅಂತ ಹೋದ್ರೆ ಮತ್ತೆ ಜ್ವರ ಇಲ್ಲಿ ವಾಸಿ ಆಗುತ್ತೆ? ಜ್ವರಕ್ಕೆ ಮಾತ್ರೆ ತಗೊಂಡ್ರೆ ಜ್ವರ ವಾಸಿ ಆಗುತ್ತೆ. ನಾವು ಜ್ವರ ಹಂಗೆ ಇಟ್ಕೊಂಡು ಮಣ್ಣು ತಿನ್ಕೊಂಡಿದ್ರೆ, ಅದು ಬೂದಿ ಕೊಟ್ರು ಅಂತ ಮಣ್ಣು ತಿನ್ಕೊಂಡಿದ್ರೆ, ಬೂದಿ ತಿನ್ಕೊಂಡಿದ್ರೆ ಅದೇ ಶ್ರೇಷ್ಠ ಔಷಧಿ ಅಂತ ಜ್ವರ ಇನ್ನು ಜಾಸ್ತಿ ಆಗ್ತಾ ಇರುತ್ತೆ. ಅಜ್ಞಾನಕ್ಕೆ ಹೀಗೆ ಮದ್ದು ಕೊಡಬೇಕು. ಈಗ ನಮಗೆ ಹುಚ್ಚು ಹಿಡಿದಿದೆ, ನಮ್ಮನ್ನ ಅಡ್ಮಿಟ್ ಮಾಡಿದರೆ ಹುಚ್ಚಾಸ್ಪಿಟ್ಲಿಗೆ, ನಾವು ಒದ್ದಾಡ್ತಾ ಇದೀವಿ ಅಂತ ಬಂದ್ರು ಡಾಕ್ಟರ್ಗಳು ನರ್ಸ್ಗಳು. ಹಿಡ್ಕೊಳ್ರಿ ಕೈ, ಹಿಡ್ಕೊಳ್ರಿ ಕಾಲು ಅಂತ ಕಟ್ಟಿದ್ರು ಕೈ ಕಾಲ್ನ. ಈಗ ಇಂಜೆಕ್ಷನ್ ಹಾಕಿದ್ರು, ಸ್ವಲ್ಪ ಸಮಾಧಾನ ಆಯ್ತು, ಮಲ್ಕೊಂಡು. ಮಗು ಬಾಪ, ಇಲ್ಲಿ ನಿನ್ಗೆ ಹುಚ್ಚು ಹಿಡಿದಿದೆ, ನಾನು ಮಾತ್ರೆ ಕೊಡ್ತೀನಿ, ಇಂಜೆಕ್ಷನ್ ಕೊಡ್ತೀನಿ, ಒದ್ದಾಡ್ಬೇಡ ಅಂದ್ರೆ ಅದನ್ನ ಕಿತ್ಕೊಂಡು ಇವರಿಗೆ ಕೊಡ್ತಾನೆ ಅವನು. ಕೇಳೋದು ಅಜ್ಞಾನಿಗಳಿಗೆ, ಮಂದಮತಿಗಳಿಗೆ ಬುದ್ಧಿ ಹೇಳಿದ್ರೆ ಅದು ವಿಷ ಆಗಿ ಕಕ್ಬಿಡ್ತಾರೆ, ವಿಷ ಆಗ್ಬಿಡುತ್ತೆ. ಅದಕ್ಕೆ ಅಜ್ಞಾನಿಗಳಿಗೆ ಬುದ್ಧಿ ಹೇಳಕ್ ಹೋಗ್ಬಾರ್ದು. ನಾ ಬುದ್ಧಿ ವೇದಂ ಜನಯೇತ್ ಅಜ್ಞಾನಂ ಕರ್ಮ ಸಂಗಿನಾಂ ಜೋಷೇತ್ ಸರ್ವಕರ್ಮಾಣಿ ವಿದ್ವಾನ್ ಯುಕ್ತ ಸಮಾಚಾರ. ಕೃಷ್ಣ ಗೀತೆ. ಏನಂಗಂದ್ರೆ ಅರ್ಥ, ನ ಬುದ್ಧಿ ಭೇದಂ ಜನಯೇತ್ ಅಜ್ಞಾನಂ ಕರ್ಮ ಸಂಗಿನಾಂ. ಹೇ ಅರ್ಜುನ, ಕರ್ಮ ಸಂಗಿಗಳಿಗೆ ಬುದ್ಧಿ ಹೇಳಕ್ ಹೋಗ್ಬೇಡ. ನಾ ಬುದ್ಧಿ ಭೇದಂ ಜನಯೇತ್, ಮತ್ತೆ ಬುದ್ಧಿ ಹೇಳಿ ಅಂದ್ರೆ ಕಲಿಯೋದಿಲ್ಲ, ನೀನ್ ಮಾಡ್ ತೋರ್ಸು. ಜೋಷಯೇತ್ ಸರ್ವಕರ್ಮಾಣಿ ವಿದ್ವಾನ್ ಯುಕ್ತ ಸಮಾಚಾರ, ನೀನ್ ಮಾಡ್ ತೋರ್ಸು, ಅವ್ರು ಮಾಡ್ತಾರೆ. ಮಾಡ್ಲಿಲ್ಲ ನಾನೇನ್ ಮಾಡ್ಲಿ? ನೀನ್ ಹೊಣೆ ಅಲ್ಲ ಅದಕ್ಕೆ, ಅವರೇ ಹೊಣೆ. ಅದಕ್ಕೆ ಯಾರಿಗೆ ಆಸಕ್ತಿ ಇಲ್ಲ, ರುಚಿ ಇಲ್ಲ, ಅವ್ರಿಗೆ ನಾವು ಬಲವಂತವಾಗಿ ಹೇಳಕ್ ಹೋಗ್ಬಾರ್ದು. ಹೇಳ್ಬೇಕು, ಕಲ್ತ್ಕೋತಾರ ಬಿಡ್ತಾರ, 3 ಅವಕಾಶ ಕೊಡ್ಬೇಕು. ನೋಡಿ, ಇಂಥ ದಿನ ಭಾಗವತಂ ಕ್ಲಾಸ್ ಇದೆ, ಬನ್ನಿ. ಬರಲ್ಲ, ಇನ್ನೊಂದ್ಸಲ ಕಾಲ್ ಮಾಡಿ, ನೋಡಿ ರಿಮೈಂಡರ್ ನಂಬರ್ 2 ಕ್ಲಾಸ್ ಇದೆ, ಶ್ರವಣ ಮಾಡ್ಬೋದು ಭಗವಂತನ ಬಗ್ಗೆ, ಬನ್ನಿ. ಬರಲ್ಲ. ರಿಮೈಂಡರ್ ನಂಬರ್ 3 ಇನ್ನೇನು ಮಾಡಕ್ಕಾಗಲ್ಲ, ನಾವು ಬಿಟ್ಬಿಡ್ಬೇಕಷ್ಟೇ. ಕೇಳೋರ್ಗಷ್ಟೇ ಹೇಳಬೇಕು. ಹ್ಮ್. ಇದಂ ತುತೆ ನಾ ತಪಸ್ಕಾಯ ನಾ ಭಕ್ತಾಯ ಕದಾಚನ ನಾ ಚ ಶುಶ್ರೂಷವೇ ವಾಚ್ಯಂ ನ ಚ ಮಾಂ ಯೋಭ್ಯಸೂಯತೆ. ಹೇ ಅರ್ಜುನ, ಈ ಧರ್ಮ ಗ್ರಂಥವನ್ನ, ನನ್ನ ಈ ದಿವ್ಯ ಮಾತುಗಳನ್ನ, ಭಗವದ್ಗೀತೆಯನ್ನ ಯಾರು ತಪಸ್ ಮಾಡೋದಿಲ್ವೋ, ಯಾರಿಗೆ ಶ್ರದ್ಧೆ ಇಲ್ವೋ, ಯಾರಿಗೆ ನನ್ನ ಮೇಲೆ ಪ್ರೀತಿ ಇಲ್ವೋ ಅವ್ರಿಗೆ ಹೇಳಬೇಡ. ಯಾಕೆ? ಹೇಳ್ದ ಪ್ರಯೋಜನ ಇಲ್ಲ ಅಷ್ಟೇನೆ.
ಅದಕ್ಕೆ ಕಲಿಯುಗದಲ್ಲಿ ಯಾಕೆ ಭಗವದ್ಗೀತೆ, ಓ ನಮ್ಮನೇಲಿದೆ ಭಗವದ್ಗೀತೆ, ಯಾರು ಇಲ್ಲ ಅಂತ ಹೇಳಲ್ಲ. ನಮ್ಮನೇಲಿದೆ, ನಮ್ಮನೇಲಿದೆ ಭಗವದ್ಗೀತೆ ಇದೆ ನಮ್ಮನೇಲಿ. ಓ ನಾವು ದೇವ್ರ ಮನೆ ಅಟ್ಟದ ಮೇಲೆ ಇಟ್ಬಿಟ್ಟಿದೀವಿ, ದಿನಾ ಪೂಜೆ ಮಾಡಿ ಕಡ್ಡಿ ಚುಚ್ಚಿ ಚುಚ್ಚಿ ಪೂಜೆ ಮಾಡ್ತಿದೀವಿ ನಾವು. ಏನ್ ಅರ್ಥ ಮಾಡ್ಕೊಂಡ್ರಿ? ಅರೇ ಅದ ಓದಿ ಅರ್ಥ ಮಾಡ್ಕೊಳತ್ತದಲ್ಲ, ಅದೆಲ್ಲ ನಮ್ಮಂತವರೆಲ್ಲ ಓದಬಾರ್ದು. ಅದು ಅಟ್ಟದ ಮೇಲೆ ಇಟ್ಟು ಪೂಜೆ ಮಾಡಕ್ ಅಷ್ಟೇ ಲಾಯಕದು. ಎಷ್ಟು ಜನ ಮಾಡ್ತಾ ಇದೀರಾ ಕೈ ಎತ್ತಿ? ಅಟ್ಟದ ಮೇಲೆ ಇಟ್ಟು ಪೂಜೆ ಮಾಡ್ತಾ ಇದೀರಾ ಭಗವದ್ಗೀತೆ? ಪರವಾಗಿಲ್ಲ ಎತ್ತಿ, ಏನ್ ತೊಂದರೆ ಇಲ್ಲ. ನಾವೇನು, ನಮ್ಗೇನ್ ಗೊತ್ತಾಗಲ್ಲ. ನೀವು ಅಲ್ಲೇ ಎತ್ಕೊಳ್ಳಿ ಕೈ, ಪರವಾಗಿ ನಿಮ್ಮ ಕುದಿದ ಜಾಗದಲ್ಲಿ. ಎಷ್ಟು ಜನದ ಮನೇಲಿ ಇನ್ನೂ ಭಗವದ್ಗೀತೆ ಇಲ್ಲ? ನನ್ಗೆ ಆಶ್ಚರ್ಯ ಆಗೋದೇನಂದ್ರೆ, ಪ್ರಭುಜಿ 3 ದಿನ ಆಯ್ತು ಊಟ ಮಾಡಿ ತಿನ್ನಕ್ ಅನ್ನ ಇಲ್ಲ, ಒಂದಗಳು ಅನ್ನ ಇಲ್ಲ, ನಮ್ಮ ಮನೇಲಿ ಅನ್ನಕ್ಕೆ ಗತಿ ಇಲ್ಲ ಅಂದ್ರೆ ಆಶ್ಚರ್ಯ ಆಗಲ್ಲ. ಭಗವದ್ಗೀತೆ ಇಲ್ಲ, ಭಗವದ್ಗೀತೆ ಇಲ್ವಾ ನಿಮ್ಮ ಮನೇಲಿ? ಇನ್ನು ಭಗವದ್ಗೀತೆ ಇಲ್ವಾ ನಿಮ್ಮ ಮನೇಲಿ ಅಂತ ಆಶ್ಚರ್ಯ ಆಗುತ್ತೆ. ತಿನ್ನಕ್ ಅನ್ನ ಇಲ್ಲ, ಉಡಕ್ ಒಡವೆ ವಸ್ತ್ರ ಇಲ್ಲ, ಇರಕ್ ಮನೆ ಇಲ್ಲ, ಗಾಡಿ ಇಲ್ಲ ಅಂದ್ರೆ ಆಶ್ಚರ್ಯ ಆಗಲ್ಲ. ಭಗವದ್ಗೀತೆ ಇಲ್ಲ ಮತ್ತೆ ಹೆಂಗ್ ಜೀವನ ಮಾಡ್ತಿದ್ದೀರಿ ನೀವು ಹಾಗಾದ್ರೆ? ಗೀತೆನೇ ಇಲ್ಲ, ನಮ್ ಜೀವನ ಹೆಂಗ್ ಮಾಡ್ತಿದ್ರಿ? ಅಯ್ಯೋ, ಏನ್ ಜೀವನನೋ ಏನೋ ಬಿಡಿಯಪ್ಪ. ಬದುಕು ಮಾಡ್ತಾ ಇದೀವಿ, ಬದುಕು. ಬದುಕು ಪ್ರಾಣಿಗಳು ಮಾಡೋದಿಲ್ವಾ? ಮತ್ ಬದುಕು ಮಾಡಕ್ ಏನಕ್ ಬೇಕು ಭಗವದ್ಗೀತಾ? ಪ್ರಾಣಿಗಳು ಮಾಡ್ತವೆ. ಜೀವನ ಮಾಡಬೇಕು. ಜೀವನ ಅಂದ್ರೆ ಏನು? ಜೀವನದ ಗುರಿ ಏನು? ಒಂದಿನ ಹುಟ್ಟಿದ್ವಿ, ಒಂದಷ್ಟು ಎಂಜಾಯ್ ಮಾಡಿದ್ವಿ, ಕಷ್ಟ ಸುಖ ಅನುಭವಿಸಿದ್ವಿ, ಒಂದಿನ ಸತ್ವಿ, ಮಣ್ಣು ಮಾಡಿದ್ರು, ವರ್ಷಕ್ಕೊಂದು ಸಿದ್ಧಿ ಮಾಡ್ತಾರೆ. ಪ್ರಾಣಿಗೂ ಮಾಡ್ತಾರೆ. ಜೀವನದ ಗುರಿ ಏನು? ಯಾಕೆ ಬೇಜಾರಾಗುತ್ತೆ ಗೊತ್ತಾ? ಭಗವದ್ಗೀತೆ ಇಲ್ಲ, ಭಾಗವತಂ ಇಲ್ಲ ಮನೇಲಿ ಅಂದ್ರೆ, ಪ್ರಾಣಿ ತರ ಬದುಕ್ತಿದ್ದೀರಲ್ಲ ನೀವು ಹಾಗಾದ್ರೆ ಅನ್ಸುತ್ತೆ ನಮಗೆ. ಎಷ್ಟೋ ಜನಕ್ಕೆ ಇದನ್ನ ಹೇಳೇ ಬಿಟ್ಟಿದ್ದೀವಿ ನಾವು, ಪ್ರಾಣಿ ತರ ಬದುಕ್ತಾ ಇರಲ್ಲ ಮತ್ತೆ ಅಮ್, ಏನು ಜೀವನದ ಗುರಿ? ಇದು ಸಾಮಾನ್ಯ ಜನಗಳಿಗೆ ಅರ್ಥ ಆಗುವಂತ ವಿಚಾರ ಅಲ್ಲ ಇದು. ಎಂ.ಟೆಕ್ PhD ಸಾವಿರಾರು ಜನ, ಲಕ್ಷಾಂತರ ಜನ ಮಾಡ್ತಾರೆ. ಎಷ್ಟು ಜನ ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಇದ್ದಾರೆ ಇವಾಗ ಭಾರತದಲ್ಲಿ? ಕೋಟ್ಯಾಂತರ ಜನ ಇದ್ದಾರೆ. ಎಷ್ಟು ಜನ ಭಾಗವತಂ ಸ್ಟೂಡೆಂಟ್ಸ್ ಇದ್ದಾರೆ? ಯಾವ್ದು ಕಾಸ್ಟ್ಲಿಯೆಸ್ಟ್? ಯಾವ್ದು ಹೈಯೆಸ್ಟ್ ಡಿವೈನ್ ನಾಲೆಡ್ಜ್? ಶ್ರೀಮದ್ ಭಾಗವತಂ. ಅದು ಬರೀ ಭಾರತ, ಈ ಭೂಮಿಲೆಲ್ಲ. ಕೈಲಾಸದಲ್ಲಿ ಶಿವ ಅಲ್ಲಿ ಬಂದವರಿಗೆಲ್ಲ ಭಕ್ತರಿಗೆ ಭಾಗವತ ಪ್ರವಚನ ಮಾಡ್ತಾರೆ, ಪಾರ್ವತಿ ಜೊತೆಲಿ ಕೂರಿಸ್ಕೊಂಡು, ಋಷಿ ಮುನಿಗಳಿಗೆ. ಅದು ಶಿವಾರಾಧಕರಿಗೆ ಗೊತ್ತಿಲ್ಲ. ಆದ್ರೆ ನಮಗ್ ಬೇಡ, ನಮಗ್ ಬೇಡ ಅದು. ನನ್ನ ಮಗನಿಗೆ ಒಂದಿಷ್ಟು ಡಿಗ್ರಿ, ಒಂದಿಷ್ಟು ಸರ್ಟಿಫಿಕೇಟ್ ಸಿಗದೆ ಸಾಕು. ಇದು ಬಿಡಬೇಕು ನಾವು ತಲೆಯಲ್ಲಿ, ನಮ್ಮ ತಲೆಯಿಂದ ಆಚೆ ಹಾಕ್ಬೇಕು ಫಸ್ಟ್. ಭಾಗವತಂ ತುಂಬಾ ಅಪರೂಪಕ್ಕೆ ಸಿಗುವಂತದ್ದು ಇದು. ಯಾರು ಭಾಗವತ ಶ್ರವಣ ಮಾಡ್ತಾರೆ, ಭಾಗವತವನ್ನ ಶ್ರವಣ ಮಾಡಿ ಕುಣಿದು ಕುಪ್ಪಳಿಸ್ತಾರೆ, ಅವರ ಮುಂದೆ ದೇವತೆಗಳು ಕೂಡ ಶಿರಬಾಗಿ ಕರಮುಗಿದು ನಿಂತ್ಕೊಳ್ತಾರೆ, ಅವ್ರ ಪಾದವನ್ನೇ ನೋಡ್ತಾ. ಯಾರು ಭಗವಂತ ನಾಮ ಹೇಳ್ತಾರೆ, ಯಮದೂತರು ಅಲಾಂಗ್ ವಿತ್ ಯಮ ಬಂದು ಆ ಭಕ್ತನ ಪಾದವನ್ನೇ ನೋಡ್ತಾ ನಿಂತ್ಕೊಳ್ತಾರಂತೆ. ಯಾಕೆ? ಮೇಲ್ ನೋಡಬಾರದು ತಲೆ ಎತ್ತಿ ಅಂತ. ಅಂತ ಭಕ್ತರು ಮುಖವನ್ನ ನೋಡಬಾರ್ದು, ಕಣ್ಣು ನೋಡಬಾರ್ದು, ನಾವು ಸುಟ್ಟೋಗ್ತೀವಿ ಅಂತ ಯಮದೂತರುಗಳು ಆ ಭಕ್ತನ ಪಾದವನ್ನೇ ನೋಡ್ತಿರ್ತಾರೆ. ಬ್ರಹ್ಮದೇವರು ಮಧುಪರ್ಕ ಸಿದ್ಧತೆ ಮಾಡ್ತಿರ್ತಾರೆ ಅವನಿಗೆ ಅರ್ಚನೆ ಮಾಡೋದಕ್ಕೆ. ಉತ್ಪ್ರೇ ಫಿಲಂ ಡೈಲಾಗ್ ಇದು, ಶಾಸ್ತ್ರ ಹೇಳ್ತಾರೆ ಇದು. ಯಾರು ಹರಿನಾಮ ಜಪ ಮಾಡ್ತಾರೆ, ಹರಿನಾಮ ಪ್ರಚಾರ ಮಾಡ್ತಾರೆ, ಅವರ ಪಾದವನ್ನ ಯಮದೂತರು ನೋಡ್ತಾ ನಿಂತ್ಕೊಳ್ತಾರಂತೆ. ಅಪ್ಪ ನನ್ಗ ಪಾದ ದರ್ಶನ ಆಗ್ತಾ ಇದೆ ಅಪ್ಪ ಅಂತ, ಭಕ್ತರ ಪಾದ ದರ್ಶನ ಆಗ್ತಾ ಇದೆ. ಬ್ರಹ್ಮದೇವರು ರೆಡಿ ಮಾಡ್ರಿ, ಮಧುಪರ್ಕ ರೆಡಿ ಮಾಡಿ, ಆ ಭಕ್ತನ ಪಾದ ಸೇವೆ ಮಾಡ್ಬೇಕು, ನಾವು ಅರ್ಚನೆ ಮಾಡ್ಬೇಕು ಅಂತ. ನಮ್ಗೆ ಯಾರು ಹೇಳಿಲ್ಲ ಇಷ್ಟು ದಿನ. ಅಯ್ಯೋ ಪ್ರಭುಜಿ ನಮ್ಗೆ ಯಾರು ಹೇಳೇ ಇಲ್ಲ ಇಷ್ಟು ದಿನ. ಅದು ಅವಕಾಶ ಬಂದಾಗಲೇ ಹೇಳೋದು. ಬಹುನಾಂ ಜನ್ಮಾನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಆ ಅವಕಾಶ ಈಗ ಬಂದಿದೆ ನಮ್ಮೆಲ್ರಿಗೂ, ನಾವು ಅದನ್ನ ಉಪಯೋಗಿಸ್ಕೋಬೇಕು. ನಾನು ಪ್ರಾರಂಭ ಹೇಳ್ತೀನಿ, ಎಷ್ಟು ಅದನ್ನ ಖಡಕ ಹೇಳಿರ್ತೀನಿ ಕಾನ್ಫಿಡೆಂಟ್ ಆಗಿ. ಯಾವುದು ಅಂತೆ ಕಂತೆ ಅಲ್ಲ ಇದು, ಪ್ರತಿಯೊಂದು ಶಾಸ್ತ್ರ. ಅದು ಶ್ರೀಲ ರೂಪ ಗೋಸ್ವಾಮಿ ಅವರು ಪದ್ಯಾವಲಿಯಲ್ಲಿ ಬರ್ದಿದ್ದಾರೆ, ಶ್ಲೋಕ ಇದೆ ಅದು, ನನಗೆ ಶ್ಲೋಕ ನೆನಪಿಲ್ಲ. ಯಾರು ಹರಿನಾಮವನ್ನ
ಭಗವಂತನ ಶುದ್ಧ ಭಕ್ತ, ಭಗವಂತ ಶುದ್ಧ ಭಕ್ತರು ಹರಿನಾಮ ಜಪ ಮಾಡ್ತಿರ್ತಾರಲ್ಲ, ಅವ್ರ ಪಾದವನ್ನೇ ನೋಡ್ತಿರ್ತಾರೆ ಯಮ. ಯಮ ನೋಡ್ತಾರೆ ಅಂದ್ರೆ ಎಲ್ಲ ದೇವತೆಗಳು ನೋಡ್ತಾರೆ ಅಂತ ಅರ್ಥ. ದೇವತೆಗಳು ಕೂಡ ಅಂತ ಭಕ್ತಿನ ಆರಾಧನೆ ಮಾಡಕ್ಕೆ ಕಾಯ್ತಾ ಇರ್ತಾರೆ. ಹರಿನಾಮದ ಮಹತ್ವ ಅಂತದ್ದು ಹೇಳಬಾರ್ದು ನಾವು. ಹರಿನಾಮದ ಮಹತ್ವ ಹೇಳಬಾರ್ದು ನಾವು. ಸುಮ್ಮನೆ ಚಾಂಟ್ ಮಾಡಿ ಅಷ್ಟೇ ಹೇಳಬೇಕು. ಯಾಕೆ, ಏನು ಎತ್ತ, ಏನ್ ಲಾಭ, ಏನ್ ಪ್ರಾಫಿಟ್ ಆಗುತ್ತೆ ನಮಗೆ, ಏನ್ ಗಿಟ್ಟುತ್ತೆ? ಹರಿನಾಮದ ಮಹತ್ವ ಯಾರಿಗೂ ಹೇಳಬಾರ್ದು. ಕೈಗೆ ಜಪಮಾಲೆ ಕೊಡ್ಬೇಕು, ಚಾಂಟ್ ಮಾಡಿ ಅಷ್ಟೇನೆ. ಹೇಳ್ತಾರೆ ಇಲ್ಲಿ, ಅಂತಹ ಅಜ್ಞಾನ ಎಲ್ಲಿ ಬಂತು ಟಾಪಿಕ್? ಕೃಷ್ಣನ ಸೇವೆ ಮಾಡದ ಯಾವ ಭಾಗ್ಯನೂ ಕೂಡ ಅದು ಅಶುಭ, ಇನಾಸ್ಪಿಷಿಯಸ್, ಇಂಪಯಸ್ ಆಕ್ಟಿವಿಟಿ. ಯಾಕೆ? ಶ್ರೀ ಕೃಷ್ಣನ ನಾಮ, ಶ್ರೀ ಕೃಷ್ಣನ ನಾಮ ಪವಿತ್ರ ನಾಮ ಯಾರು ಜಪ ಮಾಡಕ್ಕೆ ಶುರು ಮಾಡ್ತಾರೆ ಪ್ರೀತಿಯಿಂದ, ಆ ಕ್ಷಣನೇ ಪ್ರೇಮ ಭಕ್ತಿ ಉದಯ ಆಗುತ್ತೆ. ಪ್ರೇಮ ಭಕ್ತಿ, ನಾರ್ಮಲ್ ಭಕ್ತಿ ಅಲ್ಲ, ಪ್ರೇಮ ಭಕ್ತಿ. ಹರಿನಾಮ ಯಾರು ಹರೇ ಕೃಷ್ಣ ಮಹಾಮಂತ್ರ ಹಾಡಕ್ ಶುರು ಮಾಡ್ತಾರೆ, ಪ್ರೇಮ ಭಕ್ತಿ. ಹೇಗಿರುತ್ತೆ ಪ್ರೇಮ ಭಕ್ತಿ? ನಾವು ಟೇಸ್ಟ್ ಮಾಡ್ಬೇಕಲ್ಲ, ಮತ್ತೆ ಚಾಂಟ್ ಮಾಡಿ. ಕೃಷ್ಣನು ಚಾಂಟಿಂಗ್ ಮಾಡ್ತಾ ಇದ್ರು. ಯಾರು ಚಾಂಟಿಂಗ್ ಮಾಡ್ತಾ ಇದ್ರು? ತನ್ನ ಭಕ್ತರ ನಾಮವನ್ನು ಹೇಳ್ತಾ ಇದ್ದ ಕೃಷ್ಣ. ಕೃಷ್ಣಗೂ ಪ್ರೇಮ ಭಕ್ತಿ, ಅವನು ಪ್ರೇಮ ಭಕ್ತಿ ಮಾಡ್ಬೇಕಲ್ಲ, ಕೃಷ್ಣ ಕೂಡ ಪ್ರೀತಿ ಮಾಡ್ಬೇಕಲ್ಲ. ಅದಕ್ಕೆ ಯಾವಾಗಲೂ ಭಕ್ತರ ಹೆಸರು ಹೇಳ್ತಾ ಇದ್ದ, ನಿದ್ದೆಗಣ್ಣಲ್ಲೂ 24 hours. ಹರಿನಾಮ ಹೇಳಬೇಕು. ಹರಿ ಭಕ್ತರ ನಾಮ ಹೇಳ್ತಾನೆ, ಅವನು ಚಾಂಟಿಂಗ್ ಮಾಡ್ಬೇಕು, ಅವನಿಗೂ ಅಪ್ಲೈ ಆಗುತ್ತೆ ರೂಲ್ಸು. ಅವನಿಗೂ ಪ್ರೀತಿ ಬೇಕಲ್ವಾ? ಭಕ್ತರಿಂದ ಅವನು ಪ್ರೀತಿಯನ್ನು ಪಡ್ಕೋಬೇಕು, ಭಕ್ತರಿಗೆ ಪ್ರೀತಿ ಕೊಡ್ಬೇಕಲ್ವಾ? ಮತ್ತೆ ಅವನು ಚಾಂಟಿಂಗ್ ಮಾಡ್ಬೇಕು. ಹೋ ಲಲಿತಾ, ಹೋ ವಿಶಾಖ, ಹೋ ರಾಧಾರಾಣಿ. ದುಯಿ ಬಾಯಿ ಹೃದಯೇರ ಕ್ಷಾಲಿ ಅಂಧಕಾರ, ದುಯಿ ಭಾಗವತ ಸಂಘೆ ಕರಾನ ಸಾಕ್ಷಾತ್ಕಾರ. ಈ ಚೈತನ್ಯ ಮಹಾಪ್ರಭು ಮತ್ತು ನಿತ್ಯಾನಂದ ಪ್ರಭು ದುಯಿ ಹೃದಯೇರ ಕ್ಷಾಲಿ ಅಂಧಕಾರ, ಹೃದಯದ ಅಂಧಕಾರವನ್ನ ಶುದ್ಧ ಮಾಡ್ತಾರೆ, ನಿರ್ಮೂಲನೆ ಮಾಡ್ತಾರೆ. ಇಬ್ಬರು ಭಗವಂತರೇ, ಒಬ್ಬ ಸೇವಕ ಭಗವಂತ, ಒಬ್ಬ ಸೇವಿಯ ಭಗವಂತ. ಸೇವಿಯ ಭಗವಂತ ಕೃಷ್ಣ ಚೈತನ್ಯ ಮಹಾಪ್ರಭು, ಸೇವಕ ಭಗವಂತ ನಿತ್ಯಾನಂದ ಪ್ರಭು ಬಲರಾಮ. ಇಬ್ರು ಭಗವಂತನೇ, ಭಗವಂತನ ವಿಸ್ತರಣೆ. ಆದ್ರೆ ಒಬ್ಬ ಸೇವಕನಾಗಿ ಬಂದ, ಒಬ್ಬ ಸೇವೆಯನ್ನ ಸ್ವೀಕರಿಸುವ ಸೇವ್ಯ ಭಗವಂತನಾಗಿ ಬಂದ. ಸೇವೆ, ಸೇವ್ಯ, ಸೇವಕ, ಇದಿಲ್ಲದೆ ಜಗತ್ತೇ ಇಲ್ಲ. ಅದಕ್ಕೆ ಫಸ್ಟ್ ಸೇವೆ. ಏನ್ ಸೇವೆ ಮಾಡ್ತಿದ್ದೀರಿ ನೀವು? ಸೇವೆ ಹೇಗೆ ನಡೀತಾ ಇದೆ? ಅಯ್ಯೋ ಸೇವೆ ಗೀವೆ ಎಲ್ಲ ಇಲ್ಲ ರೀ ನಮ್ಗೆ, ಸೇವೆ ಗೀವೆಲ್ಲ ಕೇಳ್ಬೇಡಿ. ಒಂದಷ್ಟು ಪೂಜೆ ಮಾಡ್ತೀವಿ, ಪೂಜೆನ ಸೇವೆ ಅಂತ ಕನ್ಸಿಡರ್ ಮಾಡೋದಿಲ್ಲ ಕೃಷ್ಣ ಕಾನ್ಶಿಯಸ್ ಅಲ್ಲಿ ಇಲ್ಲದೆ ಹೋದ್ರೆ. ಅರ್ಥ ಮಾಡ್ಕೊಳ್ಳಿ, ಭಗವಂತನ ಆರಾಧನೆ ಮಾಡಿಲ್ಲ ಅಂದ್ರೆ ಅದನ್ನ ಪೂಜೆ ಅಂತ ಹೇಳೋದಿಲ್ಲ. ಮತ್ತೆ ಕಾಮ್ಯಕರ್ಮ ಅಂತ ಹೇಳ್ತಾರೆ. ಕಾಮ್ಯಕರ್ಮ ಬೇರೆ, ಪೂಜೆ ಬೇರೆ. ಹೊಸದೇನು ಹೇಳ್ತಾ ಇಲ್ಲ, ಸ್ವಲ್ಪ ಏನ್ ಹೇಳ್ಬೇಕು ಅದಕ್ಕೆ, ಕಸ ಒಂಚೂರು ಕಸ ಹಿಂಗ್ ಗುಡಿಸ್ತಾ ಇರೋದಷ್ಟೇನೆ. ಕನ್ನಡಿ ಮೇಲೆ ಧೂಳಿದೆಯಲ್ಲ ಅದನ್ನ ಸ್ವಲ್ಪ ಹಿಂಗ್ ಮಾಡ್ತಾ ಇರೋದಷ್ಟೇ, ಇನ್ನೇನಿಲ್ಲ. ಹೊಸದೇನು ಹೇಳ್ತಾ ಇಲ್ಲ, ಗಾಬರಿ ಆಗ್ಬಾರ್ದು. ಎಲ್ಲ ಗೊತ್ತಿರೋ ವಿಚಾರನೇ, ನಾವು ಸ್ವಲ್ಪ ಕನ್ನಡಿ ಧೂಳು ನೋಡಿಸ್ತಾ ಇರೋದು ಅಷ್ಟೇನೆ. ಪೂಜೆ ಅಂದ್ರೆ ಏನು? ಭಾವ. ಭಗವಂತನಿಗೆ ನೋಡಿ, ಭಗವಂತ ಒಬ್ಬ ಭಕ್ತರಿಗೆ ಹೇಳ್ತಾರೆ, ಓ ಭಕ್ತ, ಏನ್ ವರ ಬೇಕು ನಿನಗೆ? ಏನು ಬೇಡ ತಂದೆ, ನನಗೆ ವರ ಏನು ಬೇಡ, ಯಾವಾಗ್ಲೂ ನೀನ್ ಸ್ಮರಣೆ ಮಾಡ್ಬೇಕು. ಇಲ್ಲ ಇಲ್ಲ ಇಲ್ಲ, ಏನಾದ್ರೂ ವರ ಕೇಳು ನೀನು. ಇಲ್ಲ ನಾನ್ ಸೇವೆ ಮಾಡ್ಬೇಕು, ಇಲ್ಲ ನಾನ್ ಬಿಡಲ್ಲ, ಏನಾದ್ರೂ ವರ ಕೇಳಲೇಬೇಕು ನೀನು. ವರ ಬೇಕಾ? ವರ ಕೇಳ್ಬೇಕಾ ನಾನು? ಹಾಗಾದ್ರೆ ಒಂದು ವರ ಕೊಡು. ಏನು? ನನಗೆ ಒಂದು ಐಶ್ವರ್ಯ ಬೇಕು. ಅರೆ, ಎಂಥ ಐಶ್ವರ್ಯ? ನಿನ್ನ ಪಾದಗಳೇ ನನಗೆ ಪರಮ ಸಕಲ ಐಶ್ವರ್ಯ, ನನಗೆ ನಿನ್ ಪಾದ ಕೊಟ್ಬಿಡು. ಏನಪ್ಪಾ ನನ್ ಬುಡಕ್ಕೆ ಕೈ ಹಾಕ್ತಾನೆ? ಹೌದು, ಮತ್ತೆ ನಾನ್ ಬೇಡ ಅಂತ ಹೇಳ್ತಾನೆ. ಕೊಡು, ಬೇಕು ಬೇಕು ಅಂದ್ರೆ ಕೊಡು, ನಿನ್ನೇ ಕೊಡು. ಭಕ್ತ ಏನೇ ಕೇಳಿದ್ರು ಭಗವಂತನ್ನೇ ಕೇಳ್ತಾನೆ ಹೊರತು ಬೇರೆ ಏನು ಕೇಳೋದಿಲ್ಲ ಅವನು. ಕೃಷ್ಣ
ಭಗವಂತನ ಪಾದದ ಮೇಲೆ ಕಣ್ಣೀರ್ ಹಾಕ್ತಾ ಹೇಳ್ತಾನೆ, ನನಗೆ ಈ ಪಾದ ಬೇಕಪ್ಪ, ಈ ಪಾದ ಬಿಟ್ಟು ಬೇರೆ ಏನು ಐಶ್ವರ್ಯನ ಬಯಸೋದಿಲ್ಲ. ಹಾಗೇ ಆ ಭಕ್ತನ ಕೃಷ್ಣ ಮೇಲ್ಕೆತ್ತಿ ಆ ಕಣ್ಣೀರಿನ ತನ್ನ ಧೋತಿಲಿ ಒರೆಸಿ, ಅರೇ ಭಕ್ತ, ಬೇರೆ ಯಾರಿಗೂ ಅಲ್ಲ, ಕೃಷ್ಣ ಬಿಲ್ವಮಂಗಲ ಠಾಕೂರ್ಗೆ ಹೇಳಿದ ಮಾತಿದು. ಬಿಲ್ವಮಂಗಲ ಠಾಕೂರ್ ಮಹಾಭಕ್ತ, ಭಗವಂತನ ಜೊತೆ ಮಾತಾಡ್ತಾ ಇದ್ರು, ಭಗವಂತನ ಜೊತೆ ಲೀಲೆ ಮಾಡ್ತಾ ಇದ್ರು. ಅಯ್ಯೋ ಎಂಥ ವರ ಕೇಳ್ತೀಯಪ್ಪ, ನನ್ನ ಹೃದಯನೇ ಕರಗ್ಬಿಡುತ್ತಲ್ಲಯ್ಯ, ನನ್ನ ಕಣ್ಣಲ್ಲಿ ನೀರು ಬಂದ್ಬಿಡುತ್ತಲ್ಲ ನಿನ್ ವರ ಕೇಳ್ತಾ ಇದ್ರೆ. ನನ್ನ ಪಾದ ಬಿಟ್ಟು ಬೇರೆ ಏನು ಬೇಡ ಅಂತ ಹೇಳ್ತಾ ಇದೀಯ. ಇದು ಅಂಧಕಾರ ಹೋಗಿರೋರು ಮಾಡುವಂತ ಮಾತಾಡುವಂತ ಮಾತುಗಳು. ಅಂಧಕಾರದಲ್ಲಿ ಮುಳುಗಿರೋರಿಗೆ ಏನ್ ವರ ಬೇಕು ಕೇಳ್ತಾರೆ, ಪುರೋಹಿತ ಸಂಕಲ್ಪ ಮಾಡ್ಕೊಳ್ತೇವೆ. ಓ ಸಿಕ್ಕಿದೆ ಚಾನ್ಸು, ಅದು ಬೇಕು, ಇದು ಬೇಕು ಅಂತ ಎಲ್ಲ ಮಾಡ್ಬೇಕ. ಮೂರ್ಖರು, ಮೂರ್ಖರು ನಾವು. ಭಕ್ತರಲ್ಲ ನಾವು, ಮೂರ್ಖರು ನಾವು, ಮೂರ್ಖರ ಭಕ್ತರು ನಾವು. ದ್ವಿ ಭಾಗವತ ಸಂಘೆ ಕರಾನ ಸಾಕ್ಷಾತ್ಕಾರ. ಏನ್ ಮಾಡ್ತಾರೆ ಅವರು, ಭಕ್ತರ ಸಂಘಕ್ಕೆ ಬರೋಕೆ ಅವಕಾಶ ಮಾಡ್ಕೊಡ್ತಾರಂತೆ. ಮೊದ್ಲು ಅಂಧಕಾರ ಹೋಗ್ಬೇಕಾದ್ರೆ ನಾವೇನ್ ಮಾಡ್ಬೇಕು, ದ್ವಿ ಭಾಗವತ ಸಂಘೆ. ಭಾಗವತ ಸಂಘ ಅಂದ್ರೆ 2 ಭಾಗವತ ಇದೆ. ಒಂದು ಪುಸ್ತಕ ಭಾಗವತ, ನಾವೆಲ್ಲ ಓದ್ತೀವಲ್ಲ, ಸ್ಕಂದ 1, 2, 3, 4 ಅಂತ ಪುಸ್ತಕ ಭಾಗವತ ಅಥವಾ ಗ್ರಂಥ ಭಾಗವತ. 2 ವ್ಯಕ್ತಿ ಭಾಗವತ. ಯಾರಿಗೆ ಪ್ರೇಮ ಕೊಡ್ಬೇಕು ಭಗವಂತ, ಅವ್ರ ಮನೆಗೆ ಫಸ್ಟ್ ಭಾಗವತ ರೂಪದಲ್ಲಿ ಹೋಗ್ತಾನೆ. ಗ್ರಂಥ ಶ್ರೀಮದ್ ಭಾಗವತಂ ಕೀ ಜೈ. 2ನೇ ಭಾಗವತ ವ್ಯಕ್ತಿ ಭಾಗವತ, ಅಂತವರಿಗೆ ಭಕ್ತರ ಸಂಘ ಆಗತ್ತೆ. ಯಾರ್ಯಾರ ಮನೆಯಲ್ಲಿ ಭಾಗವತಂ ಇದೆ, ಯಾರ್ಯಾರು ಭಕ್ತರ ಸಂಘ ಮಾಡ್ತಾ ಇದಾರ, ಅವರಿಗೆ ಭಗವಂತ ಕೊಡೋ ಆಶ್ವಾಸನೆ ಏನು, ಅಂಧಕಾರವನ್ನ ಹೋಗಿಸ್ತಾ ಇದ್ದೀನಿ ಅಂತ ಅರ್ಥ. ಖುಷಿ ಇಲ್ವಾ? ಬಾ ಸದ್ಯ ಭಕ್ತಿ ಸಂಘ ಇದೆಯಪ್ಪ, ಭಾಗವತಂ ಇದೆ, ಓದ್ತಾ ಇದೀವಿ, ಕೃಷ್ಣ ನನಗೆ ಕೃಪೆ ಕೊಟ್ಟಿದ್ಯಪ್ಪ ನೀನು ನನಗೆ ಅಂತ ಖುಷಿ ಇಲ್ವಾ? ಯಾರು ಖುಷಿ ಆಗ್ತಾ ಇಲ್ಲ? ಖುಷಿ ಕಣ್ಣೀರು ಬರ್ಬೇಕು ನಮಗೆ. ಜನ್ಮ ಸಾರ್ಥಕ ಆಯ್ತು ಇವತ್ತು. ಎರಡು ಭಾಗವತ, ಒಂದು ಪುಸ್ತಕ ಭಾಗವತ, ಇನ್ನೊಂದು ಶುದ್ಧ ಭಕ್ತ ವ್ಯಕ್ತಿ ಭಾಗವತ. ಅವನ್ನೇ ಭಾಗವತೋತ್ತಮರು ಅಂತ ಕರೆಯೋದು. ಭಕ್ತಿ ಸಂಘಕ್ಕೆ ಬರ್ಬೇಕು ನಾವು. ಅದಕ್ಕೆ ಹೇಳುದು, ಯಾಕೆ ಕರ್ಕೊಂಬನ್ನಿ ಅಂತ ಹೇಳೋದು ಹೇಳಿ, ನಮ್ಮ ಲಾಭಕ್ಕಲ್ಲ, ನಮ್ಗೇನು ಸಿಗುತ್ತೆ ಅಂತಲ್ಲ. ವ್ಯಕ್ತಿ ಭಾಗವತ ಹತ್ರ ಬಂದ್ರೆ ಅವನ ಅಂಧಕಾರ ದೂರ ಆಗುತ್ತೆ. ಅಂಧಕಾರ ದೂರ ಆದ್ಮೇಲೆ ಅವನಿಗೆ ಜೇನುತುಪ್ಪ ಟೇಸ್ಟ್ ಬರೋದು. ಇಲ್ಲಾಂದ್ರೆ ಕಾಮಾಲೆ, ಅಯ್ಯೋ ಸಿಹಿನೇ ಇಲ್ಲ, ಟೇಸ್ಟೇ ಬರ್ತಾ ಇಲ್ಲ, ಬರೋದಿಲ್ಲ ಅದು ಟೇಸ್ಟ್, ನಾಲಿಗೆ ಕೆಟ್ಟೋಗ್ಬಿಟ್ಟಿರುತ್ತೆ ಕಾಯಿಲೆಯಿಂದ. ಅದಕ್ಕೆ ಕಬ್ಬಿನ ರಸ ಕುಡಿಸಿ ಆ ಕಾಮಾಲೆನ ವಾಸಿ ಮಾಡಿ ತಗೋ. ಅದೇ ಕಬ್ಬಿನ ರಸ ಹೆಂಗ್ ಕಾಣಿಸುತ್ತೆ ಇವಾಗ ಟೇಸ್ಟ್. ಅಂಧಕಾರ ಹೋದ್ರೇನೆ ನಮ್ಗೆ ರುಚಿ ಬರೋದಿಲ್ಲ, ಅದು ಏನು ಬರೋದಿಲ್ಲ ರುಚಿ. ಅದರಲ್ಲಿ 2 ಭಾಗವತರ ಮೂಲಕ, ಒಂದು ಪುಸ್ತಕ ಭಾಗವತ, ಇನ್ನೊಂದು ವ್ಯಕ್ತಿ ಭಾಗವತ. ಈ 2 ಭಾಗವತದ ಮೂಲಕ ಭಗವಂತ ಏನ್ ಮಾಡ್ತಾನೆ, ಪ್ರೇಮ ಸೇವೆಯ ರಸವನ್ನು ತುಂಬತಾನೆ. ಪ್ರೇಮ ರಸ ಅಲ್ಲ, ಪ್ರೇಮ ಸೇವೆಯ ರಸ. ವ್ಯತ್ಯಾಸ ಇದೆ. ಪ್ರೇಮ ರಸಕ್ಕೂ ಪ್ರೇಮ ಸೇವೆಯ ರಸಕ್ಕೂ ವ್ಯತ್ಯಾಸ ಇದೆ. ಏನು? ಪ್ರೇಮ ಸೇವೆ ಮಾಡ್ಬೇಕು ಅನ್ನೋ ರಸ. ಇನ್ನೊಂದು ಪ್ರೇಮ 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 ಪ್ರೀತಿ ಬೇಕು ನನಗೆ, ಪ್ರೀತಿ ಏನು ಮಾಡ್ತಾ ಇಲ್ಲ, ನನ್ ಪ್ರೀತಿ ಬೇಕು ಅಂತ ಕೂತ್ಕೊಂಡ್ರೆ ಎಲ್ಲಿ ಬರುತ್ತೆ ನಮಗದು? ಸೇವೆ ಮಾಡಿದ್ರೇನೆ ಹೃದಯದಲ್ಲಿ. ಈಗ ಬ್ಯಾಂಕಲ್ಲಿ 1 ಕೋಟಿ ರೂಪಾಯಿ ಇರ್ಬೋದು ನಮ್ಮ ಹತ್ರ, ಅದು 1 ರೂಪಾಯಿ ನಾನು ಖರ್ಚು ಮಾಡಿಲ್ಲ ಅಂದ್ರೆ ಅದ್ ದುಡ್ಡಿಗೆ ಬೆಲೆನಾ? ಮರಿ ಆಗ್ತಿರುತ್ತೆ ಅಷ್ಟೇ, ಬಡ್ಡಿ, ಚಕ್ರ ಬಡ್ಡಿ 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 ಬರ್ತಿರುತ್ತೆ. ಅದ್ರ ನಾನು 1 ರೂಪಾಯಿನೂ ನಾನು ಅದನ್ನ ರಸ ನಾನು ಟೇಸ್ಟ್ ಮಾಡಿಲ್ಲ ಅಂದ್ರೆ ಅದ್ ದುಡ್ಡಿಗೆ ಸಾರ್ಥಕ ಇದೆಯಾ? ಇದೆಯಾ? ಇಲ್ಲ ಅಲ್ಲ. ಸೊ ಪ್ರೇಮ ಸೇವೆಯ ರಸ, ಅದರಿಂದ ನಾನು ಏನ್ ಮಾಡ್ಬೋದು, ಭಕ್ತಿ ಸೇವೆ ಮಾಡ್ಬೋದು, ಪ್ರಚಾರ ಮಾಡ್ಬೋದು, ಅದು ಮಾಡ್ಬೋದು, ಇದು ಮಾಡ್ಬೋದು, ದೇವಸ್ಥಾನ ಕಟ್ಸ್ಬೋದು, ಇದು ಮಾಡ್ಬೋದು. ಪ್ರೇಮ ಸೇವೆಯ ರಸ ತುಂಬುತ್ತಾನೆ ಭಗವಂತ ಆ ಜೀವಿಯ ಹೃದಯದಲ್ಲಿ. ಅದಕ್ಕೆ ಹೇಳೋದು, ಭಕ್ತರ ಸಂಘಕ್ಕೆ ಬನ್ನಿ ಭಾಗವತಂ ತಗೊಳ್ಳಿ, ಭಕ್ತರ ಸಂಘಕ್ಕೆ ಬನ್ನಿ ಭಾಗವತಂ ತಗೊಳ್ಳಿ. ದ್ವಿ ಭಾಗವತ ಸಂಘೆ ಕರಾನ ಸಾಕ್ಷಾತ್ಕಾರ. ಆ 2 ಭಾಗವತದ ಮೂಲಕ ಭಗವಂತ ನಮ್ಮ ಹೃದಯದಲ್ಲಿ ಪ್ರೇಮ ಸೇವೆಯ ರಸವನ್ನು ತುಂಬುತ್ತಾನೆ. ಏನ್ ಮಾಡ್ತಾನೆ ತುಂಬಿ? ಆ ಪ್ರೇಮ ಸೇವೆಯ ರಸಕ್ಕೆ ತಾನೇ ಪ್ರೇಮಿ ಆಗ್ಬಿಡ್ತಾನೆ. ಭಗವಂತ ಲೀಲೆ ನೋಡಿ.
ಪ್ರೇಮ ಸೇವೆ ರಸ ತುಂಬೋದು ಅವನೇ, ಮತ್ತೆ ಆ ಪ್ರೇಮ ಸೇವೆ ರಸಕ್ಕೆ ಅಧೀನ ಆಗೋದು ಅವನೇ. ನನ್ನ ಭಕ್ತ ಎಷ್ಟು ಚೆನ್ನಾಗಿ ಸೇವೆ ಮಾಡ್ತಾ ಇದ್ದಾನೆ ಅಂತ ಆ ಸೇವೆಗೆ ತಾನು ಫಿದಾ ಆಗ್ಬಿಡ್ತಾನೆ. ವಾವ್ ಸೂಪರ್, ಒಳ್ಳೆ ಸೇವೆ ಮಾಡ್ತಾ ಇದ್ಯಾ, ನಾನು ಕೂಡ ಆ ಸೇವೆಗೆ ವಶನಾಗ್ಬಿಟ್ಟಿದ್ದೀನಪ್ಪ ಅಂತ ತುಂಬಿದ್ಯಾರು? ನೀನೇ. ನೀನೇ ತುಂಬಿ ನಾನೇ ನನ್ನ ಮಗುಗೆ 10 ರೂಪಾಯಿ ಕೊಟ್ಟು, ಮಗು 10 ರೂಪಾಯಿನ ಉಂಡಿಗೆ ಹಾಕು ಅಂತೇಳಿ, ಮಗು ಒಳ್ಳೆ ಕೆಲಸ ಮಾಡಿದ್ಯಾ ಅಂತ ಹೇಳಿ ನಾವೇ ಮಗು ಬೆಂತಟ್ಟದಾಗೆ ಯುದ್ಧದಲ್ಲಿ ಎಲ್ಲರನ್ನು ತನ್ನ ಕಣ್ಣು ಸನ್ನೆಯಿಂದ ಇಡೀ ಸೈನ್ಯವನ್ನೇ ಸಂಹಾರ ಮಾಡ್ಬಿಟ್ಟಿದ್ದಾನೆ ಭಗವಂತ. ಆದ್ರೆ ಕ್ರೆಡಿಟ್ ಕೊಟ್ಟಿದ್ದ ಯಾರಿಗೆ? ಅರ್ಜುನ. ಓಕೆ, ತುಂಬಾ ಚೆನ್ನಾಗಿ ಮಾಡಿದ್ಯಪ್ಪ, ಕರ್ತವ್ಯ ಮಾಡಿದ್ಯಾ, ಯುದ್ಧ ಮಾಡು ಯುದ್ಧ ಮಾಡು ಅಂತ. ಯುದ್ಧ ಆಗ್ಲೇ ಸತ್ತೋಗ್ಬಿಟ್ಟಿದ್ದಾರೆ ಅಂತ ಹೇಳಿದಾರಲ್ವಾ, ಮಯೈವ ಹಿತಃ ಅಂತ, ಮಯೈವ ನಿಹಿತ ಪೂರೇ ಮೇವತತ್. ಇವ್ರು ಆಲ್ರೆಡಿ ಸತ್ತೋಗ್ಬಿಟ್ಟಿದ್ದಾರೆ. ನೀನು ಸುಮ್ಮನೆ ನಿಮಿತ್ತ ಮಾತ್ರ ಭಾವಿಸೋ ಸಾಚಿನ, ಸುಮ್ಮನೆ ಬಿಲ್ಲು ಬಾಣ ಹಿಡ್ಕೊಂಡ. ಕ್ರೆಡಿಟ್ ಯಾರು ಕೊಡ್ತಾನೆ? ಭಗವಂತ ಭಕ್ತನ್ ಕೊಡ್ತಾನೆ, ಭಕ್ತರ ಮೂಲಕ ಮಾಡಿಸ್ತಾನೆ. ಅವನೇನು ಕ್ರೆಡಿಟ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಅವನ್ ಸರ್ವಶಕ್ತ, ಅವನ್ ಸ್ವತಂತ್ರ, ವಿರಾಟ್ ಸ್ವರಾಟ್. ಅವನು ಭಕ್ತರ ಮೂಲಕ ಮಾಡಿಸ್ತಾನೆ ಅದನ್ನ, ಕಾರ್ಯವನ್ನ. ಪ್ರೇಮ ರಸವನ್ನ ತುಂಬುತ್ತಾನೆ ಹೃದಯಕ್ಕೆ. ಆಗ ಭಕ್ತ ಪ್ರೇಮ ಸೇವೆ ಮಾಡ್ತಾನೆ, ಮತ್ತೆ ಭಗವಂತ ಆ ಪ್ರೇಮ ಸೇವೆಗೆ ಫಿದಾ ಆಗ್ಬಿಡ್ತಾನೆ. ಏಕ ಅದ್ಭುತ ಸಮಕಾಲೆ ದೋಹಾರ ಪ್ರಕಾಶ, ಆರ ಅದ್ಭುತ ಚಿತ್ತ ಗುಹಾರ ತಮಕರೇ ನಾಶ. ಎರಡು ಅದ್ಭುತ. ಒಂದು, ಇಬ್ರು ಒಟ್ಟಿಗೆ ಅವತಾರ ಮಾಡ್ತಾರೆ, ಚೈತನ್ಯ ಮಹಾಪ್ರಭು ಮತ್ತೆ ನಿತ್ಯಾನಂದ ಪ್ರಭು. ಮತ್ತೆ ಇಬ್ರು ಪ್ರತಿಯೊಂದು ಜೀವಿಯ ಹೃದಯ ಅಂಧಕಾರವನ್ನ ಹೋಗಲಾಡಿಸ್ತಾರೆ. ಫ್ರೀ, ಮುಫ್ತ್, ಏನು ಖರ್ಚಿಲ್ಲ. ಏನು ಖರ್ಚು ಮಾಡಬೇಡಿಯಪ್ಪ ನೀವು. 10,000 ಕೊಡಿ, 20,000 ಕೊಡಿ, ಹೋಮ ಮಾಡಿಸಿ, ಇದು ಮಾಡಿಸಿ, ಅದು ಇದು 10 ರೂಪಾಯಿ ಕೊಡಿ, ಒಂದು ಜಪ ಮಾಲೆ ತಗೊಳ್ಳಿ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಮುಗ್ದಾಯ್ತು. ಅಷ್ಟು 10 ರೂಪಾಯಿಗೆಲ್ಲ ಹೋಗುವಂತದ್ದಲ್ಲ ನಮ್ಮ ಪಾಪಗಳು. ಅದೇ ಅದ್ಭುತ ಅಂತ ಹೇಳ್ತಾ ಇರೋದು ಕಲಿಯುಗದಲ್ಲಿ. ಭಗವಂತ ನಾಮ ಎಷ್ಟು ಸುಲಭ ಆಗಿದೆ. ಸುಲಭಂ ಭಗವನ್ ನಾಮಂ ಜಿಹ್ವಾಚ ವಶವರ್ತಿನಿ, ತದ್ಯಪಿ ನರಕಂ ಯಾಂತಿ ಕಿಮಾಶ್ಚರ್ಯ ಮತಃ ಪರಂ. ಅಲ್ಲ, ಯಕ್ಷ ಪ್ರಶ್ನೆ ಕೇಳ್ತೀನಿ ಧರ್ಮರಾಯನಿಗೆ, ಆಶ್ಚರ್ಯ ಅಂದ್ರೆ ಏನಪ್ಪಾ? ಕಿಮಾಶ್ಚರ್ಯಂ, ಆಶ್ಚರ್ಯ ಅಂದ್ರೆ ಯಾವುದು? ಧರ್ಮರಾಯ ಹೇಳ್ತಾನೆ, ಅಯ್ಯೋ ಯಕ್ಷ ಮಹಾರಾಜರೇ, ಅವ್ರು ಇನ್ಯಾರು ಅಲ್ಲ, ಯಮನೆ. ಏನು ಅಂತ ಹೇಳಿ ಜನಗಳಿಗೆ ಸುಲಭಂ ಭಗವನ್ ನಾಮಂ, ಭಗವಂತ ನಾಮ ಎಷ್ಟು ಸುಲಭವಾಗಿದೆ. ಜಿಹ್ವಾಚ ವಶವರ್ತಿನಿ, ನಾಲಿಗೆಲು ಮೂಳೆ ಇಲ್ಲ, ಹೆಂಗ್ ಬೇಕಾ ತಿರುಗತ್ತೆ. ಅವನ ಕೈಲೇ ಇದೆ ನಾಲಿಗೆನು, ಇನ್ಯಾರ ಕೈಲೇ ಕೊಟ್ಟಿಲ್ಲ ಅವನು. ಆದ್ರೂ ತದ್ಯಪಿ, ಆದ್ರೂ ಕೂಡ ನರಕಂ ಯಾಂತಿ, ನಾನಿಲ್ಲ ನರಕಕ್ಕೆ ಹೋಗ್ತೀನಿ ಅಂತ ಹೇಳ್ತಾರೆ. ಕಿಮಾಶ್ಚರ್ಯ ಮತಃ ಪರಂ, ಇದಕ್ಕಿಂತ ದೊಡ್ಡ ಆಶ್ಚರ್ಯ ಏನಿದೆ? ಸುಲಭಂ ಭಗವನ್ ನಾಮಂ, ನಾಮ ಸಂಕೀರ್ತನ ಮೆಸ್ಯ ಸರ್ವ ಪಾಪ ಪ್ರಣಾಶನಂ. ನಾವು ನಂಬೋದಿಲ್ಲ ರೀ, ಪೂಜೆ ಪುನಸ್ಕಾರ ಮಾಡದೇ ಪಾಪ ನಾಶ ಆಗ್ಬಿಡತ್ತಾ, ಅದೆಂಗೆ ಅಂತ ಕೇಳ್ತಾರೆ. ಅದಂಗೆ. ಮುಂಚೆ ಕಾರ್ನ ಕೀ ಹಾಕಿ ಹಿಂಗ್ ತಿರುಗಿಸಿ ಹಂಗೆ ಈ ಕಡೆ ಆ ಕಡೆ ತಿರುಗಿಸಿ ಬೆಂಡ್ ಮಾಡಿ ಏನ್ ತೆಗಿತಾ ಇದ್ವಿ. ಈಗೇನಿಲ್ಲ, ಅಲ್ಲೇ ನಿಂತ್ಕೊಂಡು ಟಕ್ ಅಂದ್ರೆ ಓಪನ್ ಆಗ್ಬಿಡುತ್ತೆ. ಅದೆಂಗೆ ಅಂದ್ರೆ ಟೆಕ್ನಾಲಜಿ ರೀ ಅದು. ರಿಮೋಟ್ ಕಂಟ್ರೋಲ್. ನಿಮ್ ರಿಮೋಟ್ ಕಂಟ್ರೋಲ್ ತೆಗೆದು ಬಿಸಾಕ್ರಿ ಫಸ್ಟ್. ಅದನ್ನ ಮಾತ್ರ ನಂಬ್ತೀರಾ? ಭಗವಂತ ನಾಮ ಹೇಳಿದ್ರೆ ಪಾಪ ನಾಶ ಆಗೋದು, ನಾವು ನಂಬೋದಿಲ್ಲ ಅಂತೀರಾ? ಇಲ್ಲ, ನಮ್ಮ ಹುಡುಗನ ಹತ್ರ ಕಾರ್ ಇದೆ, ರಿಮೋಟ್ ಇಲ್ಲಿ ನಿಂತ್ಕೊಂಡೆ ಆನ್ ಮಾಡ್ತಾನೆ ಆಫ್ ಮಾಡ್ತಾನೆ, ಡೋರ್ ಓಪನ್ ಆಗ್ಬಿಡುತ್ತೆ. ಇದು ಟೆಕ್ನಾಲಜಿ ಅಂದ್ಬಿಡ್ತೀವಿ ನಾವು. ಸುಲಭಂ ಭಗವನ್ ನಾಮಂ ಜಿಹ್ವಾಚ ವಶವರ್ತಿನಿ, ತದ್ಯಪಿ ನರಕಂ ಯಾಂತಿ ಕಿಮಾಶ್ಚರ್ಯ ಮತಃ ಪರಂ. ಅದಕ್ಕೆ ಹೇಳುದು, ಎಷ್ಟು ಪಾಪ ಇದೆ ಇಲ್ಲೇ ಗೊತ್ತಾಗುತ್ತಲ್ಲ ನಮ್ಗೆ. ಎಷ್ಟು ಪಾಪ ಇಲ್ಲಿ, ಪಾಪ ಇರೋದಕ್ಕೆ ನಮ್ಗೆ ಸುಲಭವಾಗಿರೋ ಭಗವಂತ ನಾಮ ಹೇಳಕ್ ಆಗ್ತಾ ಇಲ್ಲ ನಮ್ಗೆ. ಇನ್ನೇನಾದ್ರು ನಾಲಿಗೆಯಲ್ಲಿ ಮೂಳೆಗೆಳೆ ಕೊಟ್ಬಿಟ್ಟು ಅದು ಬೆಂಡ ಆಗದಿದ್ರೆ ಏನ್ ಕತೆ ನಮ್ದು? ಇವಾಗ್ಲೇ ನಾಲ್ಗೆ ತಿರುಗಲ್ಲ ಅಂತ ಎಷ್ಟೋ ಜನ ಹೇಳ್ತಾರೆ, ಇವಾಗ ನಮ್ಗೆ ನಾಲ್ಗೆ ತಿರುಗಲ್ಲ ರೀ, ಮೂಳೆ ಇಲ್ಲ ರೀ, ಅದ್ರಲ್ಲಿ ತಿರುಗುತ್ತೆ 360 ಡಿಗ್ರಿ ತಿರುಗುತ್ತೆ. ಅದು ಬೇಕಾದ್ರೆ ತಿರುಗಿಸ್ ನೋಡಿ.
ಇಲ್ಲ ಇಲ್ಲ, ನಮ್ಗೆ ತಿರ್ಗೋದಿಲ್ಲ, ನಾವು ಭಗವಂತ ನಾಮ ಹೇಳಕ್ ಆಗೋದಿಲ್ಲ. ಓ, ಮತ್ತೆ ಬನ್ರಿ, ಮಾಯ ತಿರುಗಿಸ್ತಾಳೆ ಗಿರಿ 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 ಇಟ್ಲೆ. ಈ ದೇಹ ಆಯ್ತು, ಆ ದೇಹ ಆಯ್ತು, 84 ಲಕ್ಷ ಜೀವರಾಶಿ ಆಯ್ತು, ಅಲ್ಲಿ ಕತ್ತೆ ನಾಯಿ ಹಂದಿ ನರಕ ಸ್ವರ್ಗ ಸುತ್ತಾಡ್ಕೊಂಡ್ ಗಿರಿಟ್ಲೆ ಮಾಡಿ ತೆಗೆದು ಮತ್ತೆ ಇಲ್ಲಿಗೆ ಬಿಸಾಕ್ತಾಳೆ. ನಂಬಿಕೆ ಬರ್ಬೇಕು ನಮಗೆ, ನಂಬಿಕೆ. ನಂಬಿಕೆ, ಆ 3 ಶಬ್ದನ ಚೆನ್ನಾಗಿ ತಲೆಯಲ್ಲಿ ತುಂಬ್ಕೋಬೇಕು. ಫೇತ್, ಶ್ರದ್ಧಾಧಾನ ಮತ್ ಪರಮ ಭಕ್ತಾಸ್ತೆ ತೀವ ಮೇ ಪ್ರಿಯಾ. ಏ ಅರ್ಜುನ, ಮತ್ತೆ ಗೀತೆ ಎಲ್ಲ ಇಲ್ಲೇ ಬರುತ್ತೆ ನಮಗೆ, ಎಲ್ಲೂ ಹುಡ್ಕೋದ್ ಬೇಕಾಗಿಲ್ಲ. ಯದಿ ಹಸ್ತಿ ತದನ್ಯತ್ರ, ಇಲ್ಲಿದೆ ಎಲ್ಲ, ಬೇರೆ ಎಲ್ಲೂ ಹುಡ್ಕೋದ್ ಬೇಕಾಗಿಲ್ಲ. ಎನ್ನೆ ಹಾಸ್ತಿ ತತ್ ಕಚಿತ್, ಇನ್ನೆಲ್ಲೂ ಹುಡುಕ್ಬೇಡಿ ನೀವು, ಎಲ್ಲ ಗೀತೆಯಲ್ಲಿದೆ. ಅದಕ್ಕೆ 700 ಶ್ಲೋಕ. ಹ್ಮ್, ಒಂದ್ ಶ್ಲೋಕಕ್ಕೆ 50 ಪೈಸಾ. ಯಪ್ಪಾ, ಶ್ಲೋಕಕ್ಕೆ ಬೆಲೆ ಕಟ್ತಾ ಇದೀವಿ, ಕೃಷ್ಣ ಕ್ಷಮಿಸಪ್ಪ. ಒಂದ್ ಶ್ಲೋಕಕ್ಕೆ 50 ಪೈಸಾ, ಒಂದ್ ಶ್ಲೋಕಕ್ಕೆ 50 ಪೈಸಾ. 700 ಶ್ಲೋಕಕ್ಕೆ 300 ರೂಪಾಯಿ ಕೊಟ್ಟು ತಗೊಳ್ರಿ ಅಪ್ಪ ಪುಸ್ತಕ. 700 ಶ್ಲೋಕ 300 ರೂಪಾಯಿ, 50 ಪೈಸೆ ಇಲ್ಲ. ಆ? ನಮ್ಮ ಮೂರ್ಖತನಕ್ಕೆ ಕನ್ನಡಿ ಹಿಡಿತಾ ಇದೀನಿ ಅಷ್ಟೇ, ಇನ್ನೇನಿಲ್ಲ. ನಾನು ನಮ್ಗೆ ಅನ್ಸ್ಬೇಕು ಚೀ ಅಂತ, ನಮಗೆ ಅನ್ಸ್ಬೇಕು ಛೇ ಎಂತ ಪಾಪಿ ನಾನು. ನಮ್ಮ ಮರ್ಯಾದೆ ಏನ್ ಏನ್ ಎಲ್ಲಿಗೆ ಎಳೆದಾಗ್ತದೆ ನಮ್ಮ ಮರ್ಯಾದೆ ಅಂತ. ಒಂದ್ ಶ್ಲೋಕಕ್ಕೆ 35 ಪೈಸಾ ಕೊಟ್ಟು ಒಂದ್ ಪುಸ್ತಕ ಇಲ್ಲ, ದುಡ್ಡಿಲ್ಲ ನಮ್ಮ ಹತ್ರ, ನಾವು ಓದಲ್ಲ, ನಮ್ಗೆ ಓದಕ್ ಬರಲ್ಲ. ಆದ್ರೆ ಅವ್ರ ಹತ್ರ ರಿಮೋಟ್ ಕಂಟ್ರೋಲ್ ಕಾರ್ ಇರುತ್ತೆ. ಇಂಥವ್ರನ್ನ ಯಾರು ಉದ್ಧಾರ ಮಾಡಲ್ಲ. ಪ್ರೇಮ ಉಕ್ಕಬೇಕು ನಮಗೆ. ಚೈತನ್ಯ ಚರಿತಾಮೃತ ಓದ್ತಾ ಇದ್ದಾಗ ಇದೆಲ್ಲ ಫಸ್ಟ್ ನಮ್ಮಲ್ಲಿರೋ ಗಲೀಜ್ ತೆಗಿಬೇಕು. ಫಸ್ಟ್ ನಾವು ಗಲೀಜ್ ತೆಗಿಬೇಕು. ಎಷ್ಟೋ ಜನ್ಮಗಳದೆಲ್ಲ ಸ್ಟಾಕ್ ತುಂಬಿಕೊಂಡು ಬ್ಲಾಕ್ ಆಗ್ಬಿಟ್ಟಿದೆ ಮೋರಿ, ಅದು ಹೋಗ್ತಾ ಇಲ್ಲ. ಫಸ್ಟ್ ಅದನ್ನ ತಳ್ಳಬೇಕು ಆಚೆಗೆ. ಹೃದಯದಲ್ಲಿ, ಹೃದಯ ಗಹ್ವರದಲ್ಲಿ ಗಲೀಜ್ ಕೂತ್ಬಿಟ್ಟಿದೆ. ಅಲ್ಲಿ ಕೃಷ್ಣ ಹೆಂಗ್ ವಾಸ ಮಾಡ್ತಾನೆ? ಅಲ್ಲಿ ಏನು ಅಂತ ವಾಸ ಮಾಡ್ತಾನೆ ಹೋಗ್ಲಿ ಅವನು? ನಮ್ಗೆ ಒಂದೊಂದು ಟೈಮ್ ಏನಾಗುತ್ತೆ, ಎಲ್ಲಿ ನೋಡಿದ್ರು ಕೃಷ್ಣಂದು ಭಾವಗಳು. ಈಗ ಪಬ್ಲಿಕ್ ಟಾಯ್ಲೆಟ್ ಕಾಣಿಸುತ್ತೆ ಅಲ್ಲಿ ಇಲ್ಲಿ ಕಬ್ಬು ವಾಸನೆ. ಅಲ್ಲೊಬ್ಬ ಕೂತಿರ್ತಾನೆ ಚೇರ್ ಹಾಕೊಂಡು, ಹೋಗೋರು ಬರೋರ್ನೆಲ್ಲ 1 ರೂಪಾಯಿ 4 ಆಣೆ 8 ಆಣೆ ಇಸ್ಕೊಂಡು. ನಮ್ಗೆ ಅನ್ಸುತ್ತೆ ಅಲ್ಲ, ನಮ್ಮ ಹೃದಯದಲ್ಲೂ ಕೃಷ್ಣ ಹೀಗೆ ಕೂತಿರ್ತಾನ? ನಮ್ಮ ಹೃದಯ ಟಾಯ್ಲೆಟ್, ಅದು ಗಲೀಜು ಗಬ್ಬು. ಅಲ್ಲೊಬ್ಬ ಚೇರ್ ಹಾಕೊಂಡು ಕೂತಿರ್ತಾನೆ ಯಾವಾಗ್ಲೂ. ಹಾ, 1 ರೂಪಾಯಿ ಕೊಡಿ 2 ರೂಪಾಯಿ ಕೊಡಿ ಅಂತ. ಕೃಷ್ಣ ಹಾಗೆ ಕಾಯ್ತಾ ಇರ್ತಾನೆ ನಮ್ಮ ಹೃದಯದಲ್ಲಿ. ಹೇಳ್ತಾನಲ್ವಾ, ನಾನು ನಿನ್ ಜೊತೆ ಸದಾ ಇರ್ತೀನಿ ಅಂತ ಹೇಳ್ತಾನಲ್ವಾ. ನೀನ್ ಯಾವುದೇ ಜನ್ಮಕ್ಕೆ ಹೋದ್ರು, ಯಾವುದೇ ಪ್ರಾಣಿ ಜನ್ಮಕ್ಕೆ ಹೋದ್ರು, ನಾನು ನಿನ್ ಹೃದಯದಲ್ಲಿ ಇರ್ತೀನಿ ಅಂತ ಹೇಳ್ತಾನಲ್ವಾ ಕೃಷ್ಣ. ಹಾಗೆ ನನ್ನ ಹೃದಯದಲ್ಲೂ ಆ ಬಚ್ಚಲಲ್ಲೂ ಕೃಷ್ಣ ಇದನ ವಾಸ ಮಾಡ್ತದನ ಅಂತ ನಮ್ಗೆ ಬೇಜಾರಾಗುತ್ತಲ್ವಾ. ಈಶ್ವರ ಸರ್ವಭೂತಾನಾಂ ಹೃದಯೇಶೇ ಅರ್ಜುನ ತಿಷ್ಠತಿ. ಹೇ ಅರ್ಜುನ, ನಾನು ಪ್ರತಿಯೊಬ್ಬರ ಹೃದಯದಲ್ಲಿ ಇರ್ತೀನಿ. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ, ಪ್ರತಿಯೊಬ್ಬರ ಹೃದಯದಲ್ಲಿ ನಾನು ವಾಸ ಮಾಡ್ತಾ ಇರ್ತೀನಿ. ಮತ್ತೆ ಕೃಷ್ಣ ಹೆಂಗ್ ವಾಸ ಮಾಡ್ತಾ ಇದೀಯಪ್ಪ ನೀನು? ವಾಸನೆ ಬರೋದಿಲ್ವಾ ನಿನ್ಗೆ ಅಂತ. ಹರಿನಾಮ ಹೇಳ್ರಿ, ಹರಿನಾಮ ಹೇಳಿ. ಅವ್ನು ತಡ್ಕೊಂಡು ಕೂತ್ಕೊಂಡ್ಬಿಡ್ತಾನೆ ಕೃಷ್ಣ. ಅಯ್ಯೋ ಆಯ್ತಪ್ಪ, ಹರಿನಾಮ ಹೇಳು, ನಾನು ಏನ್ ಬೇಜಾರಾಗೋದಿಲ್ಲ, ಹೇಳು ಪರವಾಗಿಲ್ಲ. ಪ್ರತಿಯೊಂದ್ರಲ್ಲೂ ನಾವು ಭಗವಂತನ ಸನ್ನಿಧಾನವನ್ನ ನಾವು ಅರ್ಥ ಮಾಡ್ಕೋಬೇಕು. ತಾಯಿ ತೊಡೆ ಮೇಲೆ ಮಗು ಕೂತಿರುತ್ತೆ, ಎಷ್ಟೋ ಹೊತ್ತಾದ್ರೂ ತಾಯಿ ಕಷ್ಟ ಆದ್ರೂ ಭಾರ ಆದ್ರೂ ಹೊತ್ಕೊಂಡ್ ಕೂತ್ಕೊಂಡಿರ್ತಾಳೆ. ಅದು ಭಾರ ಆಗಲ್ಲ ಅವಳಿಗೆ, ಪ್ರೀತಿ ಅದು. ಏನಾಗಲ್ಲ ಮಗು, ಕೂತ್ಕೋ ಪರವಾಗಿಲ್ಲ, ಕೂತ್ಕೋ ಕೂತ್ಕೋ, ಹೆಗ್ಲ ಮೇಲೆ ಕೂತ್ಕೋತಿಯಾ ಕೂತ್ಕೋ, ತಲೆ ಮೇಲೆ ಕೂತ್ಕೋತಿಯಾ ಕೂತ್ಕೋ, ನನ್ಗೇನ್ ಭಾರ ಆಗಲ್ಲ ಅಂತ ಹೇಳ್ತಾರಲ್ವಾ ತಾಯಿ. ಹಾಗೇನೆ ಕೃಷ್ಣ. ಎಷ್ಟು ಜನ್ಮದ ಪಾಪಗಳು ನಮ್ಮಲ್ಲಿ. ಹೃದ್ಯಂತಸ್ಥೋ ಹಿ ಅಭದ್ರಾಣಿ ವಿಧ್ನೋತಿ ಸುಹೃಸತಾಂ. ನಮ್ಮ ಹೃದಯದಲ್ಲಿ ಅಭದ್ರಾಣಿ, ಅಮಂಗಳ ಕಸ ತುಂಬ ಕೂತಿದೆ. ಬಹುಜನ್ಮ ಬಹುಜನ್ಮ ಅನೇಕ ಜನ್ಮಗಳ ಕಸ ಇದೆ ಅದಲ್ಲಿ. ಒಂದಿನ ಟಾಯ್ಲೆಟ್ ಕ್ಲೀನ್ ಮಾಡಿಲ್ಲ ಅಂದ್ರೆ ನಮ್ಗೆ ಬೇಜಾರಾಗುತ್ತೆ, ಅಸಹ್ಯ ಅನ್ಸುತ್ತೆ ನಮ್ಗೇನೆ. ಅಂತದಲ್ಲಿ ಒಳಗೆ ಎಷ್ಟು ಗಲೀಜಿದೆ, ಏನ್ ಕತೆ, ಹೇಗೆ ಮತ್ತೆ ನಾವು ವಾಸ ಮಾಡೋದು ಅಲ್ಲಿ? ಭಗವಂತ ಹೇಗೆ ವಾಸ ಮಾಡ್ತಾನೆ?
ಹಂದಿಗೆ ಏನ್ ಅನ್ಸಲ್ಲಪ್ಪ, ಹಂದಿ ಮಲ ತಿನ್ನುತ್ತೆ ಹಂಗನ್ಬಿಟ್ಟು ಮನುಷ್ಯ ಮಾಡಕ್ಕಾಗತ್ತಾ ಕೆಲ್ಸನ? ಹಂದಿಗಳು ಈಜಾಡ್ತವೆ ಕೊಚ್ಚೆಲ್ ಬಿದ್ದು, ಎಮ್ಮೆಗಳು ಈಜಾಡ್ತವೆ ಕೊಚ್ಚೆಲ್ ಬಿದ್ದು, ಮನುಷ್ಯ ಮಾಡಕ್ಕಾಗತ್ತಾ ಆತರ? ನಮ್ಗೇನು ಅನ್ಸೋದಿಲ್ಲ, ನಾವು ಕೊಚ್ಚೆಲ್ ಬಿದ್ದು ದಾಡ್ತೀವಿ, ನಮ್ಗೇನ್ ಅನ್ಸಲ್ಲ. ಬಟ್ ಭಗವಂತನಿಗೆ ಅವನ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ಬೇಕಲ್ವಾ ನಾವು. ಕಲಿಯುಗ ತುಂಬಾ ಒಳ್ಳೆ ಯುಗ ಇದು. ಯಾರು ಹರಿನಾಮ ಹೇಳ್ತಾರೆ ಅವ್ರಿಗೆ ತುಂಬಾ ಒಳ್ಳೇದಿದು, ತುಂಬಾ ಸುಲಭ. ಹೇಗೆ ಕವಿಗಳ ಭಾವ ಹೇಗಿರ್ಬೋದು? ಏನಾಗಲ್ಲ, ನೀವು ಶ್ರದ್ಧೆಯಿಂದ ಪ್ರೀತಿಯಿಂದ ಭಗವಂತನ ಶ್ರವಣ ಮಾಡಿ. ಹೌದು, ಅಜ್ಞಾನ ಎಲ್ಲರಲ್ಲೂ ಇರುತ್ತೆ. ಅಜ್ಞಾನ ಇದೆಯಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಜ್ಞಾನ ಹೋಗ್ತಾ ಇದೆಯಲ್ಲ ಅಂತ ಖುಷಿ ಪಡಕ್ಕೆ ಕಾರಣ ಇದೆ. ನೋಡಿ, ನಮಗೆ ಖುಷಿ ಪಡಕ್ಕೆ ಕಾರಣ ಸಾವಿರ ಸಿಗುತ್ತೆ, ಆದ್ರೆ ನಾವೇನ್ ಮಾಡ್ತೀವಿ, ದುಃಖ ಹುಡ್ಕೊಂಡು ಕುತ್ಕೊಂಡ್ಬಿಡ್ತೀವಿ. ಖುಷಿ ಪಡಕ್ಕೆ ಸಾವಿರ ಕಾರಣ ಇದೆ. ಆ ಭಗವಂತನ ಖುಷಿ, ಭಗವಂತನ ಸೇವೆ ಮಾಡ್ತಾ ಇದೀವಿ, ಶ್ರವಣ ಮಾಡ್ತಾ ಇದ್ದೀವಿ, ಏನೋ ಒಂದಿಷ್ಟು ನಾಮ ಜಪ ಮಾಡ್ತಾ ಇದೀವಿ, ಅದಕ್ಕೆ ಅದು ಜ್ಞಾಪಕ ಬರೋದಿಲ್ಲ ನಮ್ಗೆ. ಆ ಅವ್ರಿಗೆ ಯಾರೋ ಸಾಲ ಕೊಡ್ಬೇಕು, ದುಡ್ಡು ಕೊಟ್ಟಿಲ್ಲ, ಇವ್ ಏನ್ ಮಾಡಿಲ್ಲ, ಅಯ್ಯೋ ಕೈ ಎತ್ತು ಬಿಟ್ಟ, ಅವ್ರ ಮೋಸ ಮಾಡ್ದ, ಬರೀ ಇದನ್ನು ಕೊರಗ್ತಾ ಇದೀವಿ ನಾವು. ಅದೇ ಇರುವುದೆಲ್ಲವ ಬಿಟ್ಟು ಇರದಿರುವುದೆಡೆಗೆ ತುಡಿಯುವುದು ಜೀವನ, ಅದು ಮೂರ್ಖ ಜೀವನ. ಭಗವಂತ ನಮ್ಗೆ ಶಾಸ್ತ್ರ ಕೊಟ್ಟಿದ್ದಾನೆ, ಭಕ್ತರನ್ನ ಕೊಟ್ಟಿದ್ದಾನೆ, ದೇವಸ್ಥಾನಗಳನ್ನ ಕೊಟ್ಟಿದ್ದಾನೆ, ಖುಷಿ ಪಡಕ್ಕೆ ಕಾರಣಗಳನ್ನ ಕೊಟ್ಟಿದ್ದಾನೆ. ನಾವು ದುಃಖನೇ ತಲೆ ಮೇಲೆ ಹೊತ್ಕೊಂಡು ಕೂತ್ಬಿಟ್ಟಿದೀವಿ, ಆಕಾಶ ತಲೆ ಮೇಲೆ ಇದೆಯೇನಪ್ಪಾ ಅಂತ. ಇಲ್ಲಿ ಹೇಳ್ತಾರೆ, ಶುನಿಲೆ ಖಂಡಿಬೆ ಚಿತ್ತೇರ ಅಜ್ಞಾನಾದಿ ದೋಷ. ಈ ಅಜ್ಞಾನಾದಿ ದೋಷಗಳನ್ನ ಕೇವಲ ಶ್ರವಣ ಮಾಡೋದ್ರಿಂದನೇ ತುಂಡರಿಸ್ಬೋದು. ಖಂಡಿವೆ, ತುಂಡವಾಗಿ ಕತ್ತರಿಸ್ಬಿಡ್ಬೋದು. ಏನನ್ನ? ಚಿತ್ತೇರ ಅಜ್ಞಾನಾದಿ ದೋಷ, ಮನಸ್ಸಿನ ದೋಷಗಳನ್ನ, ಈ ಅಜ್ಞಾನದ ದೋಷಗಳನ್ನ ಶುನಿಲೆ ಖಂಡಿಬೆ, ಶ್ರವಣ ಮಾಡ್ತಾನೆ ಹೋಗಿಸ್ಕೊಡು. ದಯವಿಟ್ಟು ಶ್ರವಣ ಮಾಡಿ, ಪ್ರತಿ ದಿನ ಶ್ರವಣ ಮಾಡಿ, ಮಿಸ್ ಮಾಡಬೇಡಿ. ಒಂದು ಸಂಕಲ್ಪ ಮಾಡ್ಕೊಳ್ಳಿ, ಇನ್ನು ಮುಂದೆ ನಾನು ಪ್ರತಿ ದಿನ ಎಷ್ಟು ದಿನ ಅವ್ರು ಹೇಳ್ತಾರೋ ಅಷ್ಟು ದಿನ, ಭಗವಂತ ಎಷ್ಟು ದಿನ ನಮ್ಗೆ ಅವಕಾಶ ಮಾಡ್ಕೊಡ್ತಾರೋ ಅಷ್ಟು ದಿನ ನಾನು ಶ್ರವಣ ಮಾಡ್ತೀನಿ, ನನ್ ಕೃಪೆ ಕೊಡು ಅಂತ ಕೇಳ್ಬೇಕು ನಾವು. ಶುನಿಲೆ ಖಂಡಿಬೆ ಚಿತ್ತೇರ ಅಜ್ಞಾನಾದಿ ದೋಷ, ಕೃಷ್ಣೆ ಗಾಢ ಪ್ರೇಮ ಹಬೆ ಪಾಯ್ಬೆ ಸಂತೋಷ. ಕೃಷ್ಣ ಪ್ರೇಮ ಕೊಟ್ಟಿದ್ದೆ ನನಗೆ, ಪಾಯ್ಬೆ ಸಂತೋಷ. ಇದು ನಿಜವಾದ ಸಂತೋಷ, ಇದು ನಿಜವಾದ ಸಂತೋಷ, ಇದು ನಿಜವಾದ ಭಾಗ್ಯ. ಇದು ನಿಜವಾದ ಭಾಗ್ಯ. ಬ್ರಹ್ಮಾಂಡ ಭ್ರಮಿತೆ ಕೋನ ಭಾಗ್ಯವಾನ ಜೀವ. ಇಡೀ ಬ್ರಹ್ಮಾಂಡವನ್ನು ಸುತ್ತಾಕೊಂಬನಿ, ಬರೀ ಭೂಮಿ ಅಲ್ಲ, ಅಮೆರಿಕ, ಸ್ವಿಟ್ಜರ್ಲ್ಯಾಂಡ್ ಅಲ್ಲ, ಬ್ರಹ್ಮಾಂಡ ಭ್ರಮಿತೆ ಕೋನ ಭಾಗ್ಯವಾನ ಜೀವ. ಗುರು ಕೃಷ್ಣ ಪ್ರಸಾದ ಪಾಯ ಭಕ್ತಿ ಲತಾ ಬೀಜ. ಯಾರು ಗುರು ಕೃಷ್ಣರ ಪ್ರಸಾದವನ್ನ ಪಡ್ಕೊಳ್ತಾರೆ ಅವನೇ ನಿಜವಾದ ಭಾಗ್ಯವಾನ್. ಕೋನ ಭಾಗ್ಯವಾನ್ ಜೀವ, ಯಾರು ಭಾಗ್ಯವಂತ ಜೀವ ಅಂದ್ರೆ ಗುರು ಕೃಷ್ಣರ ಕೃಪೆಯನ್ನು ಪಡ್ಕೋಬೇಕು. ದುಡ್ಡಿರೋನಲ್ಲ ಭಾಗ್ಯವಂತ, ಒಳ್ಳೆ ಕೆಲಸ ಇರೋನು, ಸರ್ಕಾರಿ ಕೆಲಸ ಇರೋನಲ್ಲ ಭಾಗ್ಯವಂತ, ಒಳ್ಳೆ ಹೆಂಡತಿ ಮಕ್ಕಳು ಮನೆ ಮಠ ಇರೋರೆಲ್ಲ ಭಾಗ್ಯವಂತರು. ನಿಜವಾದ ಭಾಗ್ಯವಂತ ಯಾರು? ಬ್ರಹ್ಮಾಂಡ ಭ್ರಮಿತೆ, ಇಡೀ ಬ್ರಹ್ಮಾಂಡ ಸುತ್ತರೆ ಕೋನ ಭಾಗ್ಯವಾನ್ ಜೀವ, ಯಾರು ಭಾಗ್ಯವಂತನು? ಗುರು ಕೃಷ್ಣ ಪ್ರಸಾದ ಪಾಯ್, ಯಾರು ಗುರು ಕೃಷ್ಣ ಪ್ರಸಾದವನ್ನು ಪಡ್ಕೊಳ್ತಾನೆ ಅವನೇ ನಿಜವಾದ ಭಾಗ್ಯವಂತ. ಅಂತ ಭಾಗ್ಯವನ್ನ ನಮ್ಗೆ ದಾನ ಕೊಡ್ತಾ ಇದಾರೆ, ಸಾಲ ಅಲ್ಲ, ದಾನ ಕೊಡ್ತಾ ಇದ್ದಾರೆ. ತಗೊಳ್ಳಿ ದಾನ, ಫ್ರೀ, ತಗೊಳ್ಳಿ 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 ತಗೊಳ್ಳಿ, ಹರಿನಾಮವನ್ನು ತಗೊಳ್ಳಿ, ಹಂಚಿ. ಪಾಂಪ್ಲೆಟ್ ಹಂಚಿದಂಗ ಹಂಚಿದ್ರು ನಿತ್ಯಾನಂದ ಪ್ರಭು. ಮುಫ್ತ್, ಫ್ರೀ, ಬೈ ಒನ್ ಗೆಟ್ ಒನ್ ಫ್ರೀ. ಹರಿನಾಮ ತಗೊಳ್ಳಿ, ಹರಿನಾಮ ತಗೊಳ್ಳಿ, ಕೃಷ್ಣ ಪ್ರೇಮನ ಪಡ್ಕೊಳ್ಳಿ, ಹರಿನಾಮ ಜಪ ಮಾಡಿ, ಕೃಷ್ಣ ಪ್ರೇಮನ ಪಡ್ಕೊಳ್ಳಿ, ಬೈ ಒನ್ ಗೆಟ್ ಒನ್ ಫ್ರೀ. ನಾವು ಅಲ್ಲೋಗಲ್ಲ, ಅಲೆನ್ ಸೋಲಿ, ಬೈ 2 ಶರ್ಟ್ಸ್ 4 ಪ್ಯಾಂಟ್ಸ್ ಫ್ರೀ, ಬೈ 1 ಗ್ರಾಮ್ ಗೋಲ್ಡ್ ಗೆಟ್ 1 ಗ್ರಾಮ್ ಸಿಲ್ವರ್ ಫ್ರೀ, ಬೈ ಹರಿನಾಮ ಟೇಕ್ ಕೃಷ್ಣ ಪ್ರೇಮ ಫ್ರೀ. ಬೇಡ 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 ನಮ್ಗೆ, ಬೇಡ ಬೇಡ. ಕೃಷ್ಣ ಪ್ರೇಮ ಬಂದ್ಬಿಟ್ರೆ, ಹೆಂಡತಿ ಪ್ರೇಮ ಹೋಗ್ಬಿಟ್ರೆ ಏನ್ರಿ, 3 ಹೊತ್ತು ಯಾವಾಗಲೂ ಕೃಷ್ಣ ಕೃಷ್ಣ ಅನ್ಕೊಂಡಿದ್ರೆ ಮನೆ ಬಿಟ್ಟು ಹೋಗಲ್ಲ ನಾನು ಅಂತಾಳೆ ಹೆಂಡತಿ. ಅವಾಗ ಏನ್ ಮಾಡ್ಬೇಕು ನಾನು? ಬೇಡ, ನನಗೆ ಕೃಷ್ಣ ಪ್ರೇಮನೇ ಬೇಡ, ಹೆಂಡತಿ ಪ್ರೇಮ ನೀನೇ ಇರ್ಬೇಕು ನನಗೆ ಯಾವಾಗ್ಲೂ, 7 ಜನ್ಮಕ್ಕೂ ನೀನೇ ನನ್ನ ಹೆಂಡತಿಯಾಗಿ ಬರ್ಬೇಕು ಅಂತ.
ಕೃಷ್ಣ ತಥಾಸ್ತು ಅಂತಾನೆ. ನೋಡಪ್ಪ, ನಾಯಿ ಆಗಿ ಬಂದಿದ್ಯಾ, ಅದು ಯಾವ್ದೋ ಒಂದು ಹೆಣ್ಣಾಯಿ, ತಗೋ ಹೆಂಡತಿ, ಅದೇ ನೀನ್ ಹೆಂಡ್ತೀನಿ. ಅದು ಕತ್ತೆ ಆಗಿ ಬಂದಿದೆ, ತಗೋ ಅದು ಹೆಣ್ಣು ಕತ್ತೆ, 7 ಜನ್ಮ ಕೇಳಿದಿಲ್ಲ, ತಗೋ. ಸೊಳ್ಳೆ, ತಗೋ ಅಲ್ಲಿ ಹೆಣ್ಣು ಸೊಳ್ಳೆ ಇದೆ, ಹೋಗಿ ಬೇಡ್ಕೋಬೇಕು ಇವಾಗ. 7 ಜನ್ಮಕ್ಕೂ ನೀನೇ ಗಂಡ, ನೀನೇ ಹೆಂಡತಿ, ಅಯ್ಯೋ ಚಿನ್ನದಂತ ಮಗ, ನೀನೇ ಮಗನಾಗಿ ಬರ್ಬೇಕು ಅಂತ ಕೇಳಬಾರ್ದು ನಾವು. ಬೈ ಒನ್ ಗೆಟ್ ಒನ್ ಫ್ರೀ. ಇದೇ ಕೃಷ್ಣ ಪ್ರೇಮ ರಸದ ಮಹತ್ವ. ಹರಿನಾಮ ಕೃಷ್ಣ ಪ್ರೇಮ, ಹರಿನಾಮ ಕೃಷ್ಣ ಪ್ರೇಮ. ಮಿಕ್ಕಿದ್ದು ಸಂಸಾರ ತಾಪತ್ರಯ, ಅದು ಕಸ ಗುಡಿಸ್ಬಿಟ್ಟು ಡಸ್ಟ್ಬಿನ್ಗೆ ಹಾಕ್ರಿ. ನೀವೇನು ಹೇಳ್ಬಿಡ್ತೀರಾ, ನಮ್ ತಾಪತ್ರಯ ಎಷ್ಟಿದೆ ಗೊತ್ತಾ ನಿಮಗೆ? ಬ್ರಹ್ಮದೇವ್ರಿಗಿದೆ ತಾಪತ್ರಯ, ಇಂದ್ರನಿಗೂ ತಾಪತ್ರಯ ಇದೆ, ಬಿಲ್ಗೇಟ್ಸ್ಗೂ ಇದೆ, ಅಂಬಾನಿಗೂ ಇದೆ. ಹ ಮುಂದೆ ಹೇಳಿ ಈಗ. ಬ್ರಹ್ಮದೇವರಿಗಿಲ್ವ ತಾಪತ್ರಯ? ಇಂದ್ರ ಹಂದಿಯಾಗಿ ಬಂದಲ್ಲ, ಮತ್ತೆ ತಾಪತ್ರಯ ಇಲ್ವಾ? ಬೃಹಸ್ಪತಿಗೆ ಅಪಮಾನ ಮಾಡ್ಬಿಟ್ರು, ಗುರುಗೆ ಅಪಮಾನ ಮಾಡ್ಬಿಟ್ರು, ರಾಕ್ಷಸರು ಹೊಡೆದು ಓಡಿಸಿಲ್ವಾ? ಹಿರಣ್ಯ ಕಶಿಪು ಬಂದು ಒಂದು ಆಸೆ ಆಗ್ಲಿಲ್ವಾ, ಸಿಂಹಾಸನ ಬಿಟ್ಟು ಆಸೆ? ಮತ್ತೆ ತಾಪತ್ರಯ ಇಲ್ವಾ ಅವರಿಗೆ? ತಾಪತ್ರಯ ಇರೋದು ಮೂರೇ, ಯಾವುದು? ಆದಿ ದೈವಿಕ, ಆದಿ ಭೌತಿಕ, ಆದಿ ಆಧ್ಯಾತ್ಮಿಕ. ಈ ಮೂರು ತಾಪತ್ರಯ ಕ್ಲೇಶವನ್ನ ಬಗೆಹರಿಸುವುದು ಹರಿನಾಮ. ಆಯ್ತಲ್ಲ. ಹ್ಮ್. ಹರಿನಾಮದ ರುಚಿಯನ್ನು ನಾವು ಸವಿಬೇಕು. ನನ್ ಮಗ ಒಂದು ಯಾವ್ದೋ ಹಾಡಾಡ್ತಾನೆ, ಏನ್ ಸವಿ ಹರಿನಾಮ. ಚಾಂಟಿಂಗ್ ಮಾಡಮ್ಮ ನೀನ್ ಮಾತ್ರ. ಮನಸ್ಸು ಮನಸ್ಸು ಕೇಳುವುದು ಏನೋ ಇದೆ, ನಿಜವಾಗ್ಲೂ ಸವಿ ಇದೆ ಅದರಲ್ಲಿ. ಏನ್ ಸವಿ ಹರಿನಾಮ. ಹರಿನಾಮದಲ್ಲಿ ರುಚಿ ಇದೆ, ಬಟ್ ರುಚಿ ಬರ್ತಿಲ್ಲ ನಮ್ಗೆ. ಹೌದು, ಯಾಕೆ ಬರ್ತಿಲ್ಲ? ಅದಕ್ಕೆ ಕಾರಣ ಇದೆ, ಅಜ್ಞಾನ ಇದೆ ನಮ್ಮಲ್ಲಿ. ರಸ ಅದು ಬರ್ತಾ ಇಲ್ಲ, ರುಚಿ ಬರ್ತಾ ಇಲ್ಲ, ಸಪ್ಪೆ. ಯಾಕಂದ್ರೆ ನಾವು ಭಗವಂತನ ಕಥೆಯನ್ನ ಕೇಳಿಲ್ಲ, ಭಗವಂತನ ಗುಣಗಳನ್ನ ನಾವು ಶ್ರವಣ ಮಾಡಿಲ್ಲ, ವರ್ಣನೆ ಮಾಡಿಲ್ಲ. ಅದಕ್ಕೋಸ್ಕರ ಹರಿನಾಮದಲ್ಲಿ ರುಚಿ ಬರ್ತಾ ಇಲ್ಲ. ಎಲ್ಲ ವೇದಗಳನ್ನ ಒಟ್ಟಿಗೆ ಹಾಕಿ ಅದನ್ನ ಕಲಸಿ ಹಿಂಡಿ ತೆಗೆದ್ರೆ ಬರೋದೇನು? ಹರಿನಾಮ. ಅದಕ್ಕೆ ಹೇಳುದು, ನಮ್ಗೆ ಹೆಮ್ಮೆ ಇದೆ, ಗೌಡಿಯ ವೈಷ್ಣವ ಸಂಪ್ರದಾಯದಲ್ಲಿ ಹರಿನಾಮ ಪ್ರಚಾರ ಮಾಡಕ್ಕೆ ಜೀವನವನ್ನ ಮುಡುಪಾಗಿಟ್ಟಿದ್ದಾರೆ. ನಮ್ಗೆ ಹೆಮ್ಮೆ ಇದೆ. ಯಾವ ಸಂಪ್ರದಾಯದವರು ಇಷ್ಟು ಎಕ್ಸ್ಕ್ಲೂಸಿವ್ ಆಗಿ ಹರಿನಾಮ ಪ್ರಚಾರ ಮಾಡಕ್ಕೆ ಪ್ರಯತ್ನ ಮಾಡ್ತಲ್ಲ. ವೇದಗಳು ಹೇಳ್ತಾರೆ, ವೇದಗಳು ಹೇಳ್ಬೋದು, ಉಪನಿಷತ್ ಪಾರಾಯಣ ಮಾಡ್ತಾರೆ, ಆ ಕಾಂಡ ಈ ಕಾಂಡಲ್ಲಿ ಮಾಡ್ತಾರೆ. ಆದ್ರೆ ಹರಿನಾಮ ಪ್ರಚಾರ ಮಾಡಕ್ಕೆ ಕೇವಲ ಹರಿನಾಮ. ಯಜ್ಞ ಸಂಕೀರ್ತನ ಪ್ರಾಯಿ ರಜಂತಿ ಸುಮೇಧಸಃ, ಕೃಷ್ಣ ವರ್ಣಂ ತುಷಾ ಕೃಷ್ಣಂ ಸಾಂಗೋಪಾಂಗಸ್ತ್ರ ಪಾರ್ಷದಂ, ಯಜ್ಞ ಸಂಕೀರ್ತನ ಪ್ರಾಯೈರ್ ಯಜಂತಿ ಸುಮೇಧಸಃ. ಯಾರು ಯಜ್ಞ ಸಂಕೀರ್ತನ ಯಜ್ಞವನ್ನ ಮಾಡ್ತಾರೆ, ಪ್ರಚಾರ ಮಾಡ್ತಾರೆ, ಅವನು ಸುಮೇಧಸಃ. ಮೇಧಸ ಅಂದ್ರೆ ಬುದ್ಧಿವಂತ, ಮೇಧಾಶಕ್ತಿ ಅಂತೀವಲ್ಲ, ಸುಮೇಧಸಃ ಭಾರಿ ಬುದ್ಧಿ. ಎಲ್ರು 16 ರೌಂಡ್ ಜಪ ಮಾಡಬೇಕು ಕಂಪಲ್ಸರಿ. ಹೆಂಗ್ ಟೈಮ್ ಸಿಗುತ್ತೆ, ಎಲ್ಲಿ ಪುರ್ಸೊತ್ತಿರುತ್ತೆ ಅದೆಲ್ಲ ನಮ್ಗೆ ಹೇಳ್ಬಾರ್ದು. 16 ರೌಂಡ್ ಮಾಡ್ಬೇಕಷ್ಟೆ. ಎಲ್ಲಿ ಟೈಮ್ ಸಿಗುತ್ತೆ ನಾನೇ ಹೇಳ್ಬಿಡ್ತೀನಿ, ಹುಡುಕಿ ಹೇಳಿ ನಿಮಗೆ, ಹಿಂದಿನ ತಗಡೆ ಟೈಮ್ ಸಿಗುತ್ತೆ ನೋಡಿ ಅಂತ. ಬೇಡ ಅಂತ ಸುಮ್ಮನೆ ಆಗ್ತೀನಿ ಅಷ್ಟೇ. ಎಷ್ಟು ಗಂಟೆ ಮೊಬೈಲ್ ಯೂಸ್ ಮಾಡ್ತೀರಾ ನೋಡಿ, ಚೆಕ್ ಮಾಡ್ಕೊಳ್ಳಿ ನೀವು. ಒಂದಿನ ಡೇಟಾ ಕೊಡಿ ನನಗೆ ಎಲ್ರು. ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ಎಷ್ಟು ಗಂಟೆ ನಾನು ಮೊಬೈಲ್ ಯೂಸ್ ಮಾಡಿದೆ. ಆದ್ರೆ 1% ಯೂಸ್ ಮಾಡಿ ಸಾಕು, 16 ರೌಂಡ್ ಜಪ ಮಾಡ್ಬೋದು. ಹ್ಮ್. ನಾವು ಕಣ್ಣಾರೆ ನೋಡ್ತಿರೋದು ಹೇಳ್ತೀನಿ. ಬರ್ತಾರೆ ಮೆಟ್ರೋದಲ್ಲಿ, ಬಸ್ಸಲ್ಲಿ, ವಯಸ್ಸಾಗಿರುತ್ತೆ, ಮೊಬೈಲ್ ಕೈಯಲ್ಲಿ ಫೋನು, ಎಡಗೈಲಿ ಫೋನು, ಬಲಗೈ ಬೆರಳು ಡಿಂಗ್ 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 ಅಂತ ಮೇಲೆ ತಳ್ತಾನೇ ಇರುತ್ತೆ. ಅದು ನೆವರ್ ಎಂಡಿಂಗ್, ನೋ ಎಕ್ಸಿಟ್. ಎಂಟ್ರಿ ಆಗ್ಬಿಟ್ರೆ ಅದಕ್ಕೆ ಎಕ್ಸಿಟ್ ಇಲ್ಲ. ಫೇಸ್ಬುಕ್ಗೆ ಎಂಟ್ರಿ ಗೇಟ್ ಇದೆ, ಎಕ್ಸಿಟ್ ಇಲ್ಲ. ವಾಟ್ಸಪ್ಗೆ ಎಂಟ್ರಿ ಗೇಟ್ ಇದೆ, ಎಕ್ಸಿಟ್ ಗೇಟ್ ಇಲ್ಲ. ಇನ್ಸ್ಟಾಗ್ರಾಮ್ಗೆ ಎಂಟ್ರಿ ಗೇಟ್ ಇದೆ, ಎಕ್ಸಿಟ್ ಗೇಟ್ ಇಲ್ಲ. ಎಂಟ್ರಿ ಆಗ್ಬಿಟ್ರೆ ಮುಗಿದ್ ಕತೆ. ಇನ್ನ ತಳ್ಳಿ 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 ತಳ್ಳಿ, ಏಪ ನಾನು 8 ರೌಂಡ್ ಜಪ ಮಾಡ್ದಲ್ರಿ. 8 ರೌಂಡ್ ಜಪ ಮಾಡಿದ್ವಿ ಮೊಬೈಲ್ ತಳ್ಳೋಷ್ಟರಲ್ಲಿ. ಮಾಡಬಹುದು, ಮಾಡ್ತಾ ಇಲ್ಲ. ಕಿಮಾಶ್ಚರ್ಯ ಮತ ಪರಂ.
ಬರುತ್ತೆ ಮುಂದೆ ಮುಂದೆ ಹೇಳ್ತಾ ಹೇಳ್ತಾ ಅದೆಲ್ಲ ನಮಗೆ ಅರ್ಥ ಆಗುತ್ತೆ. ಇಲ್ಲಿ ಕವಿರಾಜ್ ಕೃಷ್ಣದಾಸ್ ಗೋಸ್ವಾಮಿ ಹೇಳ್ತಾರೆ, ಮತ್ತೆ ಶ್ರೀ ರೂಪ ಗೋಸ್ವಾಮಿ ರಘುನಾಥ್ ದಾಸ್ ಗೋಸ್ವಾಮಿ ಅವರ ಪಾದ ಕಮಲದಲ್ಲಿ ನಾನು ಆಶ್ರಯವನ್ನ ಪಡೆಯುತ್ತಾ ಅವರ ಅನುಗ್ರಹವನ್ನ ಬೇಡುತ್ತಾ ಚೈತನ್ಯ ಚರಿತಾಮೃತ ಕಹೇ ಕೃಷ್ಣದಾಸ, ಈ ಚೈತನ್ಯ ಚರಿತಾಮೃತವನ್ನ ಹೇಳ್ತಿದ್ದೀನಿ ಅಂತ ಕೃಷ್ಣದಾಸ ಕವಿರಾಜ ಕೃಷ್ಣದಾಸ ಗೋಸ್ವಾಮಿ ಅವರು ವಿನಮ್ರ ಪ್ರಾರ್ಥನೆ ಮಾಡ್ತಾ ಇದಾರೆ. ಸೊ ನಾವು ಹಾಗೆ ನಮ್ಮ ಗುರುಗಳ ಪಾದಕ್ಕೆ ಶರಣಾಗ್ತಾ ಶ್ರೀ ಪ್ರಭುಪಾದ ಕೃಪೆಯನ್ನ ಬೇಡ್ತಾ, ಗೌರಿತಾಯ ಆಶೀರ್ವಾದವನ್ನು ಬೇಡ್ತಾ, ರಾಧಾಕೃಷ್ಣ ಕೃಪೆಯನ್ನ ಬೇಡ್ತಾ, ಎಲ್ಲ ವೈಷ್ಣವರಿಗೂ ನಾವು ಸಾಷ್ಟಾಂಗ ಪ್ರಣಾಮಗಳನ್ನ ಮಾಡ್ತಾ ನಾವು ಮುಂದೆ ಈ ಚೈತನ್ಯ ಚರಿತಾಮೃತವನ್ನ ಹಾಗೆ ಮುಂದುವರ್ಸ್ಕೊಂಡು ಹೋಗೋಣ ಅಂತ ಹೇಳಿ ಇಲ್ಲಿಗೆ ಮೊದಲನೇ ಅಧ್ಯಾಯ ಆಧ್ಯಾತ್ಮಿಕ ಗುರುಗಳು ಅಧ್ಯಾಯ ಮುಗಿದಿದೆ. ನಾಳೆಯಿಂದ ಅಧ್ಯಾಯ 2 ದೇವೋತ್ತಮ ಪರಮ ಪುರುಷ ಯಾರು? ಶ್ರೀ ಚೈತನ್ಯ ಮಹಾಪ್ರಭು. ಮತ್ತೆ ಕೃಷ್ಣ ಅಂತಿದ್ರಿ, ಕೃಷ್ಣನೇ, ಕೃಷ್ಣ ಪ್ಲಸ್ ರಾಧಾ. ಪಂಚತತ್ವ ದರ್ಶನ ಯಾರು ನೋಡಿದ್ರಿ? ಆರತಿ 7:30 7:40 ಒಳಗೆ ಬಂದ್ರೆ ಆರತಿ ದರ್ಶ ಪಂಚತತ್ವ ಕೃಪೆ ಪಡ್ಕೋಬೇಕು. ಇನ್ನೊಂದು ಇನ್ಸ್ಟ್ರಕ್ಷನ್, ಯಾರು ಶಿಕ್ಷಾ ಲೆವೆಲ್ ಪೇಪರ್ಸ್ ಬರೆದು ಕೊಟ್ಟಿದ್ದೀರಾ ಅವರು ಮಾಯಾಪುರ್ ದರ್ಶನ ಮಾಡಬೇಕು. ಯಾತ್ರಾ ಜಗನ್ನಾಥಪುರಿ, ವಿಶೇಷವಾಗಿ ಮಾಯಾಪುರ್. ಪುರಿ ಜಗನ್ನಾಥನೂ ಅಷ್ಟೇ, ಯಾಕಂದ್ರೆ ಅಲ್ಲಿ ಮಹಾಪ್ರಭು ಜಗನ್ನಾಥ ಅಂದ್ರೆ ಕೃಷ್ಣನ ವಿರಹದಲ್ಲಿ ಮುಳುಗೋಗಿದ್ರು, ಭಾವೋದ್ರೇಕ. ಸೊ ಆ ಲೀಲೆ ಮಾಡಿದಂತಹ ಜಾಗ, ಕೊನೆಯ ಅವರ ಅಂತ್ಯಲೀಲೆ ನಡೆದಿದ್ದು ಜಗನ್ನಾಥಪುರಿಯಲ್ಲಿ. ಅದಕ್ಕೋಸ್ಕರ ಗೌಡಿಯ ಸಂಪ್ರದಾಯದವರಿಗೆ ಜಗನ್ನಾಥಪುರಿ ಮತ್ತೆ ಶ್ರೀಧಾಮ್ ಮಾಯಾಪುರ ವಿಶೇಷವಾದ ಸ್ಥಳಗಳು. ಹೌದು, ವೃಂದಾವನ, ಎಲ್ಲಾ ಧಾಮಗಳು ವೃಂದಾವನದಲ್ಲಿ ಇದೆ. ಓಕೆ, ಸೊ ಎಲ್ರೂ ದರ್ಶನ ಮಾಡಬೇಕು. ಅದಕ್ಕೆ ಟೆಂಪಲ್ ಇಂದ ಯಾತ್ರೆಗೆ ಹೋಗ್ತಾ ಇದಾರೆ ಏಪ್ರಿಲ್ ಅಲ್ಲಿ. ಯಾರು ಹೋಗಕ್ಕೆ ಆಸೆ ಇದೆ, ಅಯ್ಯೋ ನಾನೊಂದ್ಸಲ ನೋಡ್ಬಿಟ್ಟಿದ್ದೀನಿ ಎಲ್ಲ, ಪ್ರತಿ ವರ್ಷ ದರ್ಶನ ಮಾಡ್ಬೇಕು. 1 ವರ್ಷ ವೃಂದಾವನ ಆಗ್ಲಿ, 1 ವರ್ಷ ಶ್ರೀಧಾಮ ಮಾಯಾಪುರ ಆಗ್ಲಿ ನಾವು ಯಾತ್ರೆ ಮಾಡ್ಬೇಕು. ಯಾತ್ರೆ ಮಾಡುವುದು ಕೂಡ 64 ಭಕ್ತಿ ಅಂಗದಲ್ಲಿ ಒಂದು. 64 ಭಕ್ತಿ ಅಂಗಗಳಿದೆ. ಅದರಲ್ಲಿ ಧಾಮಗಳ ವಾಸ, ಧಾಮದಲ್ಲಿ ವಾಸ ಮಾಡುವುದು ಕೂಡ ಒಂದು. ಓಕೆ, ಸೊ ಇಲ್ಲಿಗೆ ನಾವು ತಾತ್ಕಾಲಿಕ ವಿರಾಮ, ಶಾಶ್ವತ ವಿರಾಮ ಅಲ್ಲ, ತಾತ್ಕಾಲಿಕ ವಿರಾಮ ಕೊಟ್ಟು ನಾಳೆ ಕಂಟಿನ್ಯೂ ಮಾಡೋಣ. ಏನಾದ್ರು ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳ್ಬೋದು. ಹರೇ ಕೃಷ್ಣ. ವಾಯ್ಸ್ ಕಟ್ ಆಗುತ್ತೆ ಮಾತಾಜಿ, ಏನೋ ಕೇಳಿಸಲ್ಲ. ಏನಂದ್ರಿ? ಬ್ಯಾಟ್ಯಾಗ್ಯಾರ ಬಿಲ್ ಹೊಡೆದ್ರಲ್ಲ ಕೃಷ್ಣಕ್ಕ. ಹಾ ಹಾ, ಯಾರು? ಅವ್ರು ಯಾರು? ಓಕೆ ಓಕೆ. ಸೊ ಭಗವಂತ ಲೀಲೆಯಲ್ಲಿ ಅವರೊಬ್ಬ ಪಾತ್ರಧಾರಿ, ನಂಬರ್ 1. ಭಗವಂತನ ಅಲೌಕಿಕ ಲೀಲೆಯಲ್ಲಿ ಒಬ್ಬರು ಪಾತ್ರಧಾರಿ. 2ನೇದು, ಭಗವಂತ ನಮಗೆ ಇಲ್ಲಿ ಸಂದೇಶವನ್ನು ಕೊಡಬೇಕು. ಮ್ಯೂಟ್ ಮಾಡ್ಕೊಳ್ಳಿ, ನಾನೇ ಮಾಡ್ತೀನಿ ರೀ. ಆಯ್ತಾ? ಮ್ಯೂಟ್ ಆಗಿದೆ. ಓಕೆ. 2ನೇದು, ನಮ್ಗೆ ಸಂದೇಶ ಕೊಡಬೇಕು. ಏನ್ ಸಂದೇಶ ಕೊಡಬೇಕು? ಅದೇ ಅಲ್ಲಿ ಮಿಥ್ಯಾ ಲೀಲೆ ಮಾಡ್ತಾನೆ ಕೃಷ್ಣ. ಮಿಥ್ಯಾ ಲೀಲೆ ಏನು? ಮಿಥ್ಯಾ ಲೀಲೆ ಅಂದ್ರೆ ಯಾರು ಭಗವಂತನ ಮೇಲೆ ನಂಬಿಕೆ ಇಟ್ಟಿಲ್ವೋ, ಯಾರು ಗುರು ಕೃಷ್ಣ ವೈಷ್ಣವರನ್ನ ಸಾಮಾನ್ಯರು ಅಂತ ಭಾವಿಸ್ತಾರೋ ಅವರನ್ನ ಅಧಪಾತಕ್ಕೆ ತಳ್ಳಬೇಕು. ಸೊ ಇದು ಭಗವಂತ ಮಾಡೋ ಲೀಲೆ. ಇನ್ನೊಂದು ಹೇಳ್ತಾರೆ, ಜರನಿಗೆ ಉದ್ಧಾರ ಮಾಡ್ಬೇಕಾಗಿತ್ತು ಭಗವಂತ. ಅವನ ಪೂರ್ವ ಜನ್ಮದ ವೃತ್ತಾಂತ ಹೇಳ್ತಾರೆ, ಬೇರೆ ಬೇರೆ ಪುರಾಣದಲ್ಲಿ ಇದೆ ಪೂರ್ವ ಜನ್ಮದ ವೃತ್ತಾಂತ. ಅವನು ಈ ಜನ್ಮದಲ್ಲಿ ಭಗವಂತನ ಅಂತರ್ಧಾನಕ್ಕೆ ನೇರ ಕಾರಣ ಆದ. ಭಗವಂತ ಲೀಲೆ ಮುಗಿಸ್ಬೇಕಲ್ಲ, ಒಂದು ನೆಪ ಬೇಕು. ಭಗವಂತ ಲೀಲೆ ಮುಗಿಸೋದಕ್ಕೆ ಒಂದು ನೆಪ. ಆ ನೆಪಕ್ಕೆ ಭಗವಂತ ಅವರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಇದು ಮಿಥ್ಯಾ ಲೀಲೆ. ಅಂದ್ರೆ ಯಾರು ಭಗವಂತನ ಭಕ್ತರ ಅಲ್ಲವೋ ಅವ್ರು ಅದನ್ನ ಮಿಥ್ಯೆ, ಸುಳ್ಳು, ಕೈತವ ಅಂತ ಭಾವಿಸ್ತಾರೆ. ಅಂತವ್ರು ಅಧಮರಾಗ್ತಾರೆ, ಅಂಧತಮಕ್ಕೆ ಹೋಗ್ತಾರೆ ಅಂತ. ಓಕೆ, ಸೊ ಬೇಡ, ಬೇರೆ ಯಾರು ಇಲ್ಲ, ಭಗವಂತನ ಭಕ್ತನೇ. ಭಗವಂತನ ಪಾದಕ್ಕೆ ಬಿಲ್ಲನ್ನ, ಬಾಣವನ್ನ ಅಂದ್ರೆ ಹೊಡಿತಾನೆ. ಹಾಗೆ ಭಗವಂತ ತನ್ನ ಅವತಾರವನ್ನ ಅಲ್ಲಿಂದ ಸಮಾಪ್ತಿ ಮಾಡ್ತಾನೆ. ಯಾಕಂದ್ರೆ ಅದಕ್ಕೆ ಮುಂಚೆ ಬ್ರಹ್ಮಾದಿ ದೇವತೆಗಳು ಬಂದು ಪ್ರಾರ್ಥನೆ ಮಾಡಿರ್ತಾರೆ ಭಗವಂತನಿಗೆ, ನಿಮ್ಮ ಅವತಾರ ಸಮಾಪ್ತಿ ಮಾಡ್ಬೇಕು ಬನ್ನಿ ಅಂತ. ಯಾಕಂದ್ರೆ ಬ್ರಹ್ಮದೇವರು ಕೃಷ್ಣನ ಪ್ರಾರ್ಥನೆ ಮಾಡಿದಾಗ
ಗರ್ಭೋಧ ಕಷಾಯ ವಿಷ್ಣು ಹತ್ರ ಕಾರಣದ ಕಷಾಯ ವಿಷ್ಣು ಹತ್ರ ಪ್ರಾರ್ಥನೆ ಮಾಡ್ತಾರೆ. ಓ ಭಗವಂತ, ಭೂಮಿಗೆ ತೊಂದರೆ ಆಗ್ತಾ ಇದೆ, ಭೂದೇವಿಗೆ ದಯವಿಟ್ಟು ನೀವು ಅವತಾರ ಮಾಡ್ಬೇಕು ಅಂತ. ಆಗ ಕೃಷ್ಣ ಅವತಾರ ಮಾಡಿರ್ತಾರೆ. ಅವತಾರ ಮಾಡಿರ್ಬೇಕಾದ್ರೆ ಬ್ರಹ್ಮದೇವರಿಗೆ ಆಜ್ಞೆ ಮಾಡಿರ್ತಾರೆ, ನಾನು ಇಂಥ ದಿನ ಬರ್ತಾ ಇದ್ದೀನಿ, ಅವತಾರ ಮಾಡ್ತಾ ಇದ್ದೀನಿ. ಸೊ ಎಲ್ಲ ದೇವತೆಗಳನ್ನು ಕೂಡ ನೀನು ಈ ಭೂಲೋಕಕ್ಕೆ ಕರ್ಕೊಂಡು ಹೋಗುವಂತ ಬ್ರಹ್ಮನಿಗೆ ಆಜ್ಞೆ ಮಾಡಿರ್ತಾರೆ. ಇದೆಲ್ಲ ಪ್ರೀ ಪ್ಲಾನ್. ಭಗವಂತ ಏನೇನ್ ಮಾಡಿದಾನೆ, ಒಂದು ಹೆಜ್ಜೆ ಹೆಜ್ಜೆಗೂ ಕೂಡ ಎಲ್ಲ ಪ್ಲಾನ್ ಮಾಡಿದ್ದೆ, ಡಿವೈನ್ ಪ್ಲಾನ್ ಅದು. ಸೊ ಅದರಲ್ಲಿ ಇದು ಕೂಡ ಒಂದು ಲೀಲೆ. ಓಕೆ, ನೆಪ, ಅವತಾರ ಸಮಾಪ್ತಿ ಮಾಡಕ್ಕೆ ಒಂದು ನೆಪ ಅಷ್ಟೇ. ಸೊ ಕೃಷ್ಣನಿಗೆ ಸಾವು ಹುಟ್ಟು ಸಾವಿಲ್ಲ. ಕೃಷ್ಣ ದಿವ್ಯ, ಶಾಶ್ವತ, ಅನಾದಿ, ಅನಂತ. ಓಕೆ, ಅದೊಂದು ಲೀಲೆ. ಬೇರೆ ಒಂದು ಪ್ರಶ್ನೆ ಇದೆ ಯಾರಿಗಾದ್ರು? ಆಧ್ಯಾತ್ಮಿಕ ಗುರುಗಳ ಬಗ್ಗೆ ಹರೇ ಈ ಕೃಷ್ಣ ಚಾಪ್ಟರ್ ಪ್ರಭು. ವಿಶೇಷ. ಹರೇ ಕೃಷ್ಣ ಮಾತಾಜಿ. ಅದೇ ಪ್ರಭು, ಭಗವಂತನ 3 ಮುಖ್ಯ ಶಕ್ತಿಗಳಲ್ಲಿ ಅಂತರಂಗ ಶಕ್ತಿ, ಬಹಿರಂಗ ಶಕ್ತಿ, ಮತ್ತೆ ಬೇರೆ ಶಕ್ತಿ, ತಟಸ್ಥ ಶಕ್ತಿ. ತಟಸ್ಥ, ಮಾರ್ಜಿನಲ್. ತಟಸ್ಥ ಅಂದ್ರೆ ಜೀವ. ಈಗ ಜೀವ ಕೂಡ ಭಗವಂತನ ಶಕ್ತಿನೇ. ತಟಸ್ಥ ಶಕ್ತಿ, ಅಂತರಂಗ ಶಕ್ತಿ ಅಂದ್ರೆ ಭಗವಂತನ ಅಂತರಂಗ ಶಕ್ತಿಯಿಂದನೇ ವಿಸ್ತರಣೆ ಆಗುತ್ತೆ. ರಾಧಾರಾಣಿ, ಬಲರಾಮ, ಅನೇಕ ಅವತಾರಗಳು, ಭಗವಂತನ ಲೀಲೆಗಳು, ಇವೆಲ್ಲ ಅಂತರಂಗ ಶಕ್ತಿ. ಬಹಿರಂಗ ಶಕ್ತಿ ಅಂದ್ರೆ ಈ ಭೌತಿಕ ಜಗತ್ತು, ಮಾಯಾ. ಬಹಿರಂಗ ಶಕ್ತಿ ಅಂದ್ರೆ ಮಾಯಾ. ತಟಸ್ಥ ಶಕ್ತಿ ಅಂದ್ರೆ ಈ ಕಡೆ ಅಂತರಂಗ ಶಕ್ತಿಗೂ ಅವನು ಪ್ರಭಾವ ಬೀರ್ಬೋದು, ಬಹಿರಂಗ ಶಕ್ತಿಗೂ ಆ ಕಡೆನೂ ಎರಡು ಕಡೆ ಹೋಗ್ಬೋದು ಅವನು. ಬೇಕಾದ್ರೆ ಯಾರು ಮಾಯೆ ಚೆನ್ನಾಗಿದೆಪ್ಪ ಅಂದ್ರೆ ಬಹಿರಂಗ ಶಕ್ತಿಗೆ ಹೋಗ್ಬೋದು, ಇಲ್ಲ ನಾನು ಭಗವಂತನ ಸೇವೆ ಮಾಡ್ಬೇಕು ಅಂದ್ರೆ ಅಂತರಂಗ ಶಕ್ತಿ ಅದೇನಕ್ಕೆ ಬರ್ಬೋದು. ಅದಕ್ಕೆ ಜೀವ ಭಗವಂತನ ತಟಸ್ಥ, ಮಾರ್ಜಿನಲ್ ಪೊಟೆನ್ಸಿ, ಮಾರ್ಜಿನಲ್. ಓಕೆ, ತಟಸ್ಥ ಶಕ್ತಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಓಕೆ, ಸ್ಟಾಪ್ ಮಾಡೋಣ ಹಾಗಿದ್ರೆ. ಹರೇ ಕೃಷ್ಣ ಪ್ರಭು. ಥ್ಯಾಂಕ್ ಯು ಪ್ರಭು. ಹರೇ ಕೃಷ್ಣ, ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಎಲ್ರಿಗೂ ತುಂಬಾ ಧನ್ಯವಾದಗಳು. ನಿಮ್ಮಿಂದ ನಾನು ಚೈತನ್ಯ ಚರಿತಾಮೃತ ಅಟ್ಲೀಸ್ಟ್ ಅದನ್ನ ನನ್ನ ನಾನೇ ಶ್ರವಣ ಮಾಡ್ಕೊಳ್ಳೋ ಅಂತ ಭಾಗ್ಯ ಸಿಕ್ಕಿದೆ ನನಗೆ. ಅಂದ್ರೆ ನಾನು ನಿಮ್ಗೆ ಕೃತಜ್ಞನಾಗಿರ್ಬೇಕು. ನೀವು ಕೇಳಿದಕ್ಕೆ ಈಗ ನನ್ನ ಬಾಯಲ್ಲಿ ಚೈತನ್ಯ ಚರಿತಾಮೃತ ಕಿಂಚಿತ್ ಬರ್ತಾ ಇದೆ. ಸೊ ಸೇವೆ, ಈಗ ನಾನು ಕೀರ್ತನ ಸೇವೆ ಮಾಡ್ತಾ ಇದ್ದೀನಿ, ಹೇಳ್ತಾ ಇದ್ದೀನಿ. ಸೊ ನೀವು ಶ್ರವಣ ಸೇವೆ ಮಾಡ್ತಾ ಇದ್ದೀರಾ. ಸೊ ಸೇವಾ ಭಾವದಿಂದ ನಾವು ಇದನ್ನ ಸ್ವೀಕಾರ ಮಾಡ್ಬೇಕು. ಓಕೆ, ಸರ್ವಿಸ್ ಆಟಿಟ್ಯೂಡ್, ಸೇವಾ ಭಾವ. ಓಕೆ, ಥ್ಯಾಂಕ್ ಯು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಥ್ಯಾಂಕ್ ಯು ಪ್ರಭು. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು. ಹರೇ ಕೃಷ್ಣ ಪ್ರಭು, ಧನ್ಯವಾದಗಳು ಪ್ರಭು. ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು, ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು, ಪ್ರಣಾಮ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಹರೇ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಹರೇ ಪ್ರಭು. ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದ ಎಲ್ರಿಗೂ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ನಿಮ್ಮಿಂದ ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಎಲ್ಲರಿಗೂ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಎಲ್ಲಿ ಮತ್ತೆ ಸ್ಟಾಪ್ ಮಾಡೋಣ. ಯಾಕೆ ಮಾಡ್ತಾರೆ